मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्कराचार्यं केशवं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां हृदये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧ ಸಮಾಧಿ ಯೋಗದ ಸತ್ಸಂಗ ಸಮಿತಿಯಿಂದ ನಡೆಸ್ಕೊಂಡು ಬರಲಾಗ್ತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ ಕೊನೆಯ ಒಂದು 2 ಅನುವಾಕಗಳಲ್ಲಿ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. 10ನೇ ಅನುವಾಕು ಒಂದು ಅರ್ಧ ಇದೆ, 11ನೇ ಅನುವಾಕು ಮುಗಿತಾ ಬಂದಿದೆ. ಹಾಗಾಗಿ 10ನೇ ಅನುವಾಕು ಹಿಂದಿನ ಒಂದು ಪ್ರವಚನದಲ್ಲಿ 30ನೇ ಮಂತ್ರದವರೆಗೂ ಕೂಡ ಆಗಿತ್ತು. ಈಗ 31ನೆಯ ಮಂತ್ರದಿಂದ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. 31ನೆಯ ಮಂತ್ರ ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಮೃಗಂನ ಭೀಮಮುಪಹತ್ನು ಮುಗ್ರಂ ಮೃಡಾಚರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ ನಿವಪಂತು ಸೇನಾಹ. ಈ ಮಂತ್ರ 31ನೆಯ ಮಂತ್ರ. ಇದರ ಅರ್ಥ ಏನು ಅಂತಂದರೆ, ಎಲೈ ನನ್ನ ಮನಸ್ಸೇ, ಸುಪ್ರಸಿದ್ಧನು, ಹೃದಯ ಗುಹೆಗಳಲ್ಲಿ ವಾಸಿಸುವವನು, ನಿತ್ಯ ತರುಣನು, ಉಗ್ರನು, ಮೃಗಗಳ ಬೇಟೆಯಾಡುವ ಸಿಂಹದಂತೆ ಇರುವ ಆತ್ಮಸಖನಾದ ರುದ್ರನನ್ನೇ ಸ್ತೋತ್ರ ಮಾಡು. ನಿತ್ಯ ಸ್ಮರಿಸುತ್ತಿರು. ಮುಪ್ಪಿನ ಸ್ವಭಾವದ ಈ ಶರೀರದಲ್ಲಿರುವ ನಮ್ಮನ್ನು, ಅಂದರೆ ಜೀವರುಗಳನ್ನು ರಕ್ಷಿಸುವವನು. ಅವನ ಅವಘಡ ರೋಗಗಳೆಂಬ ಸೇನೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ನಮ್ಮನ್ನು, ಅಂದರೆ ಸಾತ್ವಿಕರಾದ ನಮ್ಮನ್ನು ದ್ವೇಷಿಸುವವರನ್ನು ಅವರು ನಾಶಗೊಳಿಸಲಿ. ಏಕೆಂದರೆ ರುದ್ರ ಭಕ್ತರನ್ನು ದ್ವೇಷಿಸುವವರಿಗೆ ಕೇಡು ಎಂದಿಗೂ ತಪ್ಪಿದ್ದಲ್ಲ ಎಂದು ಎಚ್ಚರಿಸಲಾಗಿದೆ. ಇದು ಈ ಮಂತ್ರದ ಅರ್ಥ. ಏನಿದು ಅಂತಂದರೆ, ಎಲೈ ನನ್ನ ಮನಸ್ಸೇ, ಮನಸ್ಸಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ವೇದಕಾರ ಮಹರ್ಷಿಗಳು. ಸುಪ್ರಸಿದ್ಧನು, ಅದಕ್ಕೆ ಅವನನ್ನು ಪುರಾಣ ಪುರುಷ, ಆಮೇಲೆ ಶ್ರುತಿ ಪ್ರತಿಪಾದ್ಯ ಅಂತೆಲ್ಲ ಕರೀತಾರೆ. ಅಂದರೆ ಪುರಾಣಗಳಲ್ಲಿ, ವೇದಗಳಲ್ಲಿ, ವೇದವೇದ್ಯ ಎಲ್ಲದರಲ್ಲೂ ಕೂಡ ಆತನನ್ನು ಹೊಗಳಿದೆ. ಹಾಗಾಗಿ ಅವನು ಸುಪ್ರಸಿದ್ಧ. ಇವನ ಅಡ್ರೆಸ್ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾನೆ ಅಂದರೆ, ಇವನು ಕೈಲಾಸದಲ್ಲಿಲ್ಲ, ವೈಕುಂಠದಲ್ಲಿಲ್ಲ, ಅಥವಾ ಎಲ್ಲೋ ನೀವು ಹುಡ್ಕೊಂಡು ಹೋಗಬೇಕಾದ್ದಿಲ್ಲ. ಈತ ಇರ್ತಕ್ಕಂಥ ಜಾಗ ಯಾವುದು ಅಂದರೆ, ಎಲ್ಲರ ಹೃದಯ ಗುಹೆಗಳಲ್ಲಿ ವಾಸ ಮಾಡಿಕೊಂಡಿರ್ತಾನೆ. ಎಲ್ಲರ ಹೃದಯ ಗುಹೆಗಳಲ್ಲೇ ಇದ್ದಾನೆ. ತುಂಬ ಕಷ್ಟ ಏನೂ ಪಡಬೇಕಾದ್ದಿಲ್ಲ. ಇವನನ್ನು ಏಕಾಂತವಾಗಿ ಮನಸ್ಸನ್ನು ಇವನ ಕಡೆ ತಿರುಗಿಸಿದ್ರೆ ಸಾಕು, ಇವನು ಸಿಕ್ಬಿಡ್ತಾನೆ. ಹಾಗಾಗಿ ತುಂಬ ಈಸಿಯಾಗಿ ಸಿಗ್ತಕ್ಕಂಥ ಅವನು ಭಕ್ತ ಸುಲಭ. ಹಾಗಾಗಿ ಹೃದಯದ ಗುಹೆಗಳಲ್ಲಿ ವಾಸಿಸುವವನು, ನಿತ್ಯ ತರುಣನು. ಇವನಿಗೆ ಜರ ಇಲ್ಲ, ಮರಣ ಇಲ್ಲ, ಆದಿ ಇಲ್ಲ. ಹಾಗಾಗಿ ಇವನಿಗೆ ಇವನು ಹುಟ್ಟೇ ಇಲ್ಲ. ನಿತ್ಯ ತರುಣನು, ನಿತ್ಯ ನೂತನ. ಇವನು ಯಾವಾಗಲೂ ಕೂಡ ನಿತ್ಯ ನೂತನನಾಗಿ ಕಾಣ್ತಕ್ಕಂಥ ಅವನು. ಇವನಿಗೆ ಮುದಿತನ ಅಂತಕ್ಕಂಥದ್ದೇ ಇಲ್ಲ. ಉಗ್ರನು, ಅಂದರೆ ಶಿಕ್ಷೆ ನೀಡುವ ವಿಚಾರದಲ್ಲಿ, ಪಾಪಿಗಳನ್ನು ಶಿಕ್ಷಿಸುವ ವಿಚಾರದಲ್ಲಿ ಬಹಳ ಕಠೋರವಾಗಿ ನಡೆದುಕೊಳ್ತಕ್ಕಂಥವನು. ಮೃಗಗಳ ಬೇಟೆಯಾಡುವ ಸಿಂಹದಂತೆ ಇರುವ, ಯಾವ ಮೃಗಗಳನ್ನು ಬೇಟೆಯಾಡ್ತಾನೆ ಅಂದರೆ, ಪಾಪಗಳು, ಕಷ್ಟಗಳು, ದುಃಖಗಳು ಅಂತಕ್ಕಂಥ ಮೃಗಗಳನ್ನು ಬೇಟೆ ಆಡ್ತಕ್ಕಂಥ ಸಿಂಹದಂತೆ ಇದ್ದಾನೆ. ಸಿಂಹ ಎಲ್ಲಿರುತ್ತೆ? ಕಾಡಿನಲ್ಲಿ ಯಾವುದೋ ಒಂದು ಬೆಟ್ಟದ ಗುಹೆಯಲ್ಲಿ ಇರುತ್ತೆ. ಅದೇ ಥರನೇ ಎಲ್ಲರ ಹೃದಯಗಳಲ್ಲಿ ಇವನು ವಾಸ ಮಾಡ್ಕೊಂಡಿದ್ದಾನೆ, ಸಿಂಹದಂತಿದ್ದಾನೆ. ಆತ್ಮಸಖನಾದ ನಮ್ಮ ಎಲ್ಲರ ಆತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರನು. ಮತ್ತು
ಪ್ರೀತಿಪಾತ್ರನು ಮತ್ತು ಆತ್ಮ ಸಖ, ನಮಗೆ ಫ್ರೆಂಡು, ಫಿಲಾಸಫರು, ಗೈಡು ಎಲ್ಲ ಇವನೇ. ನಮಗೆ ನಿತ್ಯ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇರ್ತಕ್ಕಂಥವನು. ಅಂತಃಪ್ರೇರಣೆ, ಅಂತಃಸ್ಫುರಣೆ ಅಂತ ನಾವೆಲ್ಲ ಕೇಳಿರ್ತೀವಿ. ಒಳಗಡೆಯಿಂದ ಒಂದು ಭಗವದ್ವಾಣಿ ಬರ್ತಾ ಇರುತ್ತೆ. ಹಿರಿಯರು ಹೇಳ್ತಾರೆ, ನಾನು ಸೊನ್ನೆಯಾದರೆ ನೀನು ಸನ್ನೆಯಾಗುವೆ ಅಂತ ಹೇಳ್ಬಿಟ್ಟಂತ. ಫಸ್ಟ್ ನಾವು ಸೊನ್ನೆ ಆಗಿಬಿಡ್ಬೇಕು. ಅಪ್ಪ ನಂದೇನೂ ಇಲ್ಲ, ನನಗೇನು ಗೊತ್ತಿಲ್ಲ, ನೀನು ಹೆಂಗೆ ಹೇಳಿದ್ರೆ ಹಂಗೆ ನಡ್ಕೊತೀನಿ, ಶರಣಾಗತಿ ನಾನು ನಿನಗೆ ಮಾಡ್ತಾ ಇದ್ದೀನಿ, ನೀನು ಹೆಂಗೆ ಕರ್ಕೊಂಡು ಹೋದರೆ ಹಾಗೆ. ನಾವೇನು ಕೇಳ್ಕೊತೀವಿ? ಕರಾವಲಂಬನ ಸ್ತೋತ್ರಗಳಿದೆ. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ, ಲಕ್ಷ್ಮೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ, ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ ಅಂತ ಕರಾವಲಂಬನ ಸ್ತೋತ್ರಗಳಿದೆ. ಅಂದರೆ ಅದರ ಅರ್ಥ ಏನು ಅಂದರೆ, ಕೈ ಹಿಡಿದು ನಿನ್ನನ್ನು ಕರ್ಕೊಂಡು ಹೋಗಪ್ಪ, ನಡೆಸಪ್ಪ ಅಂತ ಕೇಳ್ತಾ ಇದ್ದೀವಿ. ಅಂಥ ಸ್ಫುರಣೆ ಕೊಡ್ತಾ ಇರ್ತಕ್ಕಂಥ ಪರಮಾತ್ಮ ಇವನು. ಹಾಗಾಗಿ ಇವನು ಫ್ರೆಂಡ್, ಸಖ, ಆತ್ಮಸಖನಾದ ರುದ್ರನನ್ನೇ ಸ್ತೋತ್ರ ಮಾಡು. ಅಪ್ಪ ಬೇರೆಯವರನ್ನೆಲ್ಲ ಯಾಕೆ ಸ್ತುತಿ ಮಾಡೋದಕ್ಕೆ ಹೋಗ್ತೀಯಾ? ರುದ್ರನನ್ನೇ ಸ್ತೋತ್ರ ಮಾಡು. ಹೊತ್ತಾರೆದ್ದು ಪೋಗಿ ಪರರ ಭೃತ್ಯನಾಗಿ ದುಡಿದರೆ ತುತ್ತು ಅನ್ನ ಕಾಣದೆ ಹೊತ್ತು ತಲೆದನು ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಎದ್ದು ಟೆನ್ಷನ್ ಬಿದ್ದು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬಸ್ ಹತ್ಕೊಂಡು ಕಷ್ಟಪಟ್ಟು ಹೋಗಿ ಯಾರ್ಯಾರಿಗೂ ಸಲಾ ಮಾಡೋದು ಏನೇನೋ ಮಾಡ್ತಾ ಇರ್ತೀವಿ ನಾವು. ಆದರೆ ಒಂದು ತುತ್ತು ಅನ್ನ ಕಾಣ್ದಿರ ಎಷ್ಟು ಕಷ್ಟಪಡ್ತೀವಿ ನಾವು. ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ ಎತ್ತ ಪೋಯಿತೋ ಏನಾಯಿತೋ ಕಾಣದಾದೇನೋ ಅಂತ ಹೇಳ್ತಾರೆ ದಾಸರು. ಅಂದರೆ ರಂಗ ಒಬ್ಬನು ನಮ್ಮವನಾಗ್ಬಿಟ್ರೆ ನಮಗೆ ಬಡತನ ಅಂತಕ್ಕಂಥದ್ದೇ ಇಲ್ಲ. ಹಾಗಾಗಿ ಆತ್ಮಸಖನಾದ ರುದ್ರನನ್ನೇ ಸ್ತೋತ್ರ ಮಾಡು, ನಿತ್ಯ ಸ್ಮರಿಸುತ್ತಿರು. ಭಗವನ್ನಾಮ ಎಷ್ಟು ಈಸಿ ಹೇಳೋದಕ್ಕೆ. ಅಹೋಜನಾನಾಂ ವ್ಯಸನಾಭಿಮುಖ್ಯಂ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರು. ಯಾಕಪ್ಪ? ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿನ ವಕ್ತಿ ಕಶ್ಚಿತ್ ಅಹೋಜನಾನಾಂ ವ್ಯಸನಾಭಿಮುಖ್ಯಂ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರು. ಎಷ್ಟು ಈಸಿ ಇದೆ ಭಗವಂತನನ್ನು ಒಲಿಸ್ಕೊಳ್ತಕ್ಕಂಥದ್ದು. ನಾವೇನನ್ನ ಕಷ್ಟಪಡಬೇಕಾ? ಮಾತಿನ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ನಾವೇನು ಮಾಡಬೇಕು? ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಅಂತ ಹೇಳಿದ್ರೆ ಸಾಕು. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ, ಪಂಚಾಕ್ಷರಿಗಿಂತ ದೊಡ್ಡ ಇದು ಯಾವುದೂ ಇಲ್ಲ. ಹಾಗಾಗಿ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿ ಭಗವಂತನನ್ನು ಈಸಿಯಾಗಿ ಒಲಿಸ್ಕೊಳೋದನ್ನು ಬಿಟ್ಟು ಅಹೋಜನಾನಾಂ ವ್ಯಸನಾಭಿಮುಖ್ಯಂ ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ ಲೋಕಸ್ಯ ವ್ಯಸನಾಪನೋದನ ಕರೋ ದಾಸಸ್ಯ ಕಿಮ್ನ ಕ್ಷಮಃ ಅಂತ ಹೇಳ್ತಾರೆ. ಅಂದರೆ ಅದರರ್ಥ ಏನು ಅಂದರೆ, ಬೆಳಗಿನ ಜಾವಕ್ಕೆ ಎದ್ದೇಳ್ರಪ್ಪ, ಆಲಸ್ಯಂ ವ್ಯಪನೀಯ ಬಿಟ್ಟುಬಿಡ್ರಿ, ಸೋಮಾರ್ತನ ಅಂತಕ್ಕಂಥದ್ದನ್ನು ಬಿಟ್ಟುಬಿಡಿ. ವ್ಯಪನೀಯ ಭಕ್ತಿ ಸುಲಭಂ, ಭಕ್ತಿಗೆ ಸುಲಭವಾಗಿ ಸಿಗ್ತಕ್ಕಂಥ ಭಗವಂತ ಇದ್ದಾನೆ. ಧ್ಯಾಯಸ್ವ ನಾರಾಯಣಂ, ಬೆಳಗಿನ ಜಾವಕ್ಕೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ರಿ. ಲೋಕಸ್ಯ ವ್ಯಸನಾಪನೋದನ ಕರೋ, ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವರ ಕಷ್ಟಗಳನ್ನು ದುಃಖಗಳನ್ನು ಹೋಗಲಾಡಿಸ್ತಾ ಇರ್ತಕ್ಕಂಥ ಪರಮೇಶ್ವರ ದಾಸಸ್ಯ ಕಿಮ್ನ ಕ್ಷಮಃ, ಅವನ ಭಕ್ತರನ್ನು ಅವನ ದಾಸನನ್ನು ಕ್ಷಮಿಸ್ದಿರ ಇರ್ತಾನ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಇವರು ಹೇಳ್ತಾರೆ, ಯಾರು ಭೀಷ್ಮ ಶರೀರ ಬಿಡುವಾಗ ಹೇಳ್ತಾರೆ, ಪ್ರಾಣಕಾಂತಾರ ಪಾತೇಯಂ ಸಂಸಾರೋಚ್ಛೇದ ಭೇಷಜಂ ದುಃಖ ಶೋಕ ಪರಿತ್ರಾಣಂ ಹರಿರಿತ್ಯಕ್ಷರದ್ವಯಂ ಅಂತ ಹೇಳ್ತಾರೆ. ನಂಗೆ ಯಾವ ಭಯನೂ ಇಲ್ಲ. ಯಾಕೆಂದರೆ ನಮೋ ಏನು ನರಕಾಂತಕ ರಕ್ಷಾಮಂಡಲಕಾರಿಣೆ ಅಂತ ಹೇಳ್ತಾರೆ. ನರಕ ಅಂತಕ್ಕಂಥ ಬೇಗುದಿಗೆ ರಕ್ಷೆಯ ಮಂಡಲವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವನು, ನಡುಗಾಡಿನ ಬುತ್ತಿ ಅಂತಿರ್ತಕ್ಕಂಥದ್ದು, ನನಗೆ ಯಾವುದೇ ಆಪತ್ತನ್ನು ನಿವಾರಣೆ ಮಾಡ್ತಾ ಇರ್ತಕ್ಕಂಥ ಒಂದು ನಡುಗಾಡಿನ ಬುತ್ತಿ ನನ್ನ ಬೆನ್ನಿಗಿದೆ. ಯಾವುದು ಅಂತಂದರೆ ಹರಿರಿತ್ಯಕ್ಷರದ್ವಯಂ ಅಂತ. ಹರಿ ಅಂತಕ್ಕಂಥ 2 ಅಕ್ಷರ ನನ್ನ ಬೆನ್ನಿಗಿದೆ. ಹಾಗಾಗಿ ನಾನು ಭಯನೇ ಬೀಳೋದಿಲ್ಲ ಅಂತ ನಾವು ಹೇಳ್ಕೋಬೇಕು, ಹೆಮ್ಮೆಯಿಂದ ಹೇಳ್ಕೋಬೇಕು. ನಿನಗೆ ರಾಜಕೀಯದ ಬಲ ಇದೆಯಾ? ಇಲ್ಲ. ದುಡ್ಡಿನ ಬಲ ಇದೆಯಾ? ಇಲ್ಲ. ಜನಬಲ ಇದೆಯಾ? ಇಲ್ಲ. ಯೌವನದ ಬಲ ಇದೆಯಾ? ಇಲ್ಲ. ಆರೋಗ್ಯದ ಬಲ ಇದೆಯಾ? ಇಲ್ಲ. ಬುದ್ಧಿ ಬಲ ಇದೆಯಾ? ಇಲ್ಲ. ಆಗ ನಿನ್ಗೆ ಯಾವ ಬಲ ಇದೆ? ನನಗೆ ಯಾವ ಬಲ ಇದೆ ಅಂತಂದರೆ ಭಗವನ್ ನಾಮ ಅಂತಕ್ಕಂಥ 2 ಅಕ್ಷರದ ಭಯ ಇದೆ, ಇದು ಅಭಯ ಇದೆ ನನಗೆ. ಆ 2 ಅಕ್ಷರ ಇದ್ದರೆ ಸಾಕು, ನನಗೆ ಯಾವ ಭಯನೂ ಇಲ್ಲ. ಅದಕ್ಕೆ ನಾವು ಧೈರ್ಯವಾಗಿ ಹೇಳ್ಕೋಬೇಕು. ನಿನಗಿರ್ತಕ್ಕಂಥ ಆಸ್ತಿ ಏನು ಅಂದರೆ ನನ್ನದು ಅಂತ ಹೇಳ್ಕೊಳ್ತಕ್ಕಂಥ ಆಸ್ತಿ 2 ಅಕ್ಷರ ಇದೆ, ಸಾಕು ನನಗೆ, ಅದೇನೆ ಎಲ್ಲನೂ ಕಾಪಾಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಸೊನ್ನೆಗಳು ಎಷ್ಟಿದ್ರೇನಂತೆ, ಪಕ್ಕದಲ್ಲಿ 1 ಇರಬೇಕು. 1 ಇಲ್ದಿರ ಬರೀ ಸೊನ್ನೆಗಳಾಗ್ತಾ ಹೋದರೆ ಅದಕ್ಕೇನೋ ಬೆಲೆ ಇರುತ್ತಾ? 10 ಸೊನ್ನೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಪಕ್ಕದಲ್ಲಿ 1 ಇಲ್ಲ, ಅದೇನು ಹುಚ್ಚರು ಏನೋ ಸೊನ್ನೆಗಳು ಹಾಕ್ಕೊಂಡು ಹೋದಂಗೆ ಇರುತ್ತೆ, ಅದಕ್ಕೆ ಬೆಲೆ ಇರಲ್ಲ. ಅದೇ ಪಕ್ಕದಲ್ಲಿ 1 ಇಟ್ಬಿಟ್ಟು ನೀವು ಎಷ್ಟು ಸೊನ್ನೆ ಆಡ್ ಮಾಡ್ತಾ ಹೋದರೆ ಅಷ್ಟು ನಮಗೆ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಪರಮಾತ್ಮ ಅಂತಕ್ಕಂಥ ಒಂದನ್ನು ನಾವು ಇಟ್ಕೊಂಡ್ಬಿಡ್ಬೇಕು.
ಆವಾಗ ಹೆಂಡತಿ, ಮಕ್ಕಳು, ಆಸ್ತಿ, ಐಶ್ವರ್ಯ, ಜನಬಲ, ಧನಬಲ ಎಲ್ಲ ನಮಗೆ ಬಲನೇ ಕೊಡ್ತಾ ಹೋಗ್ತವೆ ಇರ್ತಕ್ಕಂಥದ್ದು. ಹಾಗಾಗಿ ಭಗವಂತನ ಬಲನ ಇಲ್ಲಿ ಸಂಪಾದನೆ ಮಾಡ್ಕೊಳ್ಳಿ. ನಾನು ಸೊನ್ನೆಯಾದರೆ ನೀನು ಸೊನ್ನೆಯಾಗುವೆ, ನಾನು ದಾಸನಾದರೆ ನೀನು ವಾಸ ಮಾಡುವೆ ಅಂತ. ಯಾವಾಗ ನೀನು ವಾಸ ಮಾಡ್ತೀಯ ಅಂತಾರೆ, ನಾನು ಸಂಪೂರ್ಣವಾಗಿ ನಿಂಗೆ ಶರಣಾಗತಿ ಮಾಡಿ ದಾಸನಾದರೆ ನನ್ನ ಹೃದಯದಲ್ಲಿ ನೀನು ವಾಸ ಮಾಡ್ತೀಯ. ದಾಸನಾಗೋದು ಅಂದರೆ ಏನು? ಕಷ್ಟ ಬರಲಿ ನಿನ್ನ ಪ್ರಸಾದ, ದುಃಖ ಬರಲಿ ನಿನ್ನ ಪ್ರಸಾದ, ರೋಗ ಬರಲಿ ನಿನ್ನ ಪ್ರಸಾದ, ನಿಂದೆ ಬರಲಿ ನಿನ್ನ ಪ್ರಸಾದ, ಅಥವಾ ನನಗೇನೋ ಒಂದು ಯಾರನ್ನ ಅವಮಾನ ಮಾಡಲಿ, ಮಾನ ಕೊಡಲಿ, ಏನೇ ಆದರೂ ಕೂಡ ನಿನ್ನ ಪ್ರಸಾದ. ಯಾವಾಗ ನಾವು ಎಲ್ಲದನ್ನು ಭಗವತ್ ಪ್ರಸಾದ ಅಂತ ತಿಳ್ಕೊತೀವೋ ಆವಾಗ ನಾವು ಉದ್ಧಾರ ಆಗ್ತೀವಿ. ಪಾಲಕ ಬಂದಿದ್ದು ಪಂಚಾಮೃತ, ಭಗವಂತ ಏನು ಕೊಟ್ಟರೆ ಅದು ಪ್ರಸಾದ. ಅದನ್ನೇ ಪುರಂದರದಾಸರು ಹೇಳ್ತಾರೆ, ನೀನಿತ್ತ ಸತಿಸುತ್ತರು, ನೀನಿತ್ತ ಬಾಂಧವರು. ಅಪ್ಪ ನಾನೇನು ಇಂಥ ಹೆಂಡ್ತಿನೇ ಬೇಕು ಅಂತ ನಿನ್ನ ಕೇಳ್ಕೊಂಡಿದ್ನ? ನೀನಿತ್ತ ಹೆಂಡತಿ, ನೀನಿತ್ತ ಮಕ್ಕಳು, ನೀನಿತ್ತ ಬಾಂಧವರು, ಅಂದರೆ ನನ್ನ ಬಂಧು ಬಳಗ, ನನ್ನ ಸ್ನೇಹಿತರು, ನನ್ನ ವರ್ಗದವರು ಎಲ್ಲ ನೀನು ಕೊಟ್ಟಿರ್ತಕ್ಕಂಥದ್ದಪ್ಪ, ನಿನ್ನ ಪ್ರಸಾದ. ಅದರಲ್ಲಿ ನಾವು ದ್ವೇಷ ಭಾವನೆಯನ್ನು, ಭೇದ ಭಾವನೆಯನ್ನು ಮಾಡೋಕ್ಕೆ ಹೋಗಬಾರ್ದು. ಹೆಂಗೆ ಅಂತಂದರೆ, ಈ ಬಿಗ್ ಬಾಸ್ದು ನಾವೆಲ್ಲ ಕೇಳಿರ್ತೀವಿ. ಬಿಗ್ ಬಾಸ್ ಅಂತ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಒಂದು 10 ಜನ ಕೂಡಾಕ್ಬಿಡ್ತಾರೆ, ನಾವೆಲ್ಲ ನೋಡಿರ್ತೀವಿ ಟಿ ವಿನಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಟಾಸ್ಕ್ ಕೊಟ್ಟಿರ್ತಾರೆ, ನಿಮ್ಗೆ ಇಂಥ ಟಾಸ್ಕು, ಇಂಥ ಟಾಸ್ಕು, ಇಂಥ ಟಾಸ್ಕು ಅಂತ ಹೇಳ್ಬಿಟ್ಟು. ಭಗವಂತನು ಏನು ಮಾಡ್ತಾನಂತೆ ಅಂದರೆ, ಈ ಪ್ರಪಂಚನೇ ಬಿಗ್ ಬಾಸ್ ಮನೆ ಅಂತ ನಮ್ಮನ್ನೆಲ್ಲ ಕೂಡಾಕ್ಬಿಟ್ಟಿದ್ದಾನೆ. ಇಲ್ಲಿ ನಮಗೇನೋ ಒಂದು ಟಾಸ್ಕ್ ಕೊಟ್ಟಿರ್ತಾನೆ. ಏನು? ಹಠ ಮಾಡೋ ಹೆಂಡತಿ, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥ ಹೆಂಡತಿ, ಆಮೇಲಿಂದ ಮಾತಿಗೆ ಎದುರು ಉತ್ತರ ಕೊಡ್ತಾ ಇರ್ತಕ್ಕಂಥ ಮಕ್ಕಳು, ಆಮೇಲೆ ನಮಗೆ ಕಾಟ ಕೊಡ್ತಾ ಇರ್ತಕ್ಕಂಥ ಬಂಧು ಬಾಂಧವರು, ಸ್ನೇಹಿತರು, ಇಂಥದನ್ನೆಲ್ಲ ಕೊಟ್ಬಿಟ್ಟು ನಮ್ಮನ್ನು ಒಂದು ಟಾಸ್ಕ್, ನೀನು ಇದರಲ್ಲಿ ಗೆಲ್ಲಬೇಕು ಅಂತೇಳ್ಬಿಟ್ಟು. ಸಾಧ್ಯನಾ ಗೆಲ್ಲೋದಕ್ಕೆ ಅಂತಂದರೆ ನಾವೇನು ಮಾಡ್ತೀವಿ? ಏಟ್ಗೆ ಎದುರೇಟು ಅಂತ, ನೀನು 1 ಅಂತೀಯ, ನಾನು 10 ಅಂತೀನಿ ಅಂತೇಳ್ಬಿಟ್ಟು ಅಂತ. ಅಲ್ಲಿಗೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಸೋತೋಗ್ಬಿಡ್ತೀವಿ. ಭಗವಂತ ಕೊಟ್ಟಿರೋ ಟಾಸ್ಕನ್ನು ನಾವು ಗೆಲ್ಲಬೇಕು ಅಂತಂದರೆ, ಗಂಡ ಕಿರುಕುಳ ಕೊಟ್ಟರೆ ಹೆಂಡತಿ ಸಹನೆಯಿಂದ ನಡ್ಕೊಂಡು ಹೋಗ್ಬೇಕು. ಹೆಂಡತಿ ಕಿರುಕುಳ ಕೊಟ್ಟರೆ ಗಂಡ ಏನು ಮಾಡಬೇಕು? ಸಹನೆಯಿಂದ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಟಾಸ್ಕ್ ಅದು, ಭಗವಂತ ಕೊಟ್ಟಿರೋ ಟಾಸ್ಕ್ ಅದು, ನೀನು ಗೆಲ್ಲಬೇಕಿಲ್ಲಿ. ಮಕ್ಕಳು ಏನೋ ತಲಾಟೆ ಮಾಡ್ತಾರೆ, ಸಹಿಸ್ಕೊಂಡು ಹೋಗಬೇಕು. ಅಥವಾ ನಮ್ಮ ಬಂಧು ಬಾಂಧವರು, ಸುತ್ತಮುತ್ತ ಇರ್ತಕ್ಕಂಥ ಜನಗಳು ನಮಗೆ ಕಿರಿಕ್ ಮಾಡ್ತಾರೆ, ಆಯಿತು ಸಹಿಸ್ಕೋಬೇಕು. ಹಾಗಾಗಿ ಇದನ್ನು ನಾವು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಏಕನಾಥರು ಅಂತ ಇದ್ದರು, ಸಂತ ಏಕನಾಥರು ಅಂತ ಹೇಳ್ಬಿಟ್ಟು. ಮಹಾರಾಷ್ಟ್ರದ ಸಂತರವರು, ಪಾಂಡುರಂಗನ ಅನನ್ಯ ಭಕ್ತರು, ತುಂಬ ವೃದ್ಧರಾಗಿರ್ತಕ್ಕಂಥ ಸಾಧುಗಳಲ್ಲಿ ಅವರು ಒಬ್ಬರು. ಇವ್ರಿಗೇನಾಗುತ್ತೆ ಅಂತಂದರೆ, ಸಹನೆಗೆ ತುಂಬ ಹೆಸರುವಾಸಿ. ಸಂತ ಏಕನಾಥರು ಅಂದರೆ ಸಹನೆ ಅಂದರೆ ಸಹನೆ. ಒಂದ್ಸಲಿ ಏನಾಗುತ್ತೆ ಅಂದರೆ, ಚಂದ್ರಭಾಗಾ ನದಿ ತೀರದಲ್ಲಿ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಆ ಮರದ ಮೇಲೆ ಒಂದು ಕೊಂಬೆ ಹಿಂಗೆ ವಾಲಿರುತ್ತೆ, ಚಂದ್ರಭಾಗಾ ನದಿ ಮೇಲೆ ವಾಲಿರುತ್ತೆ. ಒಂದು ಚೇಳಿನ ಮರಿ ಅದೆಂಗೋ ಮರ ಹತ್ಬಿಟ್ಟಿರುತ್ತೆ, ಅಕಸ್ಮಾತ್ ಗ್ರಿಪ್ ತಪ್ಪೋಗ್ಬಿಟ್ಟು ಚಂದ್ರಭಾಗಾ ನದಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಇವರು ಸ್ನಾನಕ್ಕೆ ಅಂತ ಹೇಳಿದಿರ್ತಾರೆ ಶಿಷ್ಯ ಸಮೇತವಾಗಿ. ಯಾರು? ಸಂತ ಏಕನಾಥರು. ಚೇಳಿನ ಮರಿ ನೀರಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಅಯ್ಯೋ ಇವಾಗ ಏನು ಮಾಡೋದು, ಚೇಳಿನ ಮರಿ ಸತ್ತೋಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು 2 ಕೈನಲ್ಲೂ ಅದನ್ನು ಎತ್ತಿ ದಂಡೆ ಮೇಲೆ ಬಿಡೋದಕ್ಕೆ ಹೋಗ್ತಾರೆ. ಚೇಳು ಸ್ವಭಾವ ಏನು? ಕುಟ್ಕೋದು, ಕುಟಕ್ಕೆ ಬಿಡುತ್ತೆ ಕೈಗೆ, ಅಂತ ಕೆಳಗೆ ಬಿಟ್ಬಿಡ್ತಾರೆ. ಚೇಳು ಮತ್ತೆ ನೀರಿನಲ್ಲಿ ಮುಳುಗೋಗ್ತಾ ಇರುತ್ತೆ. ಮತ್ತೆ ಎತ್ತಿ ಅವ್ರು ಬಿಡೋಕೆ ಹೋಗೋದು, ಮತ್ತೆ ಚೇಳು ಕುಟ್ಕೋದು. ಕಡೆಗಂತೂ ಬಿಡಲ್ಲ ಅವರು, ಅದನ್ನೇನೋ ಮಾಡಿ ಕುಟುಕಿಸ್ಕೊಂಡು ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನೇನು ಮಾಡ್ತಾರೆ, ದಂಡೆಗೆ ಬಿಡ್ತಾರೆ. ಶಿಷ್ಯರು ಕೇಳ್ತಾರೆ, ಅಲ್ಲ ಕುಟ್ಕೋದೇ ಅದರ ಧರ್ಮ, ಅದು ಕುಟುಕ್ದಿರ ಬಿಡೋದಿಲ್ಲ, ನಿಮ್ಗೆ ಇಷ್ಟು ನೋವು ಪಟ್ಕೊಂಡು ಅದನ್ನು ಯಾಕೆ ನೀವು ದಡಕ್ಕೆ ಬಿಟ್ರಿ? ಸತ್ತರೆ ಸಾಯಿಲಿ ಅಂತೇಳ್ಬಿಟ್ಟು ಅದನ್ನು ಬಿಟ್ಬಿಡಬಾರ್ದಾಗಿತ್ತಾ ಆ ಚಂದ್ರಭಾಗಾ ನದಿನಲ್ಲಿ ಮುಳುಗಿ ಸಾಯೋದಕ್ಕೆ ಅಂತೇಳ್ಬಿಟ್ಟು. ಆವಾಗ ಏಕನಾಥರು ಹೇಳ್ತಾರೆ, ಕುಟ್ಕೋದು ಅದರ ಧರ್ಮ, ಅದರ ಧರ್ಮ ಅದು ಬಿಡದೇ ಇದ್ದಾಗ ರಕ್ಷಿಸ್ತಕ್ಕಂಥ ನನ್ನ ಧರ್ಮವನ್ನು ನಾನೇ ಬಿಟ್ಕೊಡ್ಲಿ, ಅದರ ಧರ್ಮ ಅದು ಬಿಡದೇ ಇದ್ದಾಗ ನನ್ನ ಧರ್ಮನೂ ನಾನು ಬಿಡೋದಿಲ್ಲ ಅಂತೇಳ್ಬಿಟ್ಟು ಸಂತ ಏಕನಾಥರು ಹೇಳಿದ್ರಂತೆ. ಅಂದರೆ ಅಷ್ಟು ಸಹನಶೀಲಿಗಳು. ಅಲ್ಲಿ ಈ ಒಂದು ಯುವಕರದ್ದು ಪಡೆ ಇರುತ್ತೆ, ಇವರು ಇದ್ದಿದ್ದ ಒಂದು ಗ್ರಾಮದಲ್ಲಿ. ಅವ್ರೇನು ಮಾಡ್ತಾರೆ, ಸಂತ ಏಕನಾಥರ ಕೈನಲ್ಲಿ ಕೋಪ ತರಿಸ್ತೀನಿ, ಇವ್ರಿಗೆ ಸಹನೆ ಕೆಡೋ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ರಿಗವ್ರೆ ಬೆಟ್ಟಿಂಗ್ ನಾವು ಹಾಕ್ಕೊಂತೀವಲ್ಲ, ಎಷ್ಟು ಬೆಟ್ಟಿಂಗು ಅಂತೇಳ್ಬಿಟ್ಟು ಹಂಗೆ ಬೆಟ್ಟಿಂಗ್ ಹಾಕ್ಕೊಂಡ್ರಂತೆ. ಒಬ್ಬ ಯುವಕ ಅದಕ್ಕೆ ಒಪ್ಕೊಂಡ್ರಂತೆ. ಸಂತ ಏಕನಾಥರಿಗೆ ನಾನು ಟೆನ್ಷನ್ ಮಾಡಿಸ್ಬಿಟ್ಟು ಅವ್ರಿಗೆ ಚೆನ್ನಾಗಿ ರೇಗೋ ಥರ ಮಾಡಿ ಕೋಪ ತರಿಸ್ಬಿಡ್ತೀನಿ ಅಂತೇಳ್ಬಿಟ್ಟು. ಸಂತ ಏಕನಾಥರು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಬೆನ್ನು ಹತ್ತದಂತೆ ಯುವಕ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ, ನಂಗೆ ಊಟಕ್ಕೆ ಹಾಕ್ಬೇಕು ನೀವು, ನಿಮ್ಮ ಮನೆಗೆ ಬರ್ತೀನಿ, ನಂಗೆ ಊಟಕ್ಕೆ ಹಾಕ್ಬೇಕು ನೀವು ಅಂತೇಳ್ಬಿಟ್ಟು ಬೆನ್ನು ಹತ್ತದಂತೆ. ಆಯಿತು ಬಾ ಕಂದ, ನಮ್ಮ ಮನೆಗೆ ಊಟ ಬಡಿಸ್ತೀನಿ ಬಾ ಅಂತೇಳ್ಬಿಟ್ಟು ಸಂತ ಏಕನಾಥರು ಕರ್ಕೊಂಡು ಹೋದ್ರು ಅಂತ. ಪ್ರೀತಾ ತಲಹಾಟೆ ಯಾರು? ಈ ಯುವಕ. ಮನೆಗೆ ಬಂದಂತೆ, ಮನೆಗೆ ಬಂದರೆ ನಿಮ್ಮ ಮನೆಗೆ ಏನು ಅಡುಗೆ ಮಾಡಿದ್ರಾ, ನನಗಿಂಥದ್ದೇ ಅಡುಗೆ ಹಾಕಬೇಕು, ಹೀಗೆ ಬಡಿಸ್ಬೇಕು ಅಂತೇಳ್ಬಿಟ್ಟು. ಇಬ್ಬರು ವೃದ್ಧರು
ಸಂತ ಏಕನಾಥರು ವೃದ್ಧರು, ಅವರ ಹೆಂಡತಿನೂ ವೃದ್ಧರು. ಕೈಲಾಗದೇ ಇದ್ದರೂ ಕೂಡ ಪಾಪ ಅವರ ಪತ್ನಿಯವರು ಏನೋ ಅಡುಗೆ ಮಾಡಿ ಬಡಿಸ್ತಾರೆ. ಯಾರಿಗೆ? ಆ ಯುವಕನಿಗೆ. ಎಲ್ಲ ಊಟ ಬಡಿಸಿರ್ತಾರೆ, ಇನ್ನೇನು ಎಲ್ಲ ಮುಗಿಸ್ಬೇಕು, ಅಂದರೆ ಬಡಿಸಿದ್ದೆಲ್ಲ ಮುಗಿಸ್ಬೇಕು, ತುಪ್ಪ ಹಾಕೋದಕ್ಕೆ ಅಂತೇಳ್ಬಿಟ್ಟು ಸಂತ ಏಕನಾಥರ ಪತ್ನಿ ಬರ್ತಾರೆ. ಬಂದರೆ ಇವನು ಹೋಗ್ಬಿಟ್ಟು ಈ ಉಪ್ಪಕ್ಕೂ ಸತ್ಕೊತಾರೆ ನೋಡಿ. ಈ ಎಳೆ ಮಕ್ಕಳು ಬಂದು ಬೆನ್ನಿಗೆ ಉಪ್ಪಕ್ಕೂ ಸತ್ಕೊತಾರಲ್ಲ, ಹಾಗೆ ಸಂತ ಏಕನಾಥರ ಹೆಂಡತಿ ಬೆನ್ನನ್ನು ಹತ್ಕೊಂಡ್ಬಿಡ್ತಾನೆ, ಉಪ್ಪಕ್ಕೂ ಸತ್ಕೊಂಡಂಗೆ ಹತ್ಕೊಂಡ್ಬಿಡ್ತಾನೆ. ಆ ಭಾರ ತಡೆಯೋಕ್ಕಾಗದಿರೋ ಸಂತ ಏಕನಾಥರ ಹೆಂಡತಿ ಏನು ಮಾಡ್ತಾರೆ, ಒಂಚೂರು ಹಿಂಗೆ ಕುಸಿತಾರೆ ಪಾಪ, ಯಾಕೆಂದರೆ ಏಜ್ ಆಗಿರುತ್ತೆ ಅವ್ರಿಗೆ, ಭಾರ ತಡೆಯೋದಕ್ಕಾಗೋದಿಲ್ಲ. ಆವಾಗ ಸಂತ ಏಕನಾಥರ ಹೆಂಡತಿ ಸಂತ ಏಕನಾಥರ ಕಡೆ ನೋಡಿಬಿಟ್ಟು ನಗ್ತಾಳೆ. ನಮ್ಮ ದೊಡ್ಡ ಮಗ ಚಿಕ್ಕ ಮಗು ಆಗಿದ್ದಾಗ ಹೀಗೆ ಉಪ್ಪು ಸತ್ಕೊತಾ ಇದ್ದ ಅಲ್ವಾ, ನಂಗೆ ಅದು ನೆನಪಿಗೆ ಬರ್ತಾ ಇದೆ ಅಂತೇಳ್ಬಿಟ್ಟು ಆಕೆ ನಗ್ತಾಳೆ. ಹೌದಲ್ವಾ ಅಂದ್ಬಿಟ್ಟು ಸಂತ ಏಕನಾಥರು ನಗೋಕ್ಕೆ ಶುರು ಮಾಡ್ತಾರೆ. ಈತ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಈಗ ಅತಿರೇಕದ ಕೋಪ ಬಂದ್ಬಿಡುತ್ತೆ ಇವ್ರಿಗೆ, ಚೆನ್ನಾಗಿ ಕೂಗಾಡ್ಬಿಡ್ತಾರೆ, ರೇಗಾಡ್ಬಿಡ್ತಾರೆ ಅಂತೇಳ್ಬಿಟ್ಟು ಅಂತ. ಆ ಗಂಡ ಹೆಂಡತಿ ಇಬ್ಬರು ನಕ್ಕೊತಾ ಇದ್ದಿದ್ದನ್ನು ನೋಡಿಬಿಟ್ಟು ಇವನಿಗೆ ನಾಚಿಕೆ ಆಗಿಬಿಡುತ್ತೆ. ಛೇ, ಎಂಥ ಕೆಲಸ ಆಯಿತು, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಈ ವೃದ್ಧರ ವಿಚಾರದಲ್ಲಿ, ಇಂಥ ಒಂದು ಸಹನಶೀಲಿಗಳ ವಿಚಾರದಲ್ಲಿ ನಾನು ಹಿಂಗೆ ನಡ್ಕೋಬಾರ್ದಾಗಿತ್ತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಈ ಕತೆ ಅಂತಂದರೆ, ಅವನ ಮನಸ್ಸು ಬದಲಾವಣೆ ಆಗಿ ಅವಾಗ ಶರಣಾಗತಿ ಮಾಡಿದಂತೆ, ತಪ್ಪು ಒಪ್ಕೊಂಡಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಟಾಸ್ಕ್, ಇದು ಭಗವಂತ ಕೊಟ್ಟಿರ್ತಕ್ಕಂಥ ಟಾಸ್ಕ್. ನಮ್ಮ ಸಹನೆ ಏನನ್ನ ನಾವು ಕೆಡ್ತೀವ, ನಾವೇನನ್ನ ತಪ್ಪುತ್ತೀವ, ಈ ಥರ ಮಾಡೋದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಅದಕ್ಕೆ ಬಾಳೆ ಮಾಡೋ ಹೆಂಡ್ತಿಗೆ ಕುಡ್ಕೊಂಡು ಗಂಡನ ಕೊಟ್ಟಾನು, ಬಾಳೆ ಮಾಡೋ ಗಂಡನಿಗೆ ಎಡವಟ್ಟು ಹೆಂಡ್ತಿನಿಟ್ಟಾನು ಅಂತ ಹೇಳ್ಬಿಟ್ಟು ಅಂತ. ಸುಖ ಕೊಟ್ಟದೆ ಅವ್ರು ಸುಮ್ಮನೆ ಯಾರನ್ನಿಟ್ಟಾನು, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ್ ಮಾಡ್ಯಾನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇಂಥ ಒಂದು ಸಂಸಾರದಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ನಾವು ಗೆಲ್ಲಬೇಕು ಅಂತಂದರೆ, ನಾನು ದಾಸನಾದರೆ ನೀನು ವಾಸ ಮಾಡುವೆ ಅಂತ ಹೇಳ್ಬಿಟ್ಟು ನೋಡಿ. ಕೊಳಲಲ್ಲಿ ಏನನ್ನ ಇರುತ್ತೆ, ಕೊಳಲು, ಕೃಷ್ಣನ ಕೈನಲ್ಲಿ ಕೊಳಲು ಇರುತ್ತೆ, ಪೂರ್ತಿ ಖಾಲಿ ಇರುತ್ತೆ. ಖಾಲಿ ಇರ್ತಕ್ಕಂಥ ಕೊಳಲಿಗೆ ನವರಂಧ್ರಗಳಿರುತ್ತೆ. ಆ ನವರಂಧ್ರಗಳಲ್ಲಿ ಕೃಷ್ಣ ಏನು ಮಾಡ್ತಾನೆ, ತನ್ನ ಪ್ರಾಣವಾಯುವನ್ನು ಊದ್ಬಿಟ್ಟು ಅದ್ಭುತವಾಗಿರ್ತಕ್ಕಂಥ ರಾಗರಾಗಿಣಿಗಳನ್ನು ಬಾರಿಸ್ತಾ ಇರ್ತಾನೆ. ನಾವು ಕೂಡ ಕೊಳಲಂತೆ ಖಾಲಿ ಆಗಿಬಿಡ್ಬೇಕು. ನಮ್ಮಲ್ಲಿ ನಾನು, ನನ್ನದು ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟುಬಿಟ್ಟು ಖಾಲಿ ಕೊಳಲು ಥರ ಆಗಿಬಿಡ್ಬೇಕು. ಆವಾಗ ಭಗವಂತ ಏನು ಮಾಡ್ತಾನೆ, ನವರಂಧ್ರಗಳಿಂದ ಕೂಡಿರ್ತಕ್ಕಂಥ ಈ ವೇಣುನಲ್ಲಿ ಅವನ ಒಂದು ಪ್ರಾಣವಾಯುವನ್ನು ಊದ್ತಾನೆ. ಊದ್ದಾಗ ಏನಾಗುತ್ತೆ, ನಮ್ಮಲ್ಲಿ ರಾಗರಾಗಿಣಿಗಳು ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಹೊರಡುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆತ್ಮಸಖನಾದ ರುದ್ರನನ್ನೇ ಸ್ತೋತ್ರ ಮಾಡು, ನಿತ್ಯವೂ ಸ್ಮರಿಸುತ್ತಿರು. ಮುಪ್ಪಿನ ಸ್ವಭಾವದ ಈ ಶರೀರದಲ್ಲಿರುವ ನಮ್ಮನ್ನು, ಅಂದರೆ ಜೀವಗಳನ್ನು ರಕ್ಷಿಸುವನು ಅವನೇ ಆಗಿರುತ್ತಾನೆ. ಮುಪ್ಪಿನ ಸ್ವಭಾವದ ಶರೀರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ, ಆದರೆ ಅದರೊಳಗೆ ಭಗವಂತ ನಮ್ಮನ್ನು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಮಪದಕ್ಕೆ ತಗೊಂಡು ಹೋಗ್ತಾನೆ ಅಂತ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತೇಳ್ಬಿಟ್ಟು ನಮ್ಮನ್ನು ಅಮೃತದ ಕಡೆಗೆ ಭಗವಂತ ತಗೊಂಡು ಹೋಗ್ತಾನೆ. ಅವನ ಅವಘಡ ರೋಗಗಳೆಂಬ ಸೇನೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ಯಾರು ಭಗವಂತನಿಗೆ ಶರಣಾಗತಿ ಮಾಡಿಬಿಟ್ಟಿದ್ದಾರೆ ಅವರಿಗೆ ಈ ಅವಘಡ ರೋಗಗಳು ಅಂತಕ್ಕಂಥ ಸೈನ್ಯಗಳು, ಭಗವಂತನ ಸೈನ್ಯಗಳು, ಅದು ನಮಗೆ ಬಾಧಿಸೋದಿಲ್ಲ. ಹೇಗೆ ಇವಾಗ ರಾಜನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಮಿತ್ರ ಇದ್ದಾನೆ, ಅಥವಾ ಮಂತ್ರಿ ಇದ್ದಾನೆ, ಅಥವಾ ರಾಜನ ಕುಮಾರ ಇದ್ದಾನೆ. ಅವನು ಸೈನ್ಯದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೂ ಎದೆ ಉಬ್ಬಿಸ್ಕೊಂಡು ನಡ್ಕೊಂಡು ಹೋಗ್ತಾನೆ. ಯಾಕೆ? ಸೈನ್ಯ ಅವನಿಗೇನು ಮಾಡುತ್ತೆ, ನಾನು ರಾಜನ ಸಖ ಅಂತ ಹೇಳ್ಬಿಟ್ಟು ಅಂತ. ಅದೇ ಥರನೇ ಭಗವದ್ ಭಕ್ತರಿಗೆ ಭಗವಂತನ ಸೇನೆ ಯಾವುದೇ ಉಪಟಳನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ಹೆದರಬೇಕಾಗಿರತಕ್ಕಂಥ ಕಾರಣ ಇಲ್ಲ. ಸಾತ್ವಿಕರಾದ ನಮ್ಮನ್ನು ದ್ವೇಷಿಸುವವರನ್ನು ಅವರು ನಾಶಗೊಳಿಸಲಿ. ಯಾರು? ಭಗವಂತನ ಸೈನ್ಯ ಇದೆಯಲ್ಲ, ಈ ರೋಗಗಳು ಅವಘಡಗಳು ಅಂತಕ್ಕಂಥ ಸೈನ್ಯ ಭಗವದ್ ಭಕ್ತರನ್ನು ಯಾರು ದ್ವೇಷಿಸ್ತಾ ಇದ್ದಾರೆ ವಿನಾಕಾರಣ ಅವರನ್ನು ನಾಶ ಮಾಡಲಿ. ಏಕೆಂದರೆ ರುದ್ರ ಭಕ್ತರನ್ನು ದ್ವೇಷಿಸುವವರಿಗೆ ಕೇಡು ಎಂದಿಗೂ ತಪ್ಪಿದ್ದಲ್ಲ ಎಂದು ಎಚ್ಚರಿಸಲಾಗಿದೆ. ಯಾಕೆಂದರೆ ನಾವೆಲ್ಲ ಪುರಾಣಗಳನ್ನು ನೋಡಿರ್ತೀವಿ. ಭಗವದ್ ಭಕ್ತರು ಭಗವಂತ ತನಗೆ ಮಾಡಿರ್ತಕ್ಕಂಥ ಅಪಚಾರನ್ನಾದರೂ ಕ್ಷಮಿಸ್ತಾನೆ, ಆದರೆ ಭಕ್ತರಿಗೆ ಮಾಡಿರ್ತಕ್ಕಂಥ ಅಪಚಾರ ಎಳ್ಳಷ್ಟೂ ಕ್ಷಮಿಸೋದಿಲ್ಲ ಅವನು. ಹಾಗಾಗಿ ಶ್ರೀಶನ ಬಕುತರ ನಿಂದಿಸಿದ ಫಲ ಕಾಸು ಕೊಟ್ಟರೆ ಕಳೆದು ಹೋದೀತೆ ಅಂತ ಕೇಳ್ತಾರೆ ಯಾರು? ದಾಸರು. ಶ್ರೀಶನ ಬಕುತರ ನಿಂದಿಸಿದ ಫಲ, ಯಾರಾದರೂ ಭಗವದ್ ಭಕ್ತರನ್ನ ಬೈದ್ಬಿಟ್ಟಿದ್ರೆ, ನಿಂದಿಸ್ಬಿಟ್ಟಿದ್ರೆ, ಕಾಸು ಕೊಟ್ಟರು ಕೂಡ, ಯಾವ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಕೂಡ ಅದು ಬಿಟ್ಟು ಹೋಗೋದಿಲ್ಲ, ಅಂತಹ ಒಂದು ವಜ್ರಲೇಪ ಆಗುತ್ತೆ ಅಂತ ದಾಸರು ಎಚ್ಚರಿಸಿದ್ದಾರೆ. ಹಾಗಾಗಿ ಭಗವದ್ ಭಕ್ತರನ್ನು ಯಾರು ವಿನಾಕಾರಣ ದ್ವೇಷಿಸ್ತಾ ಇದ್ದಾರೆ, ಹಿಂಸಿಸ್ತಾ ಇದ್ದಾರೆ, ಹೇ ರುದ್ರ ನಿನ್ನ ಸೈನ್ಯ ಎಲ್ಲ ಹೋಗಿ ಅವ್ರ ಮೇಲೆ ಬಿದ್ದು ಬಿಡಲಿ, ಅವರನ್ನು ಕಾಡಿಸ್ಲಿ ಅಂತಕ್ಕಂಥ ಒಂದು ಈ ಮಂತ್ರದಲ್ಲಿ ಆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ. ಇನ್ನು 32ನೆಯ ಮಂತ್ರ, ಪರಿಣೋ ರುದ್ರಸ್ಯ ಹೇತಿರ್ವೃಣಕ್ತು ಪರಿತ್ವೇಷಸ್ಯ ದುರ್ಮತಿರಘಾಯೋ ಅವಸ್ಥಿರಾಮಗವದ್ಭ್ಯಸ್ತನುಷ್ವಮೀಡ್ವಸ್ತೋಕಾಯತನಯಾಯ ಮೃಡಯ ಅಂತ ಹೇಳ್ತಾರೆ.
ಮೃಡ ಅಂದರೆ ವರಗಳ ಸುರಿಮಳೆಯನ್ನು ಸುರಿಸ್ತಕ್ಕಂಥ ಅವನು ಅಂತ ಅರ್ಥ. ದುರ್ಮತಿಗಳಾದ ಪಾಪಿಗಳನ್ನು ಘಾಸಿ ಮಾಡುವ ಹೇ ರುದ್ರನೇ, ಅಘಾಯುವೇ, ಅಘ ಅಂದರೆ ಪಾಪ, ಅಘಾಯು ಅಂದರೆ ಪಾಪವನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಹೇ ರುದ್ರನೇ, ನಮ್ಮ ವಿಷಯದಲ್ಲಿ ಶಾಂತನಾಗಿರು. ಯಾಕೆಂದ್ರೆ ನಾವು ಪಾಪಿಗಳಲ್ಲಪ್ಪ, ನಾವು ಪುಣ್ಯಾತ್ಮರು. ಯಾಕೆ ನಾವು ಪುಣ್ಯಾತ್ಮರು ಅನ್ನೋದನ್ನು ಹೇಳ್ಬಿಡ್ತಾ ಇದ್ದಾರೆ ಇಲ್ಲಿ. ಏನು, ನಾವು 3 ಕೆಲಸಗಳನ್ನ ಮಾಡಿಬಿಟ್ಟಿದ್ದೀವಿ. ಮೊದಲನೇದೇನು ಮಾಡಿದ್ದೀವಿ? ರುದ್ರನಿಗೆ ಶರಣಾಗತಿ ಮಾಡಿಬಿಟ್ಟಿದ್ದೀವಿ. ಅಪ್ಪ ನಿನಗೆ ಶರಣ ಆಗಿಬಿಟ್ಟಿದ್ದೀವಿ ನಾವು ಅಂತ. ಎರಡನೇದೇನು ಮಾಡಿದ್ದೀವಿ? ಭಗವಂತನ ಒಲುಮೆಗಾಗಿ ಪ್ರಾರ್ಥಿಸಿದ್ದೀವಿ. ಮೂರನೇದೇನು ಮಾಡಿದ್ದೀವಿ? ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಪಾಪ ಅಂತಕ್ಕಂಥದ್ದು ಎಳ್ಳಷ್ಟು ಇಲ್ಲ, ಹೊರಟು ಹೋಗಿದೆ. ನಾವು ಪುಣ್ಯಾತ್ಮರಾಗಿದ್ದೀವಿ. ಹೇ ರುದ್ರ, ನಮ್ಮನ್ನು ನೀನು ಶಾಂತನಾಗಿ ಕಾಪಾಡು, ನಮ್ಮ ವಿಷಯದಲ್ಲಿ ಶಾಂತನಾಗಿರು. ನಿನ್ನ ಆಯುಧಗಳು ಸಾಧುಗಳು ಅಪಾಪರಾಧ ನಮ್ಮನ್ನು ಕೈ ಬಿಡಲಿ. ನಿನ್ನ ಆಯುಧಗಳೇನಿದೆ, ಅವಘಡಗಳು, ರೋಗಗಳು ಅಂತಕ್ಕಂಥ ಆಯುಧಗಳು, ಸಾಧುಗಳು ಅಪಾಪರಾಧ ನಮ್ಮನ್ನು ಕೈ ಬಿಡಲಿ, ನಮ್ಮ ಹತ್ರಕ್ಕೆ ಬರ್ದಿರ ಇರಲಿ ಅಂತ ಹೇಳ್ಬಿಟ್ಟು ಅಂತ. ಘಾಸಿಗೊಳಿಸದಿರಲಿ, ನಮ್ಮನ್ನು ತೊಂದರೆ ಕೊಡದೇ ಇರಲಿ. ಶರಣಾಗತಿ ಆಗುವ ಸ್ಮರಣೆಯಿಂದ ಅಪಾಪವಂತರಾಗಿರುವೆವು. ನಮ್ಮ ಮಕ್ಕಳು ಮರಿಗಳನ್ನು ಘಾಸಿ ಮಾಡಬೇಡ. ನಮ್ಮನ್ನಷ್ಟೇ ನೀನು ಕಾಪಾಡು ಅಂತ ಕೇಳ್ಕೊತಾ ಇಲ್ಲ, ನಮ್ಮ ಮಕ್ಕಳು ಮರಿಗಳನ್ನು ಕೂಡ ಘಾಸಿ ಮಾಡಬೇಡ. ಯಾರ್ಯಾರಿಗೂ ತೊಂದರೆ ಆದರೆ ನಮಗೆ ಮನಸ್ಸಿನಲ್ಲಿ ಕಸಿವಿಸಿ ಆಗುತ್ತೋ ಆ ಥರ ಯಾರಿಗೂ ಕೂಡ ತೊಂದರೆ ಕೊಡಬೇಡ. ಕಣ್ಣು ನಮ್ಮದೇ, ಬೆರಳು ನಮ್ಮದೇ. ಚುಚ್ಕೊಳ್ತೀವ ನಾವು? ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬದುಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಹೇ ರುದ್ರ, ನಮ್ಮನ್ನಾಗಲಿ, ನಮ್ಮ ಮಕ್ಕಳನ್ನಾಗಲಿ, ನಮ್ಮ ಮರಿಗಳನ್ನಾಗಲಿ, ನಮ್ಮ ಬಂಧು ಬಾಂಧವರನ್ನಾಗಲಿ, ನಾನು ಬದುಕ್ತಾ ಇರ್ತಕ್ಕಂಥ ಸಮಾಜನ್ನಾಗಲಿ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳನ್ನಾಗಲಿ ನೀನು ಘಾಸಿ ಮಾಡಬೇಡ. ಪುತ್ರನಿಗೆ ತಂದೆ ತಾಯಿಯರ ಪುಣ್ಯದಿಂದ ದೂರ ಮಾಡಬೇಡ. ಅಂದರೆ ತಂದೆ ತಾಯಿಗಳು ಪುತ್ರರಿಗೆ ಇರಬೇಕು. ಏನೋ ಅದಕ್ಕೇನೋ ಒಂದು ಹಾಡು ಬರುತ್ತೆ, ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಜನ್ಮದಲ್ಲಿ ಬೇಗ ಅಂತ ಹೇಳ್ಬಿಟ್ಟು ಅಂತ. ತಂದೆ ತಾಯಿ ಸೇವೆ ಮಾಡ್ತಕ್ಕಂಥದ್ದು ಅನ್ನೋದು ಅಷ್ಟು ಸುಲಭ ಅಲ್ಲ, ಎಲ್ಲರಿಗೂ ಸಿಗ್ತಕ್ಕಂಥ ಭಾಗ್ಯ ಅಲ್ಲ. ಅದು ಸಿಕ್ಕಿದೆ ಅಂತಂದರೆ ಕೋಟಿ ಜನ್ಮದ ಪುಣ್ಯ. ಯಾರಿಗಾದರೂ ತಂದೆ ತಾಯಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿದೆ ಅಂತಂದರೆ ಶ್ರದ್ಧಾಭಕ್ತಿಗಳಿಂದ ಮಾಡಿಬಿಡ್ಬೇಕು. ಯಾಕೆಂದರೆ ಭಗವಂತನನ್ನು ಪಕ್ಕಕ್ಕಿಟ್ಟರು ಭಗವಂತ ಬೇಜಾರು ಮಾಡ್ಕೊಳಲ್ವಂತೆ. ಆದರೆ ತಂದೆ ತಾಯಿಗಳನ್ನೆಲ್ಲ ಪಕ್ಕಕ್ಕಿಟ್ರೆ ಅವರ ಸೇವೆಯಿಂದ ದೂರ ಆದರೆ ಭಗವಂತ ಖಂಡಿತ ಕೋಪಗೊಳ್ತಾನೆ. ಹಾಗಾಗಿ ತಂದೆ ತಾಯಿಗಳ ಸೇವೆಯಿಂದ ಮಕ್ಕಳನ್ನು ಬೇರೆ ಮಾಡಬೇಡ. ಅದರ ಅರ್ಥ ಏನು ಅಂತಂದರೆ ತಂದೆ ತಾಯಿನ ಉಳಿಸು, ಮಕ್ಕಳಿಗೆ ಉಳಿಸು ಅಂತಕ್ಕಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ತಂದೆ ತಾಯಿಯರಿಗೆ ಪುತ್ರರ ಪುಣ್ಯದಿಂದ ವಿಶೇಷವಾಗಿ ಸುಖವಾಗುವಂತೆ ಮಾಡು. ಮಕ್ಕಳನ್ನ ತಂದೆ ತಾಯಿ ಎದುರುಗ ಅವರು ದೂರ ಆಗೋ ಥರ ಮಾಡಬೇಡ. ಹಾಗಾಗಿ ಮಕ್ಕಳನ್ನು ಕೂಡ ತಂದೆ ತಾಯಿಗಳಿಗೆ ಉಳಿಸ್ಕೊಡು. ತಂದೆ ತಾಯಿಗಳನ್ನು ಮಕ್ಕಳಿಗೆ ಉಳಿಸ್ಕೊಡು, ಮಕ್ಕಳನ್ನು ತಂದೆ ತಾಯಿಗೆ ಉಳಿಸ್ಕೊಡು ಅಂತಕ್ಕಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ನೋಡಿ, 4 ಜನ ಮಕ್ಕಳಿರ್ತಾರಂತೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಇಲ್ಲಿ ಪುತ್ರ ಅಂತಂದರೆ ಬರೀ ಗಂಡು ಮಕ್ಕಳು ಅಂತಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಕೂಡ 4 ಥರದ ಪುತ್ರರು ಇರ್ತಾರಂತೆ. ಒಬ್ಬನು ಶತ್ರು ಪುತ್ರ, ಮಿತ್ರ ಪುತ್ರ ಎರಡನೇವನು, ಮೂರನೇದು ಸೇವಕ ಪುತ್ರ, ಇನ್ನೊಬ್ಬನು ಸೇವಿಯ ಪುತ್ರ ಅಂತ ಹೇಳ್ಬಿಟ್ಟು ಅಂತ 4 ಥರದ ಮಕ್ಕಳು ಹುಟ್ಟುತ್ತಾರಂತೆ. ಇದಕ್ಕೆ ಒಂದು ಕತೆ ಇದೆ, ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ. ಒಬ್ಬ ರಾಜ, ಒಬ್ಬ ರಾಣಿ ಇರ್ತಾಳೆ. ಆ ರಾಣಿ ಗರ್ಭವತಿ ಆಗಿರ್ತಾಳೆ. ಗರ್ಭವತಿ ಆಗಿರ್ಬೇಕಾಗಿದ್ರೆ ಆ ರಾಣಿಗೆ ರಾಜ ಭಾಳ ಮುದ್ದಾಗಿ ನೋಡ್ಕೊತಾ ಇರ್ತಾನೆ. ಒಂದ್ಸಲ ಏನಾಗುತ್ತೆ, ಅಪರೂಪವಾಗಿರತಕ್ಕಂಥ ಒಂದು ಮಾವಿನ ಹಣ್ಣು ಸಿಗುತ್ತೆ ಯಾರಿಗೆ? ರಾಜನಿಗೆ. ತಕ್ಷಣ ಹೆಂಡತಿಗೆ ಜ್ಞಾಪಕಕ್ಕೆ ಬರುತ್ತೆ, ಅಯ್ಯೋ ನನ್ನ ಪಟ್ಟಮಹಿಷಿ ಗರ್ಭಿಣಿ ಆಗಿದ್ದಾಳೆ, ಆಕೆಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಆ ವಿಶೇಷವಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ತೊಗೊಂಬಂದು ಯಾರಿಗೋ ಕೊಟ್ಟು ಹಚ್ಚಿಸಿ ತಿನ್ನಿಸೋದಕ್ಕಾಗತ್ತಾ? ಆ ಪ್ರೀತಿ ಇರೋದಿಲ್ಲ. ಹಾಗಾಗಿ ತಾನೇ ಚಾಕು ತೊಗೊಂಡು ಒಂದು ತಟ್ಟೆ ಇಟ್ಕೊಂಡು ಆ ಹಣ್ಣನ್ನು ಹಚ್ಚಿಬಿಟ್ಟು ಹೋಳು ಮಾಡಿ ಆ ಹೆಂಡತಿಗೆ ತಿನ್ನಿಸ್ತಾ ಇರ್ತಾನೆ. ಅಚಾತುರ್ಯದಿಂದ ಏನಾಗುತ್ತೆ, ರಾಜನ ಬೆರಳು ಕೊಯ್ಕೊಂಬಿಡುತ್ತೆ. ಕೊಯ್ತಾ ಇರಬೇಕಾಗಿದ್ರೆ ಹರಿತವಾಗಿರ್ತಕ್ಕಂಥ ಚಾಕುಗೆ ಆ ರಾಜನ ಬೆರಳು ಕೊಯ್ಕೊಂಬಿಡುತ್ತೆ. ಕೊಯ್ಕೊಂಡಿದ ತಕ್ಷಣ ರಕ್ತ ಏನಾಗುತ್ತೆ, ತಟ ಅಂತ ಕೆಳಗಡೆ ಇರ್ತಕ್ಕಂಥ ತಟ್ಟೆ ಒಳಗೆ ಬೀಳುತ್ತೆ. ವಿಚಿತ್ರ ನೋಡ್ತಾ ಇದ್ದಂಗೆ ಒಂದು ಸೈಕಿಕ್ ವೈಬ್ರೇಷನ್ಗೆ ಒಳಗಾಗ್ತಾಳೆ. ಯಾರು? ಆ ಗರ್ಭವತಿ ಆಗಿರ್ತಕ್ಕಂಥ ಪತ್ನಿ ಸೈಕಿಕ್ ವೈಬ್ರೇಷನ್ಗೆ ಒಳಗಾಗ್ತಾಳೆ. ಅವಳ ಕಣ್ಣುಗಳೆಲ್ಲ ಅರಳ್ಕೊಳುತ್ತೆ. ವಿಶೇಷವಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಮುಖಭಾವ ಬರುತ್ತೆ. ಎರಡೂ ಕೈಯನ್ನು ಆ ತಟ್ಟೆಗೆ ಹಿಂಗೆ ಹಾಕ್ಬಿಟ್ಟು ಆ ಸೋರಿರತಕ್ಕಂಥ ರಕ್ತವನ್ನು ನಾಕೋಕ್ಕೆ ಶುರು ಮಾಡ್ತಾಳೆ. ಅಂತ ಒಳ್ಳೆ ಭದ್ರಕಾಳಿ ಥರ ನಾಕ್ತಾ ಇರ್ತಾಳೆ. ಈ ವಿಚಿತ್ರವಾಗಿರ್ತಕ್ಕಂಥ ಸಂದರ್ಭವನ್ನು ನೋಡಿ ರಾಜನಿಗೆ ಭಯ ಆಗಿಬಿಡುತ್ತೆ. ಏನು ಹೀಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಆವಾಗ ರಾಜ ಪುರೋಹಿತರನ್ನು ಕರೆಸಿಬಿಟ್ಟು ಕೇಳ್ತಾರೆ,
ಸ್ವಾಮಿ ಈ ಥರ ನಡೀತು, ಏನು ಇದಕ್ಕೆ ಅರ್ಥ ಅಂತ ಹೇಳ್ಬಿಟ್ಟು ಅಂತ. ಆವಾಗ ರಾಜ ಪುರೋಹಿತರು ಹೇಳ್ತಾರೆ, ರಾಜ, ಹಿಂದಿನ ಜನ್ಮದಲ್ಲಿ ನಿನಗೆ ಶತ್ರು, ಅವನು ನಿನಗೆ ಗರ್ಭದಲ್ಲಿ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಅವನು ನಿನ್ನ ಮಗ, ಹಿಂದಿನ ಜನ್ಮದಲ್ಲಿ ಶತ್ರು, ಅವನು ಆ ಶತ್ರುತ್ವವನ್ನು ಇನ್ನೂ ತೀರಿಲ್ಲ, ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಗರ್ಭದಲ್ಲಿ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಹಾಗಾಗಿ ಹುಷಾರಾಗಿರೋದು ಒಳ್ಳೆಯದು. ಆ ಮಗು ಹುಟ್ಟಿದ ತಕ್ಷಣ ನಿನ್ನಿಂದ ದೂರ ಮಾಡಿಬಿಡು, ಇಲ್ಲಾಂದರೆ ನೀನು ಸಾಕಷ್ಟು ನರಕಯಾತನೆಗಳನ್ನು ಅನುಭವಿಸ್ತೀಯಾ ಅಂತ ಹೇಳ್ಬಿಟ್ಟು ರಾಜಪುರೋಹಿತರು ಹೇಳ್ತಾರೆ. ರಾಜನಿಗೆ ನಂಬಿಕೆ ಬರೋದಿಲ್ಲ. ಪಟ್ಟಮಹಿಷಿಗೆ ಹುಟ್ಟಿರ್ತಕ್ಕಂಥ ಮಗನ್ನೆಲ್ಲನ ದೂರ ಮಾಡೋದಕ್ಕಾಗತ್ತಾ? ಪುತ್ರ ವ್ಯಾಮೋಹ ಅನ್ನೋದು ಯಾರಿಗಾದರೂ ಇರುತ್ತೆ. ಆಯಿತು, ಅವನನ್ನು ಒಳ್ಳೆ ಗುರುಗಳ ಹತ್ರ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಸಾಕು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಅದು ಸ್ವಲ್ಪ ದಿವಸ ಇದಕ್ಕೋಸ್ಕರ ಕಾಯ್ತಾನೆ. ಆಮೇಲೆ ಏನಾಗುತ್ತೆ, ಆ ಪಟ್ಟಮಹಿಷಿಗೆ ಗಂಡು ಮಗು ಹುಟ್ಟು ಬರುತ್ತೆ. ತುಂಬ ಮುದ್ದಾಗಿರುತ್ತೆ ಆ ಮಗು. ಅದರ ಮೇಲೆ ಮಮಕಾರನ್ನು ಬೆಳೆಸ್ಕೊಂಡು ಆ ರಾಜ ಭಾಳ ಪ್ರೀತಿಯಿಂದ ಬೆಳೆಸ್ತಾನೆ. ಆ ಮಗು ಚಿಕ್ಕ ವಯಸ್ಸಿನಿಂದ ಭಾಳ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಎಲ್ಲ ಏತಿ ಅಂದರೆ ಪ್ರೀತಿ ಅನ್ನೋದು. ರಾಜ ಏನು ಮಾಡಬೇಡ ಅಂದರೆ ಅದನ್ನು ಮಾಡೋದು. ಯಾಕೆಂದರೆ ಶತ್ರು ಪುತ್ರ ಹೆಂಗೆ ಹುಟ್ಟುತ್ತಾರೆ ಅಂತೇಳ್ಬಿಟ್ಟು ನಾವೆಲ್ಲ ನೋಡ್ತಾ ಇರ್ತೀವಿ. ಕೆಲವು ಮಕ್ಕಳು ನಮಗೆ ಏತಿ ಅಂದರೆ ಪ್ರೀತಿ, ಹೇಳಿದ್ದಕ್ಕೆ ಮಾತು ಕೇಳಲ್ಲ, ಮಾಡಬೇಡ ಅಂದಿದ್ದನ್ನು ಮಾಡೋದು, ನಾನು ಹಿಂಗೆ ಮಾಡ್ತೀನಿ ಇವಾಗ ಏನು ಅಂತ ಅನ್ನೋದು, ತಂದೆ ತಾಯಿಗಳಿಗೆ ಚಿಕ್ಕ ವಯಸ್ಸಿನಿಂದನೂ ಕೂಡ ನೋವು ಕೊಡೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಕಡೆಗೆ ಆ ರಾಜನ ಮಗ ದೊಡ್ಡವನಾಗ್ಬಿಟ್ಟು ರಾಜನ ಪತ್ನಿಯನ್ನು ಸೆರೆಮನೆಗೆ ಹಾಕಿಸ್ಬಿಡ್ತಾನೆ. ಸದ್ಯ ಪ್ರಾಣ ತೆಗೆಯಲ್ಲ, ಅದೊಂದು ಪುಣ್ಯ. ಸೆರೆಮನೆಗೆ ಹಾಕಿಸಿ ಎಷ್ಟು ಚಿತ್ರಹಿಂಸೆಗಳನ್ನು ಕೊಡ್ತಾನೆ ಅಂದರೆ, ಸರಿಯಾಗಿ ಟೈಮ್ಗೆ ಊಟ ಕೊಡಲ್ಲ, ಆರೈಕೆ ಮಾಡಲ್ಲ. ಕಡೆಗೆ ಅವರು ವೃದ್ಧಾಪ್ಯದವರೆಗೂ ಕೂಡ ಹಾಗೆ ನರಳಿ ಸೆರೆಮನೆಯಲ್ಲೇ ಅವರು ತಮ್ಮ ಹಸುವನ್ನು ನೀಗ್ತಾರೆ. ಅಂದರೆ ಶತ್ರುಪುತ್ರರು ಅಂತಕ್ಕಂಥವ್ರು ಹೆಂಗೆ ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಔರಂಗಜೇಬ್. ಹೌದು. ಆ ಶಹಜಹಾನನ್ನು ಎತ್ಕೊಂಡೋಗಿ ಆ ಸೆರೆಮನೆಯಲ್ಲಿ ಇಟ್ಟುಬಿಟ್ಟು ಆ ತಾಜ್ ಮಹಲನ್ನು ನಾನು ನೋಡಬೇಕು ಸಾಯಂಕಾಲಕ್ಕೆ ಅಂತಂದರೆ ನಾವು ಹೋಗಿದ್ವಿ, ನಾವು ನೋಡೋದಕ್ಕೆ ಅಂತ ಕೋಟೆಗೆ ಹೋಗಿದ್ವಿ, ಆಗ್ರಾದ ಕೋಟೆ. ಆ ಕೋಟೆನಲ್ಲಿ ಒಂದು ವಜ್ರನ ಇಟ್ಟಿರ್ತಕ್ಕಂಥ ಜಾಗ ಇದೆ. ಆ ವಜ್ರನ ಇಟ್ಟಿದ್ದಂತೆ, ದೊಡ್ಡ ವಜ್ರ. ಅದರೊಳಗೆ ಆ ತಾಜ್ ಮಹಲ್ ಪ್ರತಿಬಿಂಬ ಕಾಣೋದಂತೆ. ನೀನು ಇದನ್ನು ನೋಡ್ಕೊಂಡು ಜೀವನ ಮಾಡ್ಕೊ ಅಂತೇಳ್ಬಿಟ್ಟು ಆ ರಾಜನ್ನ ಆ ಸೆರೆಮನೆಯಲ್ಲಿ ಇಟ್ಟಿದ್ದಂತೆ. ಕಡೆಗೆ ಆ ಶಹಜಹಾನ್ ತಂಗಿ ಅಂದರೆ ಔರಂಗಜೇಬ್ ತಂಗಿ ಶಹಜಹಾನ್ ಮಗಳು, ಆಕೆ ಕೊನೆಗಾಲದಲ್ಲಿ ತಂದೆಗೆ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಸೇವೆ ಮಾಡ್ತಾಯಿದ್ರೆ ಇದೇ ಔರಂಗಜೇಬು ಅವರಿಬ್ಬರಿಗೂ ಕೂಡ ದೈಹಿಕ ಸಂಬಂಧನ ಅಂಟುಕಟ್ಬಿಟ್ಟು ಅವ್ರ ಮೇಲೆಲ್ಲ ನಿಂದೆಗಳು ಹಾಕಿ ಶಿಕ್ಷೆಗಳನ್ನು ಕೊಡ್ತಾನೆ. ಅಂದರೆ ಶತ್ರು ಪುತ್ರರು ಹೆಂಗೆ ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಎಲ್ಲರಿಗೂ ಯಾರಿಗೆ ಬೇಕಾದ್ರೂ ಅದು ಆಗ್ಬೋದು. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತುಂಬ ಮಮಕಾರ ಅಂತಕ್ಕಂಥದ್ದನ್ನು ಬೆಳೆಸ್ಕೊಳೋದಕ್ಕೆ ಹೋಗಬಾರ್ದು. ಎಷ್ಟು ಪ್ರೀತಿಸಬೇಕೋ ಅಷ್ಟು ಪ್ರೀತಿಸ್ಬೇಕಷ್ಟೆ. ಬುದ್ಧಿ ಕರ್ಮಾನುಸಾರಿಣಿ ಅಂತೇಳ್ಬಿಟ್ಟು, ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಹೋಗ್ತಾ ಇರುತ್ತೆ. ಬುದ್ಧಿ ಹೇಳ್ತಕ್ಕಂಥದ್ದು ಏನೋ ಒಂದು ಇದಿದೆ, ಬಿದ್ದಿರಲು ಬಂದು ನೋಡದ ತಾಯಿ ಅಂತ ಹೇಳ್ಬಿಟ್ಟು ಅಂತ. ಬುದ್ಧಿ ಕಲಿಸದ ತಂದೆ, ವಿದ್ಯೆ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಬುದ್ಧಿ ಹೇಳಬೇಕಾಗಿರ್ತಕ್ಕಂಥದ್ದು ತಂದೆಯ ಗುಣ ಹೇಳಬೇಕು. ಆದರೆ ಕೇಳಲಿಲ್ಲ, ಮಕ್ಕಳು ತಲಹಾಟೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಬುದ್ಧಿ ಕರ್ಮಕ್ಕೆ ತಕ್ಕಂತೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡಬೇಕಷ್ಟೆ, ಏನು ಮಾಡೋದಕ್ಕಾಗೋದಿಲ್ಲ. ಇವರು ಶತ್ರುಪುತ್ರರು ಅಂತ ಹೇಳ್ಬಿಟ್ಟು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ಬಿಟ್ಟು ಅಂತ. ಋಣಕ್ಷಯೇ ಕ್ಷಯಮ್ಯಾಂತಿ ನಾ ತತ್ರ ಪರಿದೇವನ ಅಂತ ಹೇಳ್ಬಿಟ್ಟು. ತಲೆ ಕೆಡಿಸ್ಕೋಬೇಡ್ರಿ, ಋಣ ಇರೋವರೆಗೂ ಅವ್ರು ನಮ್ಮ ಹತ್ರ ಇರ್ತಾರೆ, ಋಣ ತೀರ್ಥ ಹೊರಟೋಗ್ಬಿಡ್ತಾರೆ. ಒಳ್ಳೆ ಮಕ್ಕಳೇ ಇರ್ಬೋದು ಪಾಪ, ಎಲ್ಲ ಫಾರಿನ್ನಲ್ಲಿ ಜಾಬ್ ಸಿಕ್ಬಿಡುತ್ತೆ, ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಮೊನ್ನೆ ಯಾವುದೋ ಒಂದು ಸ್ಟೋರಿ ಕೇಳ್ತಾ ಇದ್ದೆ. ಆ ಸ್ಟೋರಿಯಲ್ಲಿ ಆಂಧ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಈ ರಿಟೈರ್ಡ್ ಆರ್ಮಿ ಆಫೀಸರ್ ಅಂತ. ಆ ಆರ್ಮಿ ಆಫೀಸರ್ ಆಗಿರಬೇಕಾಗಿದ್ದರೆ ಏನಾಯ್ತಂತೆ ಅಂದರೆ, ತಾಯಿ ಸತ್ತೋಗ್ಬಿಟ್ಲಂತೆ. ಮಗ ಡೆಲ್ಲಿನಲ್ಲಿದ್ದಂತೆ, ಅಂದರೆ ಚಿಕ್ಕ ಮಗ ಡೆಲ್ಲಿನಲ್ಲಿದ್ದಂತೆ, ದೊಡ್ಡ ಮಗ ಫಾರಿನ್ನಲ್ಲಿದ್ದಂತೆ. ಕಡೆಗೆ ಏನಾಯ್ತಂತೆ, ಚಿಕ್ಕ ಮಗ ಬಂದು ಆ ತಾಯಿಗೆ ಸಂಸ್ಕಾರಗಳನ್ನೆಲ್ಲ ಮಾಡಿ ಇದು ಮಾಡೋದಂತೆ. ಕಡೆಗೆ ಏನಪ್ಪ ದೊಡ್ಡ ಮಗ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ದೊಡ್ಡ ಮಗಂಗೆ ರಜಾ ಸಿಕ್ಕಲಿಲ್ವಂತೆ ಅಪ್ಪ, ತಾಯಿ ಹೋಗಿದಾಗ ನೀನು ಹೋಗಿ ಕರ್ಮಗಳನ್ನು ಮಾಡು, ತಂದೆ ತೀರ್ಕೊಂಡಾಗ ನಾನು ಏನೋ ಕಷ್ಟಪಟ್ಟು ಫಾರಿನಿಂದ ಬಂದು ಕರ್ಮಗಳನ್ನು ಮಾಡ್ತೀನಿ ಅಂತ ಹೇಳಿದ್ರು. ರಿಯಲಾಗಿ ನಡೆದಿರೋ ಕತೆ ನಾನು ಹೇಳ್ತಾ ಇರೋದು. ಆ ತಂದೆ ಹೇಳದಂತೆ, ಅಪ್ಪ ಅವನಿಗೆ ಮತ್ತೆ ಆ ಕಷ್ಟ ಕೊಡೋದು ಬೇಡ, ಎಂತೂ ಬಂದುಬಿಟ್ಟಿದೆಯಾ ನೀನು ತಾಯಿ ಕರ್ಮಕ್ಕೆ ಅಂತ, ತಂದೆ ಕರ್ಮವನ್ನು ಮುಗಿಸ್ಬಿಟ್ಟು ಹೊಟ್ಟೋಗು ಅಂತೇಳ್ಬಿಟ್ಟು ಪಿಸ್ತೂಲ್ ತೊಗೊಂಡು ಶೂಟ್ ಮಾಡ್ಕೊಂಡು ಸತ್ತೋದ್ನಂತೆ. ಯಾರು ತಂದೆ, ಬಂದಿದೆಯಾ ಎಂತೂ ಮುಗಿಸ್ಕೊಂಡು ಹೊಟ್ಟೋಗು, ಇನ್ನು ಮತ್ತೆ ಅವ್ನು ಬರೋದು ಯಾಕೆ, ಆ ಕಷ್ಟ ನಿಮಗೆ ಬೇಡ ಅಂತೇಳ್ಬಿಟ್ಟು ಅಂತ. ಅಂದರೆ ಇವರನ್ನು ನಾವು ಶತ್ರುಪುತ್ರರು ಅನ್ಬೇಕಾ, ಮಿತ್ರಪುತ್ರರು ಅನ್ಬೇಕಾ, ಯಾರು ಅನ್ಬೇಕು? ಅಂದರೆ ಅವ್ರದ್ದೇನು ತಪ್ಪಿಲ್ಲ ಪಾಪ, ಆದರೆ ವಿಧಿ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳ ಮೇಲೆ ನಾವು ಬ್ಲೇಮ್ ಮಾಡೋದಕ್ಕೆ ಅಂತಕ್ಕಂಥದ್ದು ಆಗೋದಿಲ್ಲ. ಹಾಗಾಗಿ ಎಂಥ ಮಕ್ಕಳು ಹುಡ್ತಾರೋ ನಮಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ತೆಲುಗುನಲ್ಲಿ ಒಂದು ಹಾಡಿದೆ, ಕನ್ನವಾರಿ ಕಣ್ಣೀರುನು ತುಡಿಚೆ ತನ
తనయుని బ్రతుకే ధన్యమురా గుణవంతుడైన కొడుకున్ని కన్న తల్లిదండ్రులదే పుಣ್ಯಮುರಾ ಅಲ್ವಾ. ಎಲ್ಲರಿಗೂ ಎಲ್ಲಿ ಸಿಗುತ್ತೆ? ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದರೂ ತಂದೆ ತಾಯಿ ಪುಣ್ಯ ಇರಬೇಕು. ಒಳ್ಳೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂದರೂ ಕೂಡ ಅವರ ಒಂದು ಪುಣ್ಯ ಅಂತಕ್ಕಂಥದ್ದು ಇರಬೇಕು. ಹಾಗಾಗಿ ಅಪಾರವಾಗಿರ್ತಕ್ಕಂಥ ಈ ಮಕ್ಕಳ ಒಂದು ಮಮಕಾರನ ನಾವು ಪಕ್ಕಕ್ಕೆ ಇಟ್ಟು ಬಿಡಬೇಕು. ಅವ್ರನ್ನೇನು ಕರ್ತವ್ಯ ಬೆಳೆಸಬೇಕು, ಅವ್ರಿಗೇನೋ ಬುದ್ಧಿ ಹೇಳಬೇಕು, ಅವ್ರ ದಾರಿಗೆ ರೆಕ್ಕೆ ಪುಕ್ಕ ಬಲಿತಾ ಕೊಟ್ಟು ಕಳಿಸ್ತಾ ಇರಬೇಕು. ಅವ್ರನ್ನ ನಾವು ಮಮಕಾರಕ್ಕೆ ಈಡು ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ಇವಾಗ ನೋಡಿ, ದುರ್ಯೋಧನ ಹುಟ್ಟಿದ ತಕ್ಷಣನೇ ಎಲ್ಲರೂ ಹೇಳೋರು, ಮಹನೀಯರೆಲ್ಲ ಬಿಟ್ಟುಬಿಡಿ, ಇವನು ಹುಟ್ಟಿದ ತಕ್ಷಣ ಕತ್ತೆ ಕೂಗ್ತು, ತೋಳ ಕೂಗ್ತು, ನರಿ ಕೂಗ್ತು, ಆಮೇಲಿರ್ತಕ್ಕಂಥ ಧ್ವಜ ಬಿದ್ದೋಯ್ತು. ಎಲ್ಲಿ ಇದರಲ್ಲಿ ಇಂದ್ರಪ್ರಸ್ಥದಲ್ಲಿರ್ತಕ್ಕಂಥ ಆ ಧ್ವಜ ಬಿದ್ದೋಗ್ಬಿಡ್ತು, ಹಸಿನ ಗೂಬೆಗಳು ಕೂಗ್ತು. ಹಾಗಾಗಿ ಬೇಡ, ಇದೆಲ್ಲ ಅಪುಷಕನ ರಕ್ತದ ಮಳೆ ಸುರಿಯಿತು, ದುರ್ಯೋಧನ ವಂಶನಾಶಕ, ಇವನೊಬ್ಬನ್ನ ಬಿಟ್ಟು ಬಿಡ್ರಿ ಅಂತ ಮಹಾಭಾರತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನು ಹೇಳ್ತಾರೆ, ಒಂದು ಸಂದರ್ಭನ ಹೇಳ್ತಾರೆ. ಏನು ಅಂತಂದರೆ, ಒಂದು ಕುಟುಂಬಕ್ಕೆ ಒಬ್ಬನಿಂದ ತೊಂದರೆ ಆಗ್ತಾ ಇದೆ ಅಂದರೆ ಫಸ್ಟು ಅವನನ್ನು ಆ ಕುಟುಂಬದಿಂದ ಹೊರಗಡೆಗೆ ಹಾಕ್ರಿ. ಒಂದು ಕುಟುಂಬಕ್ಕೆ ಒಬ್ಬನಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ, ಒಂದು ಗ್ರಾಮಕ್ಕೆ ಒಂದು ಕುಟುಂಬದಿಂದ ತೊಂದರೆ ಆಗ್ತಾ ಇದೆ ಅಂದರೆ ಆ ಕುಟುಂಬನ ಫಸ್ಟು ಹೊರಗೆ ಹಾಕ್ರಿ. ಯಾಕೆಂದರೆ ಗ್ರಾಮಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಇವಾಗೇನೋ ಒಂದು ಕೈಗೆ ಗ್ಯಾಂಗ್ರಿನ್ನೋ ಕಾಲಕ್ಕೆ ಗ್ಯಾಂಗ್ರಿನ್ನೋ ಆಗಿಬಿಡುತ್ತೆ. ಅಯ್ಯೋ ನನ್ನ ಕೈ, ಅಯ್ಯೋ ನನ್ನ ಕಾಲು ನಾನು ಬಿಡೋಕ್ಕಾಗತ್ತೆ ಅಂತ ಅಂದ್ಕೊಂಡ್ರೆ ಪ್ರಾಣನೇ ಬಿಡಬೇಕಾಗತ್ತೆ, ಶರೀರ ಎಲ್ಲ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಇಡೀ ಗ್ರಾಮಕ್ಕೆ ಒಂದು ಕುಟುಂಬದಿಂದ ತೊಂದರೆ ಆಗ್ತಾಯಿದೆ ಅಂದರೆ ಆ ಕುಟುಂಬನ ಹೊರಗೆ ಹಾಕ್ರಿ. ಅದೇ ಥರನೇ ಒಂದು ಗ್ರಾಮ ಒಂದು ದೇಶಕ್ಕೆ ತೊಂದರೆ ಮಾಡ್ತಾ ಇದೆ ಅಂತಂದರೆ ಆ ಗ್ರಾಮನ ಸರಿಯಾದ ದಾರಿಗೆ ತಂದ್ಕೊಳ್ರಿ, ಇಲ್ಲದೆ ದೇಶ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಅದನ್ನು ಹೇಳಿಬಿಟ್ಟು ಮಹಾತ್ಮರು ಹೇಳ್ತಾರೆ, ಫಸ್ಟು ನಿನ್ನ ದೊಡ್ಡ ಮಗ ದುರ್ಯೋಧನನ್ನ ಆಚೆಗೆ ಹಾಕು, ಅಟ್ಲೀಸ್ಟ್ ಉಳಿದ ಮಕ್ಕಳನ್ನು ನಿಂಗೆ ಉಳ್ಕೊತಾರೆ ಅಂತ ಹೇಳ್ಬಿಟ್ಟು. ಶತ್ರುಪುತ್ರರು ಅಂತಕ್ಕಂಥವ್ರು ಹೇಗೆ ಹುಟ್ಟು ಬರ್ತಾರೆ ಅಂತ. ದುರ್ಯೋಧನ ಬಂದು ಕಲಿಪುರುಷನ ಅವತಾರ, ಕಲಿಯ ಅವತಾರ. ಆದರೆ ಮಹಾಪತಿವ್ರತೆ ಗಾಂಧಾರಿ, ಹಾಗಾಗಿ ಅವಳ ಗರ್ಭದಿಂದ ಹುಟ್ಟು ಬರ್ತಕ್ಕಂಥ ಧೈರ್ಯವನ್ನು ಕಲಿಪುರುಷ ಮಾಡೋದಿಲ್ಲ. ಅದಕ್ಕೆ ಮಡಕೆನಲ್ಲಿ ಹುಟ್ಟಿ ಬರ್ತಾನೆ, ಟೆಸ್ಟ್ ಟ್ಯೂಬ್ ಬೇಬಿಯಾಗಿ ಆಚೆ ಕಡೆಗೆ ಬರ್ತಾನೆ. ಹಾಗಾಗಿ ಕಲಿಪುರುಷನ ಅವತಾರ, ಅವನು ಮಾಡಿದ್ದೇ ದುಷ್ಟ ಕಾರ್ಯಗಳು. ಹೀಗೆ ಶತ್ರುಪುತ್ರರು ಹುಟ್ಟು ಬರ್ತಾರೆ. ಇನ್ನೊಬ್ಬ ಎರಡನೇ ಥರದ ಪುತ್ರ ಯಾರು ಅಂದರೆ ಮಿತ್ರಪುತ್ರ. ಇವನ್ಗೆ ಯಾರು ಏನು ಬುದ್ಧಿ ಹೇಳಬೇಕಾದ್ದೇ ಇಲ್ಲ, ತಿದ್ದಿ ತೀಡಬೇಕಾದ್ದೇ ಇಲ್ಲ. ಅವ್ನು ಹುಟ್ಟದಾಗಲಿಂದ ವಿನಯವಾಗಿರ್ತಾನೆ, ತಂದೆ ತಾಯಿಗೆ ಕರೆಕ್ಟಾಗಿ ನಡ್ಕೊತಾನೆ, ಬೇಡ ಅಂದರೂ ಅವ್ನು ಸೇವೆ ಮಾಡ್ತಾ ಇರ್ತಾನೆ ತಂದೆ ತಾಯಿಗೆ. ಅವ್ನಿಗೇನೋ ಮಮಕಾರ ಇಟ್ಕೊಂಡಿರ್ತಾನೆ, ಏನೋ ಪ್ರೀತಿ ಇಟ್ಕೊಂಡಿರ್ತಾನೆ ತಂದೆ ತಾಯಿ ಮೇಲೆ. ಆಮೇಲೆ ಅವನು ಹೆಚ್ಚಾಗಿ ಓದ್ದಿರ ಇರ್ಬೋದು, ಅಥವಾ ಏನೋ ಅವ್ರಿಗೆ ತಕ್ಕಂತೆ ನಡ್ಕೊಂಡಿರ ಇರ್ಬೋದು, ಏನೇ ಮಾಡಿದ್ರು ಕೂಡ ತಂದೆ ತಾಯಿನ ಬಿಟ್ಟು ಹೋಗೋದಿಲ್ಲ. ಆ ಸೇವೆ ಮಾಡ್ಕೊಂಡು ಅವ್ರ ಸುತ್ತಮುತ್ತನೇ ವಾಸ ಮಾಡ್ಕೊಂಡಿರ್ತಾನೆ. ಇವನು ಮಿತ್ರಪುತ್ರ. ಕೊನೆಗಾಲದವರೆಗೂ ಕೂಡ ತಂದೆ ತಾಯಿಗೆ ಸೇವೆ ಮಾಡ್ತಾ ಇರ್ತಾನೆ, ತಂದೆ ತಾಯಿ ಮೇಲೆ ಮಮಕಾರ ಇಟ್ಕೊಂಡಿರ್ತಾನೆ. ತಂದೆ ತಾಯಿ ತೀರ್ಕೊಂಡ್ಮೇಲೂ ಕೂಡ ತಂದೆ ತಾಯಿ ಮೇಲೆ ಮಮಕಾರ ಇಟ್ಕೊಂಡು ಅವ್ರದ್ದು ದೈಹಿಕ ಕ್ರಿಯೆಗಳನ್ನೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾನೆ. ಇವನು ಮಿತ್ರಪುತ್ರ ಅಂತ ಅನ್ನಿಸ್ಕೊತಾನೆ. ಇನ್ನೊಬ್ಬನಿರ್ತಾನೆ ಸೇವಕ ಪುತ್ರ. ಅವನು ಹೆಂಗೆ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಇವ್ರು ಋಣಕ್ಕೆ ಬಿದ್ದೋಗ್ಬಿಟ್ಟಿರ್ತಾನೆ. ನಾವು ಅನ್ಕೊತೀವಿ, ಕೆಲವರು ಅನ್ಕೊತಾ ಇರ್ತೀವಲ್ಲ, ಅಯ್ಯೋ ನಿಮ್ಮ ಋಣಕ್ಕೆ ಬಿದ್ದೋಗ್ಬಿಟ್ಟೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ. ಅವ್ರು ಋಣಕ್ಕೆ ಬಿದ್ದೋಗ್ಬಿಟ್ಟಿರ್ತಾನೆ. ಆ ಋಣ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಗನಾಗಿ ಹುಟ್ಟಿ ಬಂದಿರ್ತಾನೆ. ಸೇವೆ ಮಾಡ್ತಾನೆ, ಸೇವೆ ಮಾಡ್ತಾನೆ, ಸೇವೆ ಮಾಡ್ತಾನೆ, ಜೀವನ ಪರ್ಯಂತ ಸೇವೆ ಮಾಡ್ತಾನೆ. ನಾವೆಲ್ಲ ನೋಡಿರ್ತೀವಿ, ಕೆಲವು ಮನೆಗಳಲ್ಲಿ ದೊಡ್ಡ ಮಕ್ಕಳು ಹುಟ್ಬಿಟ್ಟಿರ್ತಾರೆ. ಅವ್ರಾಗೆ ಒಂದು 4 ಜನ ತಂಗಿರೋ ಅಕ್ಕಂದ್ರೋ ಇರ್ತಾರೆ. ಅವ್ರುಗಳಿಗೆಲ್ಲ ಮದುವೆ ಮಾಡಿ, ಅವ್ರುಗಳಿಗೆಲ್ಲ ಏನು ಬಾಣಂತನಗಳು ಅದು ಇದು ಎಲ್ಲ ಮಾಡಿ ಅವ್ರ ಜೀವನ ಎಲ್ಲ ಹಂಗೆ ಕಳೆದೋಗುತ್ತೆ. ಅವ್ನ ಸುಖ ನಾವು ನೋಡ್ಕೊಳೋದಕ್ಕೆ ಆಗೋದಿಲ್ಲ. ತಂದೆ ತಾಯಿಗೆ ಸೇವೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಮನೆ ನಿಲ್ಲಿಸ್ತಾನೆ, ಎಲ್ಲ ಮಾಡ್ತಾನೆ. ಕಡೆಗೆ ಅಣ್ತಮ್ಮಂದರೆ ಏನು ಮಾಡ್ತಾರೆ, ಬಾಯಿಗೆ ಬಂದಂಗೆ ಬೈದ್ಬಿಡ್ತಾರೆ. ನೀನೇನೋ ಮಾಡಿದೆ ನನಗೆ ಅಂತೇಳ್ಬಿಟ್ಟು ಅಣ್ತಮ್ಮಂದರೆ ಬೈತಾರೆ, ಅಕ್ಕ ತಂಗಿರೇ ಬೈತಾರೆ. ಕಡೆಗೆ ತಂದೆ ತಾಯಿನ ಇವನ್ನ ಎಲ್ಲ ಹೊರಗಡೆಗೆ ಹಾಕ್ಬಿಡ್ತಾನೆ. ಕಡೆಗಾಲದವರೆಗೂ ಇವನು ತಂದೆ ತಾಯಿನ ನೋಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಕೂಲಿ ನಾಲಿನ ಆಡಿ ಮಾಡಾದರೂ ಅವರ ಒಂದು ವೈದ್ಯನ, ಅವರ ಒಂದು ಸೇವೆಯನ್ನು ಮಾಡೋ ಅಂಥ ಭಾಗ್ಯ ಸಿಗುತ್ತೆ ಇವನಿಗೆ. ಅವನು ಸೇವಕ ಪುತ್ರ ಅಂತ, ಸೇವೆ ಮಾಡೋದಕ್ಕೆ ಅಂತಲೇ ಬಂದಿರ್ತಾನೆ. ಇನ್ನು ಕೆಲವರಿಗೆ ಮಕ್ಕಳು ಹುಡ್ತಾರೆ ಸೇವೆಯ ಪುತ್ರರು ಅಂತ. ಈ ತಂದೆ ತಾಯಿಗಳು ಇವನು ಋಣಕ್ಕೆ ಬಿದ್ದೋಗಿರ್ತಾರೆ. ಯಾರೋ ಮಗನ ಋಣಕ್ಕೆ ಏನೋ ಋಣ ತೊಗೊಂಡು ತಪ್ಸ್ಕೊಂಬಿಟ್ಟಿರ್ತಾರೆ ಇವರು. ಅವನೇನು ಮಾಡ್ತಾನೆ, ಮಗನಾಗಿ ಹುಟ್ಟಿ ಬರ್ತಾನೆ. ಹುಟ್ಟಿದ ತಕ್ಷಣ ಅವನಿಗೇನೋ ಕಾಯಿಲೆ, ಕೈಗಳು ಸ್ವಾಧೀನದಲ್ಲಿರಲ್ಲ, ಕಾಲುಗಳು ಸ್ವಾಧೀನದಲ್ಲಿರಲ್ಲ. ಆ ಮಗುನ ಇಟ್ಕೊಳೋಕ್ಕೂ ಆಗಲ್ಲ, ಬಿಸಾಕೋಕ್ಕೂ ಆಗಲ್ಲ. ಅಂಥವ್ರು ಏನು ಮಾಡ್ತಾರೆ, ಜೀವನ ಪರ್ಯಂತ ಅವನಿಗೆ ಸೇವೆ ಮಾಡ್ತಾ ಇರ್ತಾರೆ, ತಂದೆ ತಾಯಿನೇ ಸೇವೆ ಮಾಡ್ತಾ ಇರ್ತಾರೆ ಆ ಮಗುಗೆ. ಅಂಥ ಮಕ್ಕಳು ಕೂಡ ಹುಟ್ಟುತ್ತಾರೆ. ಇವರು ಸೇವೆಯ ಮಕ್ಕಳು ಅಂತ ಹೇಳ್ಬಿಟ್ಟು ಅಂತ. ಹೀಗೆ 4 ಥರದ ಮಕ್ಕಳು ಹುಟ್ಟು ಬರ್ತಾರಂತೆ. ಶತ್ರುಪುತ್ರರು, ಮಿತ್ರಪುತ್ರರು, ಸೇವಕ ಪುತ್ರರು, ಸೇವೆಯ ಪುತ್ರರು ಅಂತ ಹೇಳ್ಬಿಟ್ಟಂತ.
ನೋಡಿ, ಶ್ರವಣಕುಮಾರನ ಕತೆ ನಾವೆಲ್ಲ ಕೇಳಿದ್ದೀವಿ, ಪುಂಡಲೀಕನ ಕತೆ ನಾವೆಲ್ಲ ಕೇಳಿದ್ದೀವಿ, ತಂದೆ ತಾಯಿಗೆ ಹೇಗೆ ಸೇವೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇವತ್ತಿನ ಕಾಲಕ್ಕೆ ಮಕ್ಕಳಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ತಂದೆ ತಾಯಿಗಳನ್ನೂ ನಾವು ನೋಡಿದ್ವಿ. ಏನು ಅವ್ರಿಗೆ ಎಲ್ಲ ಥರದ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಸೇವೆ ಮಾಡಿಸ್ಕೊತಕ್ಕಂಥ ಮಕ್ಕಳುಗಳು ಕೂಡ ಹುಟ್ಟುತ್ತಾರೆ. ಈ ಮಹಾಭಾರತದಲ್ಲಿ ಒಂದು ಅಧ್ಯಾಯ ಬರುತ್ತೆ. ಆ ಅಧ್ಯಾಯದಲ್ಲಿ ಏನು ಅಂತಂದರೆ, ಮಹಾಲಕ್ಷ್ಮಿ ಈ ರಾಕ್ಷಸರ ಮನೆಯನ್ನು ಬಿಟ್ಟು ಬಂದುಬಿಟ್ಟಿರ್ತಾಳೆ. ಆವಾಗ ಇಂದ್ರ ಕೇಳ್ತಾನೆ, ಅಪ್ಪ ಅಮ್ಮ ನಮ್ಮನೆಗೆ ಬಾ, ಯಾಕೆಂದರೆ ದೇವತೆಗಳ ಮನೆಗಳಿಗೆ ಬಾ ನೀನು ಅಂತ ಬಿಟ್ಟು ಕರೀತಾಳೆ. ಕರೆದಾಗ ಈ ಇಂದ್ರ ಏನು ಮಾಡ್ತಾನೆ, ಒಂದು ಪ್ರಶ್ನೆ ಮಾಡ್ತಾನೆ, ರಾಕ್ಷಸರ ಮನೆಯಲ್ಲಿ ನೀನು ಏನೇನನ್ನು ನೋಡಿ ನನಗೆ ಬೇಡ ಅಲ್ಲಿಂದ ಅಂತ ಬಂದೆ, ಯಾಕಂದ್ರೆ ಅದನ್ನು ಹೇಳಿಬಿಡು, ನಮ್ಮನೆಯಲ್ಲಿ ಆ ಥರದ್ದೇನು ಮಿಸ್ಟೇಕ್ಗಳಾಗಿದ್ರೆ ನಾನು ಜಾಗೃತಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹೇಳ್ತಾಳೆ ಮಹಾಲಕ್ಷ್ಮಿ, ಮಕ್ಕಳು ಮೇಲೆ ಕೂತ್ಕೊಂಡ್ರೆ ತಂದೆ ಕೆಳಗೆ ಕೂತ್ಕೊತಾ ಇದ್ದ. ನಾನು ಅದನ್ನು ನೋಡಿ ಇಷ್ಟ ಅಲ್ದಿರ ಬಂದ್ಬಿಟ್ಟೆ. ಅಂದರೆ ಸಾಕಷ್ಟು ಕಾರಣಗಳು ಹೇಳ್ತಾಳೆ, ಇಂತಿಂಥ ಕಾರಣಗಳಿಂದ ನಾನು ರಾಕ್ಷಸರ ಮನೆಯನ್ನು ಬಿಟ್ಬಿಟ್ಟು ಬಂದುಬಿಟ್ಟೆ ಅಂತ. ಅದರಲ್ಲಿ ಒಂದು ಕಾರಣ ಏನು ಅಂತಂದರೆ, ಪುತ್ರರು ಮೇಲ್ವರ್ಗದಲ್ಲಿ ಕೂತ್ಕೊತಕ್ಕಂಥದ್ದು, ಅಂದರೆ ದೊಡ್ಡ ಉನ್ನತ ಆಸನದಲ್ಲಿ ಕೂತ್ಕೊತಕ್ಕಂಥದ್ದು, ತಂದೆ ಕೆಳಗಿನ ಆಸನದಲ್ಲಿ ಕೂತ್ಕೊತಕ್ಕಂಥದ್ದು. ಈ ಒಂದು ವಿಚಿತ್ರ ಅಲ್ಲಿ ನಡೆದಿದ್ದರಿಂದ ನಾನು ಆ ಮನೆಯನ್ನು ಬಿಟ್ಬಿಟ್ಟು ಬಂದೆ ಅಂತ ಅದೊಂದು ಕಾರಣ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ. ಹಾಗಾಗಿ ಮನೆಯಲ್ಲಿ ಮಕ್ಕಳ ಥರನೇ ನಡ್ಕೋಬೇಕು. ತಂದೆ ತಾಯಿನೇ. ಕೆಲವರು ತಂದೆ ತಾಯಿಗಳು ಏನು ಮಾಡ್ತಾ ಇರ್ತಾರೆ ಅಂದರೆ, ಇವ್ರನ್ನ ನೆತ್ತಿ ಮೇಲೆ ಕೂಡಿಸ್ಕೊಂಡು ನೀನೇ ಹಾಗಪ್ಪ, ನೀನೇ ಮಹಾರಾಜ ಅಂತ ಹೇಳ್ಬಿಟ್ಟು ಅತಿಯಾಗಿ ಉಬ್ಬಿಸ್ಬಿಟ್ಟು ಇವ್ರನ್ನ ಮೇಲೆ ಕೂಡಿಸಿ ಇವ್ರು ಕೆಳಗೆ ಕೂತ್ಕೊಂಡು ಅವ್ರ ಕಾಲುಗಳನ್ನೆಲ್ಲ ಒತ್ತಿ ಎಲ್ಲ ಥರನೂ ಪ್ರೀತಿ ಮಾಡಿ ಅವ್ರ ರೆಕ್ಕೆ ಪುಕ್ಕ ಒಂಚೂರು ಬರೀತು ಅಂತಂದರೆ ಎದೆಗೆ ಒದ್ದುಬಿಟ್ಟು ಹೊರ್ಟಾಗ್ತಾ ಇರ್ತಾರೆ ಅವ್ರ ದಾರಿ ಅವ್ರು ನೋಡಿಕೊಂಡು. ಹಾಗಾಗಿ ಇಂಥ ಒಂದು ಮಕ್ಕಳು ಕೂಡ ಇರ್ತಾರೆ. ಇನ್ನು ಕೆಲವು ಮಕ್ಕಳನ್ನ ನಾನೊಂದು ನನ್ನ ಜೀವನದಲ್ಲಿ ಅಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥ ಒಂದು ಸಂಘಟನೆ ಏನು ಅಂತಂದರೆ, ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಮಗಳು, ತಂದೆ ತಾಯಿ ಇಬ್ಬರು ಕೂಡ ಬಡವರು, ಪಾಪ ತುಂಬ ಕಷ್ಟಪಟ್ಟು ಅವರನ್ನು ಓದಿಸ್ತಾ ಇದ್ದಾರೆ. ಫಸ್ಟ್ ಇಯರ್ PUC ಓದ್ತಾ ಇದ್ದಾಳೆ. ಎಕ್ಸಾಮ್ಗೆ ಹೋಗಬೇಕು ಫಸ್ಟ್ ಇಯರ್ PUCಗೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನು ಮಾಡಿದ್ದಾನೆ, ತಂದೆ ತುಂಬ ಬಡವ, ತುಂಬ ಕಷ್ಟಪಟ್ಟು ಬಾಮ್ಮ ನಿನ್ನನ್ನು ಕಾಲೇಜ್ ಹತ್ರಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೈಕಲ್ ಮೇಲೆ ಹತ್ತಿಸ್ಕೊಂಡು ಕಾಲೇಜ್ ಹತ್ರಕ್ಕೆ ಕರ್ಕೊಂಬಂದು ಎಕ್ಸಾಮು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾನೆ. ತಾಯಿ ಏನು ಮಾಡಿದ್ದಾಳೆ, ಬೆಳಗಿನ ಜಾವಕ್ಕೆ ಎದ್ದು ಉಪ್ಪಿಟ್ಟು ಮಾಡಿ ಡಬ್ಬಿಗೆ ಹಾಕಿ, ಅಮ್ಮ ನಿನ್ಗೆ ಎಕ್ಸಾಮು ಬರೋದು ಲೇಟ್ ಆಗಿಬಿಡುತ್ತೆ, ಬಸ್ ಸಿಗುತ್ತೋ ಇಲ್ವೋ, ಉಪ್ಪಿಟ್ಟು ತಗೋ ತಿನ್ನು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕೊಟ್ಟು ಹೋಗಿದ್ದಾಳೆ. ಎಲ್ಲ ಆಗಿದೆ, ಫಸ್ಟ್ ಇಯರ್ PUC ಎಕ್ಸಾಮ್ ಬರೆದಿದ್ದಾಳೆ, ಅಬ್ಸ್ಕ್ಯಾಂಡ್. ಮಗಳಿಲ್ಲ. ಅಟ್ಲೀಸ್ಟು ತಂದೆ ಸೈಕಲ್ ಮೇಲೆ ತುಳಿದು ಕರ್ಕೊಂಬಂದು ಬಿಟ್ಟ ಅಂತಕ್ಕಂಥ ಮಮಕಾರ ಕೂಡ ಇಲ್ಲ. ತಾಯಿ ಅಷ್ಟು ಕಷ್ಟಪಟ್ಟು ಉಪ್ಪಿಟ್ಟು ಮಾಡಿ ನಂಗೆ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದಾಳೆ ಅಂತಕ್ಕಂಥ ಮಮಕಾರ ಕೂಡ ಇಲ್ಲ. ಇವಳು ಯಾವನ ಜೊತೆನಲ್ಲ ಒಟ್ಟಾಗ. ಅವನು ಇಬ್ಬರು ಹೆಂಡ್ತಿರು, ಆಲ್ರೆಡಿ ಇಬ್ಬರು ಹೆಂಡ್ತಿರು, ಅವ್ರಿಗೆಲ್ಲ ಮಕ್ಕಳುಗಳು. ಒಲೆ ಅವನು ಏನನ್ನ ಉದ್ಯೋಗ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಆಟ ಓಡಿಸೋದು. ಜೀವನ ಹೀಗಾಗ್ಬಿಡ್ತು. ಎಷ್ಟು ಕಷ್ಟ, ಎಷ್ಟು ದುಃಖ ಅವ್ರ ತಂದೆ ತಾಯಿ ಪಟ್ಟರು ಅಂತಂದರೆ, ಇದೆಲ್ಲ ಏನು ಅಂದರೆ ಋಣಗಳು. ನಾವು ಅದನ್ನೇನು ಮಾಡಬೇಕು ಅಂದರೆ ಮಮಕಾರನ ಬೇರೆ ಸಹಿತ ಕಿತ್ತು ಬಿಸಾಕ್ಬಿಡ್ಬೇಕಂತ ಟೈಮ್ನಲ್ಲಿ. ಮಮಕಾರ ಇಟ್ಕೊಂಡ್ರೆ ದುಃಖ ಅಂತಕ್ಕಂಥದ್ದು ಜೀವನ ಪರ್ಯಂತ ಕಾಡ್ಸೋದಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಈ ಥರದ 4 ಥರದ ಮಕ್ಕಳನ್ನು ಹುಟ್ಟುತ್ತಾರಂತೆ. ಹಾಗಾಗಿ ಇಲ್ಲಿ ರುದ್ರನನ್ನು ಕೇಳ್ಕೊತಾ ಇದ್ದಾರೆ, ಇದರಲ್ಲಿ ನಮಗೆ ಶತ್ರುಪುತ್ರ ಬೇಡ, ಸೇವೆಯ ಪುತ್ರ ಬೇಡ, ಆಮೇಲೆ ಸೇವಕ ಪುತ್ರ ಸಿಕ್ಕಲಿ ಮತ್ತು ಮಿತ್ರಪುತ್ರ ಸಿಕ್ಕಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ. ಮತ್ತು ತಂದೆ ತಾಯಿಗಳಿಗೆ ಮಕ್ಕಳ ಒಂದು ಭಾಗ್ಯ ದೂರ ಆಗದೇ ಇರಲಿ, ಮಕ್ಕಳಿಗೆ ತಂದೆ ತಾಯಿ ಭಾಗ್ಯ ದೂರ ಆಗದೇ ಇರಲಿ ಅಂತಕ್ಕಂಥದ್ದು ಈ ಮಂತ್ರದ ಅರ್ಥ. ಪರಿಣೋ ರುದ್ರಸ್ಯ ಹೇತಿರ ವೃಣಕ್ತು ಪರಿತ್ವೇಷಸ್ಯ ದುರ್ಮತಿರಗಾಯೋ ಅವಸ್ಥಿರ ಮಗವದ್ಭ್ಯಸ್ತನುಷ್ವ ಮೀಢ್ವಸ್ತೋಕಾಯ ತನಯಾಯ ಮುರುಣಯ ಅಂತಕ್ಕಂಥ ಪ್ರಾರ್ಥನೆಯನ್ನು ರುದ್ರನಲ್ಲಿ ಇಲ್ಲಿ ಮಾಡ್ಕೊತಾ ಇದ್ದಾರೆ. ನೋಡಿ, ಭಗವದ್ ಭಕ್ತರಿಗೆ ಯಾವತ್ತಿಗೂ ಕೂಡ ವಿಷ ಸಿಕ್ಕಿದ್ರು ಕೂಡ ಅಮೃತ ಆಗ್ಬಿಡತ್ತಂತೆ. ಅದನ್ನು ದೂರ್ಜಟಿ ಕಾಳಹಸ್ತಿ ಶತಕದಲ್ಲಿ ಹೇಳ್ತಾರೆ. ಪವಿ ಪುಷ್ಪಂಬಗು ಅಗ್ನಿ ಮಂಚಗು ನಕೂಪಾರಂಬು ಭೂಮಿ ಸ್ಥಳಂಬವು ಶತ್ರುಂಡತಿ ಮಿತ್ರುಂಡವು ವಿಷಮು ದಿವ್ಯಾಹಾರಮವು ನಿನ್ನಗ ನವನಿ ಮಂಡಲಿ ಲೋಪಲನ್ ಶಿವ ಶಿವೇ ತ್ಯಾಭಾಷಣೋಲ್ಲಾಸಿಕಿನ್ ಶಿವಾನೀನಾಮಮು ವಶ್ಯಕರಮವು ಶ್ರೀಕಾಳಹಸ್ತೀಶ್ವರ ಅಂತಕ್ಕಂಥದ್ದು ದೂರ್ಜಟಿ ಹೇಳ್ತಕ್ಕಂಥದ್ದು. ಪವಿ ಅಂದರೆ ವಜ್ರಾಯುಧ, ಪವಿ ಪುಷ್ಪಂಬಗು. ಒಂದು ವೇಳೆ ವಜ್ರಾಯುಧನೇ ನಮ್ಮನ್ನು ಹೊಡೆಯೋದಕ್ಕೆ ಬರ್ತಾ ಇದೆ ಅಂದರೆ, ಯಾರು ಶಿವ ಶಿವ ಅಂತ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೋ ಅವರಿಗೆ ಅದು ಪುಷ್ಪ ಆಗತ್ತಂತೆ. ವಜ್ರಾಯುಧ ಬಂದರೂ ಕೂಡ ಅದು ಪುಷ್ಪ ಆಗಿಬಿಡುತ್ತಂತೆ. ಅಗ್ನಿ ಮಂಚಕು, ಒಂದು ವೇಳೆ ಬೆಂಕಿನೇ ನಮ್ಮನ್ನು ಸುಡಬೇಕು ಅಂತ ಬಂದರೆ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅದು ಮಂಜಿನ ಥರ ತಣ್ಣಗಾಗೋಗುತ್ತಂತೆ. ನಕೂಪಾರಂಭ ಅಂದರೆ ಪಾತಾಳ ಲೋಕ, ಪಾತಾಳ ಲೋಕ ಚೆನ್ನಾಗಿ ವಾಸ ಮಾಡ್ತಕ್ಕಂಥ ಭೂಮಿ ಸ್ಥಳಂಬಗು. ಶತ್ರುಂಡತಿ ಮಿತ್ರುಂಡವು, ಒಂದು ವೇಳೆ ನಮಗೆ ಶತ್ರುಪುತ್ರರೇ ಹುಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಭಾಗ್ಯದಲ್ಲಿ ಭಗವಂತ ಬರೆದು ಬಿಟ್ಟಿದ್ರೂ ಕೂಡ ಭಗವನ್ ನಾಮ ಉಚ್ಚಾರಣೆ ಮಾಡ್ತಾ ಇರ್ತಕ್ಕಂಥ ಭಕ್ತರಿಗೆ ಮಕ್ಕಳು
ಮಿತ್ರಪುತ್ರರು ಸೇವಕ ಪುತ್ರರೇ ಹುಟ್ಟುತ್ತಾರೆ. ಹಾಗಾಗಿ ಶತ್ರುಂಡತಿ ಮಿತ್ರುಂಡವು ವಿಷಮು ದಿವ್ಯಾಹಾರಮವು ನೆನ್ನಗ. ವಿಷ ಒಂದು ವೇಳೆ ನಮಗೆಲ್ಲ ವಿಷಾನೇ ಸಿಗ್ತಕ್ಕಂಥ ಒಂದು ಭಾಗ್ಯದಲ್ಲಿ ಬರೆದು ಬಿಟ್ಟಿದ್ರು ಕೂಡ ಅದು ಅಮೃತ ಆಗೋಗ್ಬಿಡುತ್ತಂತೆ. ಯಾರಿಗೆ? ಶಿವ ಶಿವ ಅಂತ ಭಗವನ್ನಾಮವನ್ನು ಉಚ್ಚಾರಣೆ ಮಾಡ್ತಕ್ಕಂಥವ್ರಿಗೆ. ನವನಿ ಮಂಡಲಿ ಲೋಪಲನ್ ಶಿವ ಶಿವೇತ್ಯಾಭಾಷಣೋಲ್ಲಾಸಿಕಿನ್ ಶಿವ ನೀ ನಾಮಮು ಸರ್ವವಶ್ವಕರಮೌ ಶ್ರೀಕಾಳಹಸ್ತೀಶ್ವರ ಅಂತ ಹೇಳ್ಬಿಟ್ಟು. ನಿನ್ನೆ ಪ್ರವಚನದಲ್ಲಿ ಒಂದು ಸ್ತೋತ್ರನ ಜ್ಞಾಪಿಸ್ಕೊಂಡೆ. ಎಷ್ಟು ಜ್ಞಾಪಿಸ್ಕೊಂಡ್ರು ಕೂಡ ಜ್ಞಾಪಕಕ್ಕೆ ಬರಲಿಲ್ಲ ಅದು. ಅದು ದೂರ್ಜಟಿ ಹೇಳಿರ್ತಕ್ಕಂಥ ಇದೆ ಶ್ರೀಕಾಳಹಸ್ತಿ ಶತಕದ್ದೇ. ಅದೇನು ಅಂತಂದರೆ, ತ್ವಯಿ ಪ್ರಸನ್ನೆ ಮಮ ಕಿಂ ಗುಣೇನ ತ್ವಯಿ ಅಪ್ರಸನ್ನೆ ಮಮ ಕಿಂ ಗುಣೇನ. ತ್ವಯಿ ಪ್ರಸನ್ನೆ, ಅಪ್ಪ ನೀನು ನನಗೆ ಒಲಿದು ಬಿಟ್ಟಿದ್ದೀಯಾ ಅಂತಂದರೆ ನನಗೇನಿದ್ರೆ ಏನಂತೆ, ನಾನು ಬಡವನಾದರೆ ಏನಂತೆ, ಅವಿದ್ಯಾವಂತನಾಗಿದ್ದರೆ ಏನಂತೆ, ಅಥವಾ ನಾನು ರೋಗಗ್ರಸ್ತನಾಗಿದ್ದರೆ ಏನಂತೆ, ಏನಾಗಬೇಕಾಗಿದೆ? ಯಾಕಂದ್ರೆ ನೀನು ನನಗೆ ಒಲಿದು ಬಿಟ್ಟಿದ್ದೀಯಾ. ಹೆಂಗಿದ್ರು ನಮಗೇನು ಯೋಚನೆ ಇಲ್ಲ. ತ್ವಯಿ ಅಪ್ರಸನ್ನೆ ಮಮ ಕಿಂ ಗುಣೇನ. ಒಂದು ವೇಳೆ ನೀನೇನು ನನಗೆ ಒಲಿಲಿಲ್ಲ ಅನ್ಕೋ, ನಾನು ನವಮನ್ಮತನಾಗಿದ್ದರೆ ನನಗೆ ಆಗಬೇಕಾಗಿರೋದೇನಿದೆ, ಕೋಟ್ಯಾಧೀಶ್ವರನಾಗಿದ್ದರೆ ನನಗೆ ಆಗಬೇಕಾಗಿರೋದೇನಿದೆ, ಅಥವಾ ನಿರೋಗ ದೃಢಕಾಯನಾಗಿದ್ದರೆ ನನಗೆ ಆಗಬೇಕಾಗಿರೋದೇನಿದೆ, ಎಂಥ ಜನಬಲ ಇರಲಿ ಧನಬಲ ಇರಲಿ ನನಗೆ ಆಗಬೇಕಾಗಿರೋದೇನಿಲ್ಲ. ಯಾಕೆಂದ್ರೆ ನೀನು ನನಗೆ ಒಲಿದಿಲ್ಲ. ಹಾಗಾಗಿ ನೀನೊಬ್ಬನು ನನಗೆ ಒಲಿದ್ರೆ ಸಾಕಪ್ಪ, ಏನಿದ್ರು ಏನಿಲ್ಲದೆ ಇದ್ದರೂ ನಡೆದೋಗುತ್ತೆ ಅಂತಕ್ಕಂಥದ್ದು. ಇದು ಕಾಳಹಸ್ತಿ ಶತಕದಲ್ಲಿ ದೂರ್ಜಟಿ ಹೇಳಿರತಕ್ಕಂಥ ಒಂದು ಶ್ಲೋಕ, ಅದ್ಭುತವಾಗಿರತಕ್ಕಂಥ ಶ್ಲೋಕ. 33ನೆಯ ಮಂತ್ರ. ಮೀಡುಷ್ಠಮ ಶಿವತಮ ಶಿವೋ ನ ಸುಮನಾ ಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ. ಎಲೈ ಮೀಡುಷ್ಟಮನೇ. ಮೀಡುಷ್ಟಮ ಅಂತಂದರೆ ಭಕ್ತರ ಮೇಲೆ ವರಗಳ ಸುರಿಮಳೆಯನ್ನು ಸುರಿಸುವವನೇ ಅಂತ. ಮೀಡುಷ್ಟಮ ಅಂತಂದರೆ ಕಾರಣರಹಿತವಾಗಿ ನಾವೇನು ಕೇಳಬೇಕಾದಿಲ್ಲ, ಅಪ್ಪ ನಮ್ಗೆ ಅದು ಕೊಡು, ನಮ್ಗೆ ಇದು ಕೊಡು ಅಂತೇನು ಕೇಳಬೇಕಾದಿಲ್ಲ. ಒಳ್ಳೆ ಮಳೆ ಬರೋ ಟೈಮ್ನಲ್ಲಿ ಕಪ್ಪು ಮೋಡಗಳು ಬಂದಾಗ ನಾವು ಛತ್ರಿ ಇಲ್ದಿರ ಹೋಗ್ತಾ ಇದ್ರೆ, ಮಳೆ ನೀನು ಬೀಳ್ಬೇಡ ಅಂದರೆ ಅದನ್ನು ಬೀಳ್ದಿರತ್ತಾ, ನಾವು ಬೇಡ ಅಂದರೂ ದಬ 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 ಅಂತ ನಮ್ಮ ಮೇಲೆ ಮಳೆ ಸುರಿಯುತ್ತೆ. ಪಾರಿಜಾತದ ಮರದ ಕೆಳಗೆ ಹೋಗ್ಬಿಟ್ಟು ಬೆಳಗ್ಗೆನೆ ಕೂತ್ಕೊಂಡ್ಬಿಟ್ರೆ ನನ್ನ ಮೇಲೆ ಒಂದು ಹೂವಾನು ಬೀಳಬಾರ್ದು ಅಂತಂದರೆ ಬೀಳ್ದಿರ ಇರುತ್ತಾ, ಪುಷ್ಪ ವೃಷ್ಟಿನೇ ಸುರಿತಾ ಇರುತ್ತೆ, ಅಂದರೆ ಹೂವಿನ ಮಳೆ ಸುರಿತಾ ಇರುತ್ತೆ. ಹಾಗೆ ಭಗವಂತನ ಪಾದದ ಬುಡದಲ್ಲಿ ಹೋಗ್ಬಿಟ್ಟು ಶರಣಾಗತಿ ಮಾಡಿಬಿಟ್ಟು, ಅಪ್ಪ ನೀನು ನನಗೇನು ವರ ಕೊಡಬೇಡ, ನನಗೇನು ಬೇಕಾಗಿಲ್ಲ, ನಾನು ನಿನ್ನ ಪಾದದ ಹತ್ರ ಇರ್ತೀನಿ ಅಂತಂದರೆ ಭಗವಂತ ಸುರಿಮಳೆ ಸುರಿಸ್ದಿರ ಬಿಡ್ತಾನ? ಬೇಡ ಬೇಡ ಅಂದರೂ ಕೂಡ ವರಗಳ ಸುರಿಮಳೆಯನ್ನು ಭಕ್ತರ ಮೇಲೆ ಸುರಿಸ್ತಾ ಇರ್ತಾನೆ. ಏನು ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಅನೇಕದಂತಂ ಅಂತ ಹೇಳ್ತೀವಿ, ಅದು ತಪ್ಪದು. ಅನೇಕದಂತಂ ಅಲ್ಲ, ಅನೇಕದಂ ತಂ ಭಕ್ತಾನಾಂ, ಅವನ ಭಕ್ತರ ಮೇಲೆ ಅನೇಕವಾಗಿರತಕ್ಕಂಥ ವರಗಳ ಸುರಿಮಳೆಯನ್ನು ಸುರಿಸ್ತಕ್ಕಂಥ ಅವನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ವರಗಳ ಸುರಿಮಳೆಯನ್ನು ಯಾವನು ಸುರಿಸ್ತಾ ಇದ್ದಾನೋ ಅವನು ಮೀಡುಷ್ಟಮ. ಎಲೈ ಮೀಡುಷ್ಟಮನೇ, ಭಕ್ತರ ಮೇಲೆ ವರಗಳ ಮಳೆಯನ್ನು ಸುರಿಮಳೆಯನ್ನು ಸುರಿಸುವವನೇ. ಹೇ ಶಿವತಮನೇ. ಶಿವ ಅಂದರೆ ಮಂಗಳ ಸ್ವರೂಪ, ಪರಮ ಮಂಗಳ ಸ್ವರೂಪ ಅಂತ. ಹೇ ಶಿವತಮನೆ ಅಂದರೆ ಪರಮ ಮಂಗಳ ಸ್ವರೂಪನೇ. ಶಿವೋನ ಸುಮನ ಭವ. ಮನ ಅಂದರೆ ಮನಸ್ಸು ಅಂತ. ಶಿವೋನ ಅಂದರೆ ಮಂಗಳಮಯವಾದ ಮನಸ್ಸಿನಿಂದ ನಮ್ಮನ್ನು ನೋಡುವಂಥವನಾಗು. ಪರಮೇ ವೃಕ್ಷ. ಕೈಲಾಸದಲ್ಲಿ ಇದೆಯಂತೆ ದೊಡ್ಡ ಆಲದ ಮರ, ಅದರ ಕೆಳಗೆ ದಕ್ಷಿಣಾಮೂರ್ತಿ ಕೂತ್ಕೊಂಡಿರ್ತಕ್ಕಂಥದ್ದು ಅಂತ ವರ್ಣನೆ ಬರುತ್ತೆ. ಕೈಲಾಸದಲ್ಲಿ ದೊಡ್ಡ ಆಲದ ಮರ ಇದೆಯಂತೆ, ಸನಾತನವಾಗಿರತಕ್ಕಂಥ ಆಲದ ಮರ ಅಂತ ಹೇಳ್ತಾರೆ. ಅದನ್ನು ಪರಮೇ ವೃಕ್ಷ ಅಂತ ಕರೀತಾರೆ, ಅಂದರೆ ಪರಮವಾಗಿರತಕ್ಕಂಥ ವೃಕ್ಷ. ಆ ಆಲದ ಮರದಲ್ಲಿ ಆಯುಧಂ ನಿಧಾಯ, ನಿನ್ನ ಯಾವ್ಯಾವುದು ಆಯುಧಗಳಿದೆಯೋ, ರೋಗಗಳು, ದುಃಖಗಳು, ಕಷ್ಟಗಳು, ತೊಂದರೆಗಳು ಅಂತಕ್ಕಂಥ ಆಯುಧಗಳನ್ನೆಲ್ಲ ಹಿಡ್ಕೊಂಡ್ಬರ್ತೀಯಲ್ಲ, ಆ ಆಯುಧಗಳನ್ನೆಲ್ಲ ಕೈಲಾಸದಲ್ಲಿರ್ತಕ್ಕಂಥ ಆಲದ ಮರದಲ್ಲಿ ಬಚ್ಚಿಟ್ಬಿಡು. ಆಯುಧಂ ನಿಧಾಯ, ಆಯುಧಗಳನ್ನು ಇಟ್ಬಿಡು. ಕೃತ್ರಿಂ ವಸಾಯ. ಕೃತ್ರಿಂ ಅಂತಂದರೆ ಗಜ ಚರ್ಮಾಂಬರ, ಹಸಿಯ ಗಜ ಚರ್ಮಾಂಬರ. ನೋಡಿ, ಇಲ್ಲಿ ಗಜಾಸುರನ ಕತೆ ನಾವು ಕೇಳಬೇಕು ಇವಾಗ. ಅದ್ಭುತವಾಗಿರತಕ್ಕಂಥ ಅವನ ಭಕ್ತ ವಾತ್ಸಲ್ಯಕ್ಕೆ ಇದು ನಿದರ್ಶನ. ಯಾಕೆ ವೇದಕಾರ ಮಹರ್ಷಿಗಳು ಇಲ್ಲಿ ಕೃತ್ರಿಂ ವಸಾಯ ಅಂತಕ್ಕಂಥದ್ದನ್ನು ನೆನಪಿಸ್ತಾ ಇದ್ದಾರೆ ಅಂದರೆ, ನೀನು ಸಾಮಾನ್ಯವಾಗಿರ್ತಕ್ಕಂಥ ಭಕ್ತವತ್ಸಲ ಅಲ್ಲ, ನಿನ್ನನ್ನು ನೀನೇ ಕೊಟ್ಕೊಂಡ್ಬಿಡ್ತಾ ಇರ್ತಕ್ಕಂಥ ಭಕ್ತವತ್ಸಲ ನೀನು ಭಕ್ತರಿಗೆ. ಅಂಥ ಭಕ್ತ ವಾತ್ಸಲ್ಯಕ್ಕೆ ನಿದರ್ಶನವಾಗಿರ್ತಕ್ಕಂಥ ಹಸಿಯ ಗಜ ಚರ್ಮಾಂಬರನ್ನು ಧರಿಸಿ ನನ್ನ ಹತ್ರಕ್ಕೆ ಬಾ. ಸುಮ್ಮನೆ ಬರಬೇಡ ನೀನು. ಆಯುಧಗಳನ್ನೆಲ್ಲ ವೃಕ್ಷದಲ್ಲಿ ಬಚ್ಚಿಟ್ಬಿಡು, ಆಲದ ಮರದಲ್ಲಿ ಬಚ್ಚಿಟ್ಬಿಟ್ಟು ನನ್ನ ಹತ್ರಕ್ಕೆ ನೀನು ಹೆಂಗೆ ಬರಬೇಕು ಅಂದರೆ, ನಿನ್ನ ಭಕ್ತ ವಾತ್ಸಲ್ಯಕ್ಕೆ ನಿದರ್ಶನವಾಗಿರ್ತಕ್ಕಂಥ ಹಸಿಯ ಗಜ ಚರ್ಮಾಂಬರನ್ನು ಧರಿಸಿ ನನ್ನ ಹತ್ರಕ್ಕೆ ಬಾ ಅಂತ ಹೇಳ್ತಾರೆ. ಇಲ್ಲಿ ಗಜಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಮೂಷಿಕಾಸುರ, ಗಜಾಸುರ ಅಂತ ಇಬ್ಬರು ಕೂಡ
ಅಣ್ಣ ತಮ್ಮಂದ್ರು ಇವರಿಬ್ಬರು ಕೂಡ. ಈ ಇದರಲ್ಲಿ ಗಜಾಸುರ ಏನು ಮಾಡ್ತಾನೆ ಅಂದರೆ, ಮೂಷಿಕಾಸುರ ಏನು ಮಾಡ್ತಾನೆ ಅಂತಂದರೆ ವಿರೋಧದಲ್ಲಿ ಹೋಗ್ತಾನೆ. ಅಂದರೆ ಭಗವಂತನನ್ನು ನಾನು ವಿರೋಧ ಮಾಡ್ಕೊತೀನಿ ಅಂತಕ್ಕಂಥ ದಾರಿನಲ್ಲಿ ಹೋಗ್ತಾನೆ. ಗಜಾಸುರ ಏನು ಮಾಡ್ತಾನೆ, ವಿರೋಧ ಯಾಕೆ ಮಾಡ್ಕೋಬೇಕು, ನ್ಯಾಕಾಗಿ ಆತನ ಹೊಲಿಸ್ಕೊಂಡ್ಬಿಟ್ಟು ಆತನ ಬಂಧಿಸ್ಕೊಂಡ್ಬಿಟ್ರೆ ಅವ್ನು ನನಗೇನು ಮಾಡ್ತಾನೆ, ಈ ಥರದ್ದೊಂದು ದಾರಿಯನ್ನು ಹಿಡ್ಕೊತಾನೆ. ಇವನೊಂದು ಸಾತ್ವಿಕವಾಗಿರತಕ್ಕಂಥ ಮಾರ್ಗ, ಇವನು ರಾಜಸಿಕವಾಗಿರತಕ್ಕಂಥ ಮಾರ್ಗ. ಗಜಾಸುರ ಏನು ಮಾಡ್ತಾನೆ, ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತ್ಕೊಂಡು ಕಠೋರವಾಗಿರತಕ್ಕಂಥ ತಪಸ್ಸನ್ನು ಆಚರಿಸ್ತಾನೆ ಶಿವನನ್ನು ಕುರಿತು. ಶಿವ ಪ್ರತ್ಯಕ್ಷ ಆಗ್ತಾನೆ. ಭಕ್ತವತ್ಸಲ ಬೋಲಾಶಂಕರ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥವನು ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅಪ್ಪ ಗಜಾಸುರ, ನಿನ್ನ ಒಂದು ಭಕ್ತಿಗೆ ನಾನು ಅತ್ಯಂತವಾಗಿ ಮೆಚ್ಚಿದ್ದೀನಿ ಅಂತ. ಈ ಗಜಾಸುರ ಯಾರು ಅಂತಂದರೆ ಇಂದ್ರನ ಆನೆ ಐರಾವತ. ಇಂದ್ರನ ಆನೆ ಐರಾವತ ಏನಾಗಿರುತ್ತೆ ಅಂದರೆ, ಒಂದ್ಸಲಿ ದುರ್ವಾಸ ಮಹರ್ಷಿಗಳು ವೈಕುಂಠದಿಂದ ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರ್ತಾ ಇರಬೇಕಾಗಿದ್ರೆ ಅವರು ಮಹಾಲಕ್ಷ್ಮಿ ಪ್ರಸಾದನ್ನು ತೊಗೊಂಬಂದಿರ್ತಾರೆ. ಒಂದು ದೊಡ್ಡ ಹೂವಿನ ಹಾರ ಮಹಾಲಕ್ಷ್ಮಿದು ಪ್ರಸಾದ ತಂದಿರ್ತಾರೆ. ಇಂದ್ರನಿಗೆ ಜಯ ಆಗಲಿ ಅಂತೇಳ್ಬಿಟ್ಟು ಆ ದಾರಿಲಿ ಬರ್ತಾ ಇರಬೇಕಾಗಿದ್ದರೆ ದುರ್ವಾಸರು ಏನು ಮಾಡ್ತಾರೆ, ಆ ಹಾರನ್ನು ಇಂದ್ರನಿಗೆ ಕೊಡ್ತಾರೆ. ತಗೋ, ಇದನ್ನು ಧರಿಸು, ಇದು ಮಹಾಲಕ್ಷ್ಮಿ ಪ್ರಸಾದ, ನಿನಗೆ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯಗಳು ವೃದ್ಧಿ ಆಗಲಿ ಅಂತೇಳ್ಬಿಟ್ಟು ಪ್ರಸಾದ ಕೊಡ್ತಾರೆ. ಒಂದು ಭಗವತ್ ಪ್ರಸಾದ, ಎರಡನೇದು ಭಾಗವತರು ಕರುಣಿಸಿಕೊಟ್ಟಿರ್ತಕ್ಕಂಥ ಪ್ರಸಾದ. ಇಂದ್ರ ಏನು ಮಾಡ್ತಾನೆ, ಅದನ್ನು ಹಾಕ್ಕೋಬೇಕಾಗಿತ್ತು. ಆದರೆ ಮದ ಏರಿ ಆ ಒಂದು ಏನು ಆ ಸ್ಥಾನದ ಒಂದು ಮದದಿಂದ ಏನು ಮಾಡ್ತಾನೆ, ಅದನ್ನು ತೆಗೆದು ಆ ಐರಾವತದ ಕುಂಭಸ್ಥಳಕ್ಕೆ ಹಾಕ್ತಾನೆ. ಈ ಐರಾವತ ಏನು ಮಾಡುತ್ತೆ, ಆನೆ ಪಾಪ ಅದಕ್ಕೇನು ಗೊತ್ತು, ಅದೇನು ಮಾಡುತ್ತೆ, ಏನೋ ಬಿತ್ತು ತಲೆ ಮೇಲೆ ಅಂತೇಳ್ಬಿಟ್ಟು ಸೊಳ್ಳೆನಲ್ಲಿ ಹಿಂಗೆ ತೆಗೆದುಬಿಟ್ಟು ಕೆಳಗೆ ಹಾಕಿಬಿಟ್ಟು ಕಾಲಿನಲ್ಲಿ ಚೆನ್ನಾಗಿ ತುಳಿದು ಬಿಡುತ್ತೆ. ಹಾಗಾಗಿ ದುರ್ವಾಸರ ಕೋಪ ಬಂದುಬಿಟ್ಟು ಇಂದ್ರನಿಗೆ ಐರಾವತಕ್ಕೆ ಇಬ್ಬರಿಗೂ ಕೂಡ ಶಾಪ ಕೊಡ್ತಾನೆ. ಇಂದ್ರನಿಗೆ ಏನು ಶಾಪ ಕೊಡ್ತಾನೆ ಅಂತಂದರೆ, ನಿನ್ನಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯಗಳನ್ನು ಕಳ್ಕೊಂಡು ದಟ್ಟ ದರಿದ್ರನಾಗೋಗುವಂತಕ್ಕಂಥ ಶಾಪವನ್ನು ಕೊಟ್ಬಿಡ್ತಾನೆ. ಹಾಗಾಗಿ ಇಂದ್ರ ದಟ್ಟ ದರಿದ್ರನಾಗೋಗ್ತಾನೆ. ಆ ಐಶ್ವರ್ಯವನ್ನು ಪುನಃ ಪಡಿಬೇಕಾಗಿದ್ದರೆ ಅಷ್ಟು ಐಶ್ವರ್ಯಗಳನ್ನು ಕಡೆಗೆ ಆ ಹಾಲಿನ ಸಾಗರನ್ನು ಮತನ ಮಾಡಬೇಕಾಗಿ ಬಂತು. ಅದಕ್ಕೆ ಕ್ಷೀರಸಾಗರ ಮತನ ಅಂತಕ್ಕಂಥದ್ದು ನಡೀತು. ಈ ಐರಾವತಕ್ಕೆ ಏನು ಶಾಪ ಕೊಡ್ತಾನೆ ಅಂದರೆ, ನೀನು ರಾಕ್ಷಸ ಯೋನಿನಲ್ಲಿ ಹುಟ್ಟುಬಿಡು ಅಂತ ಶಾಪ ಕೊಟ್ಟಿರ್ತಾನೆ. ಆ ಐರಾವತನೇ ಗಜಾಸುರನಾಗಿ ಹುಟ್ಟಿರುತ್ತೆ. ಕಡೆಗೆ ಈಶ್ವರ ಪ್ರತ್ಯಕ್ಷ ಆಗಿಬಿಟ್ಟು ಕೇಳ್ತಾನೆ, ಅಪ್ಪ ನಿನಗೇನು ವರ ಬೇಕೋ ಕೇಳ್ಕೊ. 2 ವರನ್ನ ಕೇಳ್ಕೊತಾನೆ. ನನ್ನ ಕಣ್ಣುಗಳು ಸದಾ ನಿನ್ನನ್ನು ನೋಡ್ತಾ ಇರಬೇಕು, ನನ್ನ ಮುಖ ಸದಾ ನಿನ್ನ ಮುಂದೆ ಇರಬೇಕು, ಆಮೇಲೆ ನನ್ನ ಶರೀರ ನಿನ್ನ ಶರೀರಕ್ಕೆ ಅಂಟುಕೊಂಡಿರಬೇಕು. ಈ ಒಂದು ವರನ್ನ ಫಸ್ಟ್ ಮೊದಲನೇದಾಗಿ ನನಗೆ ಕೊಡು. 2ನೇ ವರ ಏನು ಅಂತಂದರೆ, ಶಿವತತ್ವ, ಇಡೀ ಪ್ರಪಂಚವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಶಿವತತ್ವ ನನ್ನ ಗರ್ಭದಲ್ಲಿ ಇರಬೇಕು. ಈ 2 ವರನ್ನ ಕೊಡು ಅಂತ ಕೇಳ್ತಾನೆ. ಇದರ ಅರ್ಥ ಏನು, ಗಜಾಸುರೊಂದು ನ್ಯಾಕ್ ಏನು ಅಂತಂದರೆ, ಕಣ್ಣು ಯಾವಾಗಲೂ ನೋಡ್ತಾ ಇರಬೇಕು ಅಂದರೆ ಶಿವ ಇವನ ಮುಂದೆನೇ ಇರಬೇಕಾ, ಮುಖ ಯಾವಾಗಲೂ ಶಿವನ ಮುಂದೆನೇ ಇರಬೇಕು ಅಂದರೆ ಗಜಾಸುರ ಎಲ್ಲಿದ್ರೆ ಅಲ್ಲಿ ಶಿವ ಇರಬೇಕಾ, ಆಮೇಲೆ ಇವನ ಮೈ ಯಾವಾಗಲೂ ಕೂಡ ಶಿವನಿಗೆ ಅಂಟುಕೊಂಡಿರಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಇವನ ಜೊತೆ ಬಿಟ್ಟು ಹೋಗಬಾರ್ದು ಶಿವ. ಇದು ಮೊದಲನೇ ವರ. 2ನೇ ವರ ಏನಂದರೆ ಶಿವತತ್ವ, ಶಿವ ಏನೋ ಬಿಟ್ಟು ಹೋಗೋದಿಲ್ಲ, ಆದರೆ ಶಿವತತ್ವ ವ್ಯಾಪಕವಾಗಿರ್ತಕ್ಕಂಥ ಶಿವತತ್ವ ಇವನ ಗರ್ಭದಲ್ಲಿರಬೇಕು, ಇವನ ಅನುಜ್ಞೆ ಇಲ್ದಿರ ಅದು ಹೊರಗೆ ಬರೋಂಗಿಲ್ಲ ಅಂತಕ್ಕಂಥ ವರನ್ನು ಕೇಳಿಬಿಡ್ತಾನೆ. ಶಿವ ಅಸ್ತು ಅಂದುಬಿಡ್ತಾನೆ. ಕಡೆಗೇನಾಗುತ್ತೆ, ಶಿವತತ್ವ ಏನಾಗುತ್ತೆ, ಗಜಾಸುರನ ಗರ್ಭನ ಪ್ರವೇಶ ಮಾಡಿಬಿಡುತ್ತೆ. ಅವನ ಒಪಿನಿಯನ್ ಇಲ್ದಿರ, ಅವನ ಒಂದು ಇದಿಲ್ದಿರ ಆಚೆಗೆ ಬರೋಂಗಿಲ್ಲ. ಶಿವ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಶಿವತತ್ವ ಇಲ್ಲ ಇವಾಗ ಪ್ರಪಂಚದಲ್ಲಿ. ಏನು ನಿರೀಶ್ವರವಾಗಿರ್ತಕ್ಕಂಥ ಇದು ಪ್ರಪಂಚ ಉಳಿಯುತ್ತಾ, ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ. ಕಡೆಗೆ ಎಲ್ಲ ದೇವಾನು ದೇವತೆಗಳು ಏನು ಮಾಡ್ತಾರೆ, ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಹುಡುಕ್ತಾರೆ. ಆವಾಗ ಮೊದಲನೇ ಪರಿಹಾರ ಏನು ಹೇಳ್ತಾರೆ ಅಂದರೆ, ಪಾರ್ವತಿ ದೇವಿಗೆ ಹೇಳ್ತಾರೆ, ಅನವರತವಾಗಿ ಅಖಂಡವಾಗಿರ್ತಕ್ಕಂಥ ಶಿವನಾಮ ಸ್ಮರಣೆಯನ್ನು ನೀನು ಮಾಡ್ತಾ ಇರು. ನಿನ್ನ ಶಿವನಾಮ ಸ್ಮರಣೆಯಿಂದ ಅಭೇದವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಇವಾಗ ಭೇದ ಆಗಿದ್ದಾರೆ, ಅದು ಮತ್ತೆ ಸೇರ್ಕೊಳುತ್ತೆ. ಹಾಗಾಗಿ ನೀನು ಅದನ್ನು ಬಿಡದಿರ ಜಪಿಸ್ತಾ ಇರುವಂಥ ಪಾರ್ವತಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಎಲ್ಲ ದೇವಾನುದೇವತೆಗಳು ಬ್ರಹ್ಮ ವಿಷ್ಣು ಇಂದ್ರ ಇವರೆಲ್ಲ ಏನು ಮಾಡ್ತಾರೆ, ವೇಷಗಳನ್ನು ಮರೆಸ್ಕೊಂಡು ನಂದಿನ ಒಂದು ಎತ್ತಾಗಿ ಮಾಡಿಕೊಂಡು ಈ ಗಂಗೆತ್ತ ಆಡಿಸ್ತಾರಲ್ಲ, ಆ ಥರ ಏನು ಮಾಡ್ತಾರೆ, ಗಜಾಸುರನ ಒಂದು ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದು ಗಜಾಸುರನ ಮುಂದೆ ಈ ಗಂಗೆತ್ತನ್ನೆಲ್ಲ ಆಡಿಸ್ದಂಗೆ ಮಾಡಿ, ಆಟ ಆಡಿಸ್ದಂಗೆ ಮಾಡಿ ಅವನ ಒಂದು ಒಲಮೆಯನ್ನು ಪಡ್ಕೊತಾರೆ. ಯಾರು ಒಲಮೆ? ಗಜಾಸುರನ ಒಲಮೆ. ಈ ಗಜಾಸುರ ತುಂಬ ಉಬ್ಬೋಗ್ಬಿಡ್ತಾನೆ. ಅಂದರೆ ಅವ್ರು ಚೆನ್ನಾಗಿ ಹೊಗಳ್ಬಿಡ್ತಾರೆ, ನೀನು ಮಹಾದಾನಿ, ನೀನು ಅಂಥವನು ಇಂಥವನು ಅಂತ. ಹೊಗಳಿಕೆಗೆ ಬಲಿ ಬೀಳದೇ ಇರತಕ್ಕಂಥವ್ರು ಯಾರು? ಅದಕ್ಕೆ ಪ್ರಪಂಚದಲ್ಲಿ ಹಿರಿಯರು ಹೇಳ್ತಾರೆ, ತುಂಬ ಸಂತೋಷದಲ್ಲಿ ಮಾತು ಕೊಡಬೇಡ, ತುಂಬ ಸಂತೋಷ ಆದಾಗ ಮಾತು ಯಾರಿಗೂ ಕೊಡೋಕೆ ಹೋಗಬೇಡ. ಯಾಕಂದ್ರೆ ನಾವೇನು ಕೊಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ರಾಕ್ಷಸರ ಮೇಲೆ ಯುದ್ಧ ಗೆದ್ದಾಗ ದಶರಥ ಏನು ಮಾಡ್ದ, ಕೈಕೇಯಿಗೆ 2 ವರಗಳನ್ನು ಕೊಟ್ಬಿಟ್ಟ. ತಗೋ, ನಿಮಗೆ ಸಂತೋಷದಲ್ಲಿ 2 ವರ ಕೊಡ್ತಾ ಇದ್ದೀನಿ, ಯಾವಾಗ ಏನು ಬೇಕಾದ್ರೂ ಕೇಳ್ಕೊ ಅಂತ.
ಆವಾಗ ಕೈಕೇಯಿ ಹೇಳ್ತಾಳೆ, ಈಗ ನಾನು ಕೇಳ್ಕೊಳ್ಳಲ್ಲ, ನಂಗೆ ಬೇಕಾದಾಗ ಕೇಳ್ಕೊತೀನಿ ಅಂತ ಹೇಳಿರ್ತಾಳೆ. ಅದೇ ವರಗಳನ್ನೇ ಲಾಸ್ಟಲ್ಲಿ ಕೇಳ್ಕೊಳೋದು, ರಾಮ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಬಿಟ್ಟು ಅಂತ. ಅದಕ್ಕೆ ತುಂಬ ಸಂತೋಷದಲ್ಲಿ ಯಾರಿಗೂ ಮಾತನ್ನು ಕೊಡಬಾರ್ದು. ಕೆಲವರು ಚೆನ್ನಾಗಿ ಉಬ್ಬಿಸ್ಬಿಟ್ಟು ನಗಸ್ಬಿಟ್ಟು ಒಳ್ಳೆ ಮೂಡ್ ಚೆನ್ನಾಗಿದ್ದಾಗ ಸ್ವಾಮಿ ಇದೇನೋ ಆಗಬೇಕಾಗಿತ್ತು ಕೆಲಸ, ಹೌದಾ ಮಾಡ್ಕೊಟ್ಬಿಡ್ತೀನಿ ಬಿಡು ಅಂತ ಬಿಟ್ಟು ತುಂಬ ಸಂತೋಷದಲ್ಲಿದ್ದಾಗ ಮಾತನ್ನು ಕೊಡೋಕೆ ಹೋಗಬಾರ್ದು. ತುಂಬ ದುಃಖದಲ್ಲಿರುವಾಗ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗಬಾರ್ದು. ತುಂಬ ದುಃಖದಲ್ಲಿರ್ತಕ್ಕಂಥವಾಗ ತೊಗೊಳ್ತಕ್ಕಂಥ ನಿರ್ಣಯ ಯಾವತ್ತಿಗೂ ಕೂಡ ಸರಿ ಇರೋದಿಲ್ಲ, ಅದು ರಾಂಗ್ ಡಿಸಿಷನ್ನೇ ಆಗಿರುತ್ತೆ. ಹಾಗಾಗಿ ತುಂಬ ದುಃಖದಲ್ಲಿದ್ದಾಗ, ತುಂಬ ಟೆನ್ಷನ್ನಲ್ಲಿದ್ದಾಗ ಅಥವಾ ಮನಸ್ಸು ಖಿನ್ನವಾಗಿದ್ದಾಗ ಯಾವುದೇ ನಿರ್ಣಯಗಳನ್ನು ನಾವು ತಗೋಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹಿರಿಯರು ಹೇಳ್ತಾರೆ. ಈ ಗಜಾಸುರ ಏನು ಮಾಡ್ತಾನೆ, ತುಂಬ ಉಬ್ಬಿ ತಬ್ಬಿಬ್ಬಲಾಗೋಗ್ಬಿಟ್ಟು ನೀವು ಏನು ಕೇಳಿದ್ರೆ ಅದನ್ನು ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಡ್ತಾನೆ. ತಕ್ಷಣ ದೇವಾನುದೇವತೆಗಳೆಲ್ಲ ಕೇಳ್ತಾರೆ, ನಿನ್ನ ಗರ್ಭಸ್ಥವಾಗಿರ್ತಕ್ಕಂಥ ಶಿವತತ್ವವನ್ನು ಹೊರಗೆ ಬಿಟ್ಕೊಡು ಅಂತ ಹೇಳ್ಬಿಟ್ಟು. ಈಗ ಗಜಾಸುರನಿಗೆ ತಲೆಗೆ ನೋವು ಶುರುವಾಗುತ್ತೆ. ಕೊಟ್ಟ ಮಾತನ್ನು ತಪ್ಪಿದ್ರೆ ಇವನು ಕೀಳ್ಮಟ್ಟದವನು ಅಂತ ಆಗಿಬಿಡತ್ತೆ. ಏನು, ಆಡದೆ ಕೊಡುವವನು ರೂಢಿಯೊಳಗೆ ಉತ್ತಮನು, ಆಡದೆ ಕೊಡುವವನು ರೂಢಿಯೊಳಗೆ ಉತ್ತಮನು. ಅಂದರೆ ಏನು ಹೇಳ್ದಿರ ಕೇಳಿದ್ರೆ ಇದ್ದಕ್ಕಿದ್ದಂಗೆ ಏನೋ ಒಂದು ತಗೊಂಬಂದು ತಗೊಳ್ಳಿ ಸ್ವಾಮಿ ನಿಮ್ಗೇನೋ ತಂದಿದ್ದೀನಿ ಅಂತ ಕೊಟ್ಬಿಟ್ರೆ ಅವನು ರೂಢಿಯೊಳಗೆ ಉತ್ತಮ ಅಂತವನು. ಆಡಿ ಕೊಡುವವನು ಮಧ್ಯಮನು, ಸ್ವಾಮಿ ನೆಕ್ಸ್ಟ್ ವೀಕು ನಿಮ್ಗೆ ಇಂಥದ್ದು ಕೊಡಬೇಕು ಅಂದ್ಕೊತಾ ಇದ್ದೀವಿ, ಇನ್ನೊಂದು 15 ದಿವಸಕ್ಕೆ ನಿಮ್ಗೆ ಇಂಥದ್ದನ್ನು ತಂದು ಕೊಡ್ತೀನಿ ಅಂತ ಹೇಳಿ ಯಾರನ್ನು ಕೊಟ್ಟರೆ ಅವನು ಮಧ್ಯಮ. ಅವನು ಆಡಿಕೊಡುವವನು ಮಧ್ಯಮನು. ಅಧಮ ತಾನು ಆಡಿಕೊಡದವನು. ಸ್ವಾಮಿ ನಿಮ್ಗಿಂತ ಏನೋ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಕೊಡ್ದಿರೋ ತಪ್ಪಿಸ್ಕೊತಾನಲ್ಲ ಅವನು ಅಧಮ. ಹಂಗಾಗಿ ಆಡದೇ ಕೊಡುವವನು ರೂಢಿಯೊಳಗೆ ಉತ್ತಮನು, ಆಡಿಕೊಡುವವನು ಮಧ್ಯಮನು, ಅಧಮ ತಾನ ಆಡಿಕೊಡದವನು ಅಂತ. ಈಗ ಗಜಾಸುರನಿಗೆ ತಲೆನೋವು ಬಂತು. ಆವಾಗ ಗಜಾಸುರ ಹೇಳ್ತಾನೆ, ಶಿವತತ್ವ ಏನು ನಾನು ಕೈಯಿಂದ ತೆಕ್ಕೊಡೋದಕ್ಕಾಗತ್ತಾ? ಆ ಶಿವತತ್ವ ಕೈಗೆ ಸಿಗ್ತಕ್ಕಂಥದ್ದಲ್ಲ. ನಿಮಗೆ ತಾಕತ್ತಿದ್ರೆ ಆ ಶಿವತತ್ವವನ್ನು ನನ್ನ ಗರ್ಭದಿಂದ ಹೊರಗಡೆಗೆ ಕರೆಸಿ ತೊಗೊಂಡು ಹೋಗಿ ಅಂತ ಹೇಳ್ತಾನೆ. ಆವಾಗ ಏನು ಮಾಡ್ತಾನೆ, ಈ ದೇವತೆಗಳೆಲ್ಲ ಶಿವನನ್ನು ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಪಾರ ಭಕ್ತಿಯಿಂದ ಕೂಡಿರ್ತಕ್ಕಂಥ ಈ ದೇವತೆಗಳ ಶಿವಸ್ತೋತ್ರಕ್ಕೆ ಮಣಿದ ಶಿವ ಏನು ಮಾಡ್ತಾನೆ, ಆ ಗಜಾಸುರನ ಗರ್ಭನ ಸೀಳ್ಕೊಂಡು ಆಚೆ ಕಡೆಗೆ ಬರ್ತಾನೆ. ನೀವು ನೋಡಿ ರುದ್ರದ ಈ ಯೂಟ್ಯೂಬಲ್ಲಿ ಹಾಕ್ತಕ್ಕಂಥ ಈ ಎಲ್ಲ ಚಿತ್ರಗಳಲ್ಲಿ ಹಳೆ ಬೀಡಲ್ಲಿ ನನಗೆ ತುಂಬ ಚಿಕ್ಕ ವಯಸ್ಸು, ನಾನೊಂದು 8ನೇ ಕ್ಲಾಸ್ನಲ್ಲಿ ಇದ್ರೇನು, ಆವಾಗ ಗೈಡು ನನಗೆ ಯಾವ ಥರದ ವರ್ಣನೆ ಮಾಡಿದ್ರು ಅಂದರೆ ಆ ಗಜಾಸುರನ ಗರ್ಭ ಸೀಳ್ಕೊಂಡು ಬರ್ತಾ ಇರ್ತಕ್ಕಂಥ ಆ ಶಿವನ ಒಂದು ಮೂರ್ತಿಯನ್ನು ತೋರಿಸಿ, ಹಳೆ ಬೀಡಲ್ಲಿರ್ತಕ್ಕಂಥ ಮೂರ್ತಿ ಅದ್ಭುತವಾಗಿ ಹಿಂಗೆ ಉಗುರುಗಳಲ್ಲಿ ಸೀಳ್ತಾ ಇದ್ದಾನೆ. ಹಿಂಗೆ ಗಜಾಸುರನ ಗರ್ಭನ ಸೀಳ್ಕೊಂಡು ಪರಮೇಶ್ವರ ಹೊರಗಡೆಗೆ ಬರ್ತಾ ಇರ್ತಕ್ಕಂಥ ಒಂದು ಚಿತ್ರ ಅದನ್ನು ತೋರಿಸಿ ಅಲ್ಲಿರ್ತಕ್ಕಂಥ ಗೈಡು ಎಂಥ ಒಂದು ವರ್ಣನೆಯನ್ನು ಮಾಡಿದ್ರು ಅಂತಂದರೆ, 8ನೇ ಕ್ಲಾಸಲ್ಲಿ ನಾನು ಕೇಳಿರ್ತಕ್ಕಂಥ ಗಜಾಸುರನ ಗರ್ಭ ಸೀಳ್ಕೊಂಡು ಬರ್ತಾ ಇರ್ತಕ್ಕಂಥ ಆ ಸಂದರ್ಭ ನನ್ನ ಆ ಪಿಕ್ಚರ್ ಸಮೇತ ನನ್ನ ಮೈಂಡಲ್ಲಿ ಹಂಗೇ ನಿಂತೋಗಿತ್ತು. ಕಡೆಗೆ ಅದನ್ನು ಯೂಟ್ಯೂಬಲ್ಲಿ ಹುಡುಕಿ ಆ ಚಿತ್ರ ನಂಗೂ ಹಿಂಗೆ ಹುಡುಕಿ ರುದ್ರ ಭಾಷೆದಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಅದು ಅದ್ಭುತವಾಗಿ ನೀವು ನೋಡಿದಾಗ ಸಿಗುತ್ತೆ. ಅದು ಗಜಾಸುರನ ಗರ್ಭನ ಸೀಳ್ಕೊಂಬರ್ತಾ ಇರ್ತಕ್ಕಂಥ ವಿಗ್ರಹ ಎಷ್ಟು ದಿವ್ಯವಾಗಿದೆ ಅಂತಂದರೆ, ಆ ಗಜಾಸುರನ ಗರ್ಭನ ಪರಮಾತ್ಮ ಸೀಳ್ಕೊಂಡು ಬರ್ತಾನೆ ಆಚೆ ಕಡೆಗೆ. ಆವಾಗ ಗಜಾಸುರ ಕೇಳ್ತಾನೆ, ಅಲ್ಲಪ್ಪ ನೀನು ಎಂಥ ಕೆಲಸ ಮಾಡಿಬಿಟ್ಟೆ ಭಕ್ತವತ್ಸಲ, ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತೇಳ್ಬಿಟ್ಟು ವರ ಕೊಟ್ಬಿಟ್ಟು ಇವತ್ತು ನನ್ನ ಗರ್ಭನ ಸೀಳ್ಕೊಂಡು ಬಂದ್ಬಿಟ್ಟಲ್ಲ ನೀನು ಈಚೆ ಕಡೆಗೆ, ಇವಾಗ ನಾನು ಏನು ಮಾಡಬೇಕು ಅಂತೇಳ್ಬಿಟ್ಟು. ಆವಾಗ ಈಶ್ವರ ಏನು ಮಾಡ್ತಾನೆ, ಆ ಗಜಾಸುರನಿಗೆ ಒಂದು ವರ ಕೊಡ್ತಾನೆ. ಯಾಕೆಂದರೆ ಭಕ್ತವತ್ಸಲ ಭಗವಂತ ಕೊಟ್ಟಿದ್ದ ವರ ಏನು ಅಂದರೆ, ಅಪ್ಪ ನೀನು ಯಾವಾಗಲೂ ನನ್ನನ್ನು ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ ತಾನೇ, ನಿನ್ನ ಕಣ್ಣುಗಳು ನನ್ನನ್ನು ಯಾವಾಗಲೂ ನೋಡ್ತಾ ಇರುತ್ತೆ, ಏನು ಯೋಚನೆ ಮಾಡಬೇಡ. ನಿನ್ನ ಮುಖ ಯಾವಾಗಲೂ ನನ್ನ ಎದುರುಗೆ ಇರಬೇಕು ಅಂತ ಕೋರ್ಕೊಂಡಿದ್ದೆ ತಾನೇ, ನಿನ್ನ ಮುಖ ಯಾವಾಗಲೂ ಕೂಡ ಕೈಲಾಸ ಪರ್ವತದಲ್ಲಿ ಇರುತ್ತೆ, ಯೋಚನೆ ಮಾಡಬೇಡ. ಆ ಮುಖ ಯಾವುದು ಅಂತ ಹೇಳ್ತೀನಿ. ಆಮೇಲೆ ನಿನ್ನ ಗರ್ಭದಲ್ಲಿ ನಾನು ಇರಬೇಕು ಅಂತ ಕೇಳ್ಕೊಂಡಿದ್ದೆ ತಾನೆ, ಆಮೇಲೆ ನಿನ್ನ ಮೈ ನನ್ನನ್ನು ಅಂಟ್ಕೊಂಡಿರಬೇಕು ಅಂತ ಕೇಳ್ಕೊಂಡಿದ್ದೆ ತಾನೆ, ನಿನ್ನ ಗರ್ಭದಲ್ಲಿ ನಾನು ಇದ್ದಂಗೆನೆ, ನಿನ್ನ ಮೈ ನನಗೆ ಅಂಟ್ಕೊಂಡಿದ್ದಂಗೆನೆ. ಅದಕ್ಕೆ ತಾರ್ಕಾಣವಾಗಿ ಏನು ಮಾಡ್ತೀನಿ ಅಂದರೆ, ನಿನ್ನ ಚರ್ಮವನ್ನು ಕೃತಿ ಅಂತ ಕರೀತಾರೆ, ಹಸಿಯ ಗಜ ಚರ್ಮ ಅಂತ, ಅದನ್ನು ತೆಗೆದು ನಾನು ವಸ್ತ್ರವಾಗಿ ಉಟ್ಕೊತೀನಿ. ಆವಾಗ ನಿನ್ನ ಗರ್ಭದಲ್ಲಿ ನಾನು ಇದ್ದಂಗೆ ಆಯಿತು, ನನ್ನನ್ನು ನೀನು ಎಡಬಿಡದೆ ಅಂಟ್ಕೊಂಡಿದ್ದಂಗೂ ಆಯಿತು ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಅವನು ಭಕ್ತವಾತ್ಸಲ್ಯಕ್ಕೆ ಸಂಕೇತ ಕೃತ್ತಿವಾಸ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಗಜಚರ್ಮಾಂಬರ ಕೃತಿವಾಸ ಅಂತೆಲ್ಲ ಕರೀತಾರೆ. ಹಂಗಾಗಿ ಆಮೇಲೆ ಏನು ಮಾಡ್ತಾನೆ, ಶಿವ ಹೇಳ್ತಾನೆ, ನೋಡಪ್ಪ ಉತ್ತರಕ್ಕೆ ತಲೆ ಇಟ್ಕೊಂಡು ಮಲಕ್ಕೊಂಡು ನನ್ನನ್ನೇ ಧ್ಯಾನ ಮಾಡ್ತಾರೆ, ನಿನ್ನ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಅಂತ. ಅದೇ ಉತ್ತರಕ್ಕೆ ತಲೆ ಹಾಕಿ ಧ್ಯಾನ ಮಾಡ್ತಾ ಮಲಗಿರ್ತಾನೆ ಗಜಾಸುರ. ಅದೇ ತಲೆಯನ್ನೇ ಕಡ್ಕೊಂಡ್ಬಂದು ಶಿವಗಣಗಳು ಏನು ಮಾಡ್ತಾರೆ, ಶಿವಪುತ್ರನಿಗೆ ಇಟ್ಟುಬಿಡ್ತಾರೆ. ಇವಾಗ ಆಯ್ತಾ, ಆತನ ಎಲ್ಲ ವರಗಳು ನೆರವೇರ್ತಾ ಆತನ ಕಣ್ಣೇನು ಮಾಡಬೇಕು, ಶಿವನ್ ನೋಡ್ತಾ ಇರಬೇಕು. ಗಣೇಶ ಎಷ್ಟು ಭಕ್ತಿ, ಮಾತಾ ಪಿತೃ ಭಕ್ತಿನಲ್ಲಿ ಗಣೇಶನ ಬಿಟ್ಟಿರಲಿಲ್ಲ. ಗಣೇಶನ ಕಣ್ಣುಗಳು ಯಾವಾಗಲೂ ಕೂಡ ಶಿವನ್ನೇ ಅರಸ್ತಾ ಇರುತ್ತೆ. ಗಣೇಶನ ಮುಖ ಯಾವಾಗಲೂ ಕೈಲಾಸದಲ್ಲಿ ಶಿವನ ಹತ್ರನೇ ಇರುತ್ತೆ, ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಮಗನಾಗಿ.
ಮತ್ತು ಅವನ ಗರ್ಭದಲ್ಲಿ ಶಿವ ಇರ್ತಾನೆ. ಯಾಕೆಂದರೆ ಕೃತ್ತಿವಾಸ ಅವನು, ಮತ್ತು ಅವನ ಶರೀರ ಶಿವನಿಗೆ ಅಂಟಿಕೊಂಡೇ ಇರುತ್ತೆ. ಇದು ಭಕ್ತ ವಾತ್ಸಲ್ಯಕ್ಕೆ ಸಂಕೇತ. ಭಗವಂತ ಎಷ್ಟು ವಾತ್ಸಲ್ಯ ತೋರ್ತಾನೆ ಭಗವಂತನ ಮೇಲೆ ಅಂತ. ನಮ್ಮಲ್ಲಿ ಏನೇ ದೋಷಗಳಿದ್ರೂ ಕೂಡ ಅದನ್ನು ಅವನು ಪರಿಗಣಿಸೋದಿಲ್ಲ ಅನ್ನೋದಕ್ಕೆ. ಅದಕ್ಕೆ ಇವನು ಕೃತ್ತಿವಾಸ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ವೇದಕಾರ ಮಹರ್ಷಿಗಳು, ನಿನ್ನ ಭಕ್ತ ವಾತ್ಸಲ್ಯಕ್ಕೆ ಹೆಸರಾದ ಗಜಚರ್ಮವನ್ನು ಧರಿಸಿ ನನ್ನ ಹತ್ತಿರಕ್ಕೆ ಬಾ. ಕೃತ್ತಿಂವಸಾಯ, ಆ ಕೃತ್ತಿವಾಸಾಗಿ ಉಟ್ಟುಕೊಂಡು ನೀನು ನನ್ನ ಹತ್ರಕ್ಕೆ ಬಾಪ. ಆಚರ ಅಂದರೆ ಬಾ, ನನ್ನೆಡೆಗೆ ನಡೆದು ಬಾ. ಬರೀ ಬರೋದಲ್ಲ, ಪ್ರೀತಿಯಿಂದ ನಡ್ಕೊಂಡು ಬಾ ನನ್ನ ಹತ್ರಕ್ಕೆ. ಆಚರ ಪಿನಾಕಂ ಬಿಭ್ರದಾಗಯಿ, ನನ್ನ ರಕ್ಷಣೆಗಾಗಿ ಪಿನಾಕ ಧನಸ್ಸನ್ನು ಮಾತ್ರ ಹಿಡ್ಕೊಂಬ. ಏನಕ್ಕೆ? ನನ್ನನ್ನು ಪ್ರೊಟೆಕ್ಟ್ ಮಾಡಬೇಕಲ್ವ ನೀನು, ಆಯುಧ ಪಾಣಿಯಾಗಿ ನೀನು ಬರಬೇಕು. ಹಾಗಾಗಿ ಆ ಒಂದು ಕೃತ್ಯ ಇದು ಪಿನಾಕನ್ನು ಹಿಡ್ಕೊಂಡು ನನ್ನ ಹತ್ರಕ್ಕೆ ಬಾ. ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ನೋಡಿ. ಪ್ರೀತಿಯಿಂದ ಭಗವಂತನನ್ನು ನಮ್ಮ ಹತ್ರಕ್ಕೆ ಕರೀತಾ ಇರ್ತಕ್ಕಂಥ ಮಂತ್ರ. ಮೀಡುಷ್ಟಮ ಶಿವತಮ ಶಿವೋನ ಸುಮನಾ ಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ತಿಂ ವಸಾನ ಆಚರ ಪಿನಾಕಂ ಬಿಭ್ರದಾಗಯಿ ಅಂತಕ್ಕಂಥ ಒಂದು ಪ್ರಾರ್ಥನೆ 33ನೆಯ ಮಂತ್ರ. ಇನ್ನು 34ನೆಯ ಮಂತ್ರ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಮಸ್ಮನ್ನಿವ ಪಂತುತಾಃ. ವಿಕಿರಿತ ಅಂತಂದರೆ ಏನು ಅಂತಂದರೆ, ಕಿರಂತಿ ಅಂತಕ್ಕಂಥ ಕೆಲವು ಉಪಟಳ ಕೊಡ್ತಾ ಇರ್ತಕ್ಕಂಥ ಶಕ್ತಿಗಳಿದೆಯಂತೆ, ಅದನ್ನು ಕಿರಂತಿ ಅಂತ ಕರೀತಾರೆ. ನಮಗೆ ಉಪಟಳ ನೀಡುವ ಪಾಪ, ರೋಗ, ದಾರಿದ್ರ್ಯ ಇವುಗಳನ್ನು ಕಿರಂತಿ ಅಂತ ಕರೀತಾರಂತೆ. ಪಾಪ, ರೋಗ, ದಾರಿದ್ರ್ಯ ಇವೆಲ್ಲ ಕೂಡ ಕಿರಂತಿ ಅಂತ. ನಮಗೆ ಉಪಟಳ ನೀಡುವ ಪಾಪ, ರೋಗ, ದಾರಿದ್ರ್ಯ ಇವುಗಳನ್ನು ಕಿರಂತಿ ಅಂತ ಕರೀತಾರೆ. ಇವುಗಳನ್ನು ಯಾವನು ನಾಶಗೊಳಿಸ್ತಾನೋ ಅವನನ್ನು ವಿಕಿರಿತ ಅಂತ ಕರೀತಾರೆ. ಅಂದರೆ ಕಿರಂತಿ ಅಂತಕ್ಕಂಥ ಶಕ್ತಿಗಳನ್ನು ಯಾವನು ನಾಶಗೊಳಿಸ್ತಾನೋ ಅವನನ್ನು ವಿಕಿರಿತ ಅಂತ ಕರೀತಾರೆ. ಹೇ ವಿಕಿರಿತ ಅಂದರೆ ಪಾಪ, ರೋಗ, ದಾರಿದ್ರ್ಯಗಳನ್ನು ನಾಶ ಮಾಡ್ತಾ ಇರತಕ್ಕಂಥ ಹೇ ಪರಮೇಶ್ವರ. ವಿಲೋಹಿತ, ನಿನ್ನ ಮೈಬಣ್ಣ ಹೆಂಗಿದೆ ಎಣ್ಣೆಗೆಂಪು ಬಣ್ಣದಿಂದ ಕೂಡಿದೆ. ಅಂದರೆ ಈ ಆಯಿಲ್ ರೆಡ್ ಅಂತ ಕರೀತಾರೆ. ಎಣ್ಣೆಗೆಂಪು ಅಂದರೆ ಆಯಿಲ್ ರೆಡ್, ಒಂಥರ ಡಾರ್ಕ್ ರೆಡ್, ಅದು ಆ ಬಣ್ಣದಿಂದ ನೀನು ಕೂಡಿದ್ದೀಯ. ನಮಸ್ತೆ ಅಸ್ತು ಭಗವಃ, ನಿನಗೆ ಪುನಃ ಪುನಃ ನಮಸ್ಕಾರಗಳನ್ನಲ್ಲದೆ ನಾವು ಏನನ್ನು ತಾನೇ ನಿನಗೆ ಕೊಡೋದಕ್ಕೆ ಸಾಧ್ಯ ಇದೆಯಪ್ಪ? ನಾವು ಏನು ಕೊಟ್ಟು ಮೆಚ್ಚಿಸೋದಕ್ಕಾಗತ್ತೆ ನಿನಗೆ? ನೀನು ರಣಧೀರ ವೀರ ಶ್ರೀರಾಮನಾಗಲು ಅಂಬಲಡಗುವಾಸೆ. ಅಂಬು ಅಂದರೆ ಬಾಣ. ರಣಧೀರ ವೀರ ಶ್ರೀರಾಮನಾಗಲು ಅಂಬಲಡಗುವಾಸೆ. ಒಂದು ವೇಳೆ ನೀನೇನ ಶ್ರೀರಾಮನ ರೂಪ ತಾಳ್ಬಿಡ್ತೀಯಾ, ನಿನ್ನ ಕೈನಲ್ಲಿ ನಾನು ಬಾಣವಾಗಿರ್ತೀನಿ. ನರಸಿಂಹನಾಗಿ ಅತಿ ರೌದ್ರನಾಗೆ ನಿನ್ನ ಕಣ್ಣಲಡಗುವಾಸೆ. ಭಕ್ತನ ಆಸೆ ನೋಡಿ ಎಂಥದ್ದು. ಒಂದು ವೇಳೆ ನೀನು ಉಗ್ರ ರೂಪ ತಾಳಿ ನರಸಿಂಹಾವತಾರ ತಾಳಿ ಬರ್ತೀಯಾ, ನಿನ್ನ ಕಣ್ಣೊಳಗೆ ನಾನು ಇರಬೇಕು ಅಂತ ಆಸೆ ಪಡ್ತೀನಪ್ಪ. ದ್ವಾಪರದಿ ನೀನು ಶ್ರೀಕೃಷ್ಣನಾಗಲು ವೇಣುವಾಗುವಾಸೆ. ನೀನೇನ ಅಕಸ್ಮಾತ್ ದ್ವಾಪರದಲ್ಲಿ ಶ್ರೀಕೃಷ್ಣ ಅವತಾರ ಎತ್ತತೀಯಾ, ನಾನು ನಿನ್ನ ಕೈನಲ್ಲಿ ವೇಣು ಆಗಿರ್ತೀನಿ. ಯಾಕೆಂದ್ರೆ ನಿನ್ನ ತುಟಿಗೆ ಯಾವಾಗಲೂ ಟಚ್ಚಲ್ಲಿರುತ್ತೆ. ಏನು ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ, ಕೊಳಲು ಕರವ ಸೇರಿತೋ, ಸಾನುರಾಗದಿ ಶ್ರವಣ ಮನನ ಧ್ಯಾನ ಗೈದಿತೋ, ಬಹು ಜನ್ಮದಿ ಏನು ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ. ಭಕ್ತನ ಆಸೆಗಳು ಹೆಂಗಿರುತ್ತೆ ನೋಡಿ. ರಣಧೀರ ವೀರ ಶ್ರೀರಾಮನಾಗಲು ಅಂಬಲಡಗುವಾಸೆ. ನರಸಿಂಹನಾಗಿ ಅತಿ ರೌದ್ರನಾಗೆ ನಿನ್ನ ಕಣ್ಣಲಡಗುವಾಸೆ. ದ್ವಾಪರದಿ ನೀನು ಶ್ರೀಕೃಷ್ಣನಾಗಲು ವೇಣುವಾಗುವಾಸೆ. ನಿನ್ನ ವೇಣುವಾಗುವಾಸೆ. ಬೇರಾವ ಹೂವ ತಂದು ಹರಿ ಸೇವಿಸಲಿ ನಾನಿಂದು, ಅಣು ಅಣುವಿನಿಂದ ಆಗಸದವರೆಗೂ ನಿನ್ನ ಪರಮರೂಪ ತುಂಬಿರಲು. ಬೇರಾವ ಹೂವ ತಂದು ಹರಿ ಸೇವಿಸಲಿ ನಾನಿಂದು. ಏನು ಕೊಟ್ಟು ನಾನು ನಿನ್ನನ್ನು ತೃಪ್ತಿಪಡಿಸೋದಕ್ಕಾಗತ್ತಪ್ಪ?
ಕನಕಾಭಿಷೇಕವ ಮಾಡಲೆ ಕಡು ಬಡವನಯ್ಯ ನಾನು. ಒಂದು ವೇಳೆ ನಾನೇನ ದುಡ್ಡು ತಂದು ನಿನ್ನ ಮೇಲೆ ಸುರಿಮಳೆ ಸುರಿಸ್ಲಾ ಅಂತ ಅನ್ಕೊಂಡ್ರೆ ಕಡು ಬಡವನಯ್ಯಪ್ಪ, ನನ್ನ ಹತ್ರ ದುಡ್ಡಿಲ್ಲಪ್ಪ. ಕನಕಾಭಿಷೇಕವ ಮಾಡಲೆ ಕಡು ಬಡವನಯ್ಯ ನಾನು. ಘನ ಮಹಿಮೆ ಆಡಿಕೊಂಡಾಡಲು ಸಂಗೀತ ಬಾರದೇನೇನು. ಒಂದು ವೇಳೆ ನನ್ನ ಹಾಡಿ ಹೊಗಳ್ತೀನಿ ಅಂತ ಅನ್ಕೊಂಡ್ರೆ ನಂಗೆ ಖಂಡಿತ ಸಂಗೀತದ ಎಳ್ಳಷ್ಟು ಜ್ಞಾನನೂ ಇಲ್ಲ. ಘನ ಮಹಿಮೆಯಿಂದ ಆಡಿಕೊಂಡಾಡಲು ಸಂಗೀತ ಬಾರದೇನೇನು. ನಿನ್ನ ಒಲವಿನಿಂದ ಕರೆದಾಗ ಬಂದು ಗುರಿ ಕಾಣಿಸಯ್ಯ ನೀನು, ಗುರಿ ಕಾಣಿಸಯ್ಯ ನೀನು. ನೀನೇ ನನ್ನ ಮೇಲೆ ಪ್ರೀತಿ ಇಟ್ಕೊಪ್ಪ. ನಾನು ನಿನ್ನ ಮೇಲೆ ಪ್ರೀತಿ ಇಟ್ಕೊಳೋ ಅಷ್ಟು ಒಂದು ಗುರಿ ಕೂಡ ನನ್ನಲ್ಲಿಲ್ಲ. ಆ ಪ್ರೀತಿ ಏನೋ ನೀನೇ ನನ್ನ ಮೇಲೆ ಮಮಕಾರ ಇಟ್ಕೊಂಡು, ತಾಯಿ ಮಮಕಾರ ಇಟ್ಕೊಂಡು ನೀನೇ ಟೈಮಿಗೆ ಕರೆಕ್ಟಾಗಿ ಬಂದು ನನ್ನ ಆಪತ್ತುಗಳನ್ನೆಲ್ಲ ನಿವಾರಣೆ ಮಾಡಿ ನನ್ನನ್ನು ಗುರಿ ಮುಟ್ಟಿಸ್ಬೇಕಾಗಿರತಕ್ಕಂಥ ಜವಾಬ್ದಾರಿ ನಿನ್ನದಪ್ಪ ಅಂತ ಕೇಳ್ಕೊತಾರೆ ದಾಸರು. ಬೇರಾವ ಹೂವ ತಂದು ಹರಿ ಸೇವಿಸಲಿ ನಾನಿಂದು. ಶಿವನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ತತ್ವಪದ ಇದೆ. ಏನು ಅಂತಂದರೆ, ಏಮಿ ಸೇತುರಲಿಂಗ ಏಮಿ ಸೇತು. ನಿಮ್ಗೆ ಏನಪ್ಪ ಮಾಡಲಿ, ನಾನು ಏನು ಮಾಡಿ ನಿನ್ನನ್ನು ಮೆಚ್ಚೋದಕ್ಕಾಗತ್ತೆ ನಾನು? ಏಮಿ ಸೇತುರಲಿಂಗ ఏమీ సేతు గంగ ఉదకము తెచ్చి నీకు గంగా స్నానము చేతుమంటే ఓహో గంగలోని చాప కప్ప ఎంగిలంటున్నాయి లింగ ఏమీ సేతురా లింగ ఏమీ సేతు తుమ్మ పువ్వులు తెచ్చి నీకు తుష్టిగా పూజ చేతుమంటే ఓహో తుమ్మ పువ్వులు తెచ్చి నీకు తుష్టిగా పూజ చేతుమంటే కొమ్మ కొమ్మకు కోటి తుమ్మెద ఎంగిలంటున్నాయి రింగా మా దేవ శంభో మాలింగమూర్తి మహానుభావా ఏమీ సేతురా లింగ ఏమీ సేతు గంగే గోవు పాలు తెచ్చి క్షీర స్నానము చేతుమంటే ಏನೋ ಅದೇನೋ ದೂಡ ಎಂಗಿಲಂಟು ಆ ಕರು ಎಂಜಿಲ್ ಮಾಡಿಬಿಟ್ಟಿದ್ಯಪ್ಪ, ನಾನು ಹೆಂಗಪ್ಪ ನಿನ್ನನ್ನು ಪೂಜೆ ಮಾಡಲಿ, ಏನು ತಂದು ನಿನ್ನನ್ನು ಪೂಜೆ ಮಾಡಲಪ್ಪ. ಹಾಗಾಗಿ ನಾನು ಅಸಹಾಯಕ ಆಗೋಗ್ಬಿಟ್ಟಿದ್ದೀನಿ ಇವತ್ತು. ನಿನ್ನ ಕರುಣೆಗೆ ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ಏನು ಜೀವನ ಪರ್ಯಂತ ನಿನ್ನ ಪಾದದ ಮೇಲೆ ಬಿದ್ದು ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ಭಾಗ್ಯ ಬಿಟ್ಟರೆ ನಾನು ಮಾಡ್ಕೊಳೋದಕ್ಕೆ ಏನೂ ಉಳಿದಿಲ್ಲಪ್ಪ. ಏನು ತಂದು ನಿನ್ನನ್ನು ಮೆಚ್ಚಿಸಲಿ, ಏನು ಕೊಟ್ಟು ಮೆಚ್ಚಿಸಲಿ ನಿನಗೆ ಅಂತ ದಾಸರುಗಳು ಕೇಳ್ತಾರೆ, ತತ್ವಪದಗಳಲ್ಲಿ ಕೇಳ್ತಾರೆ. ಅದನ್ನೇ ಇಲ್ಲಿ ರುದ್ರದಲ್ಲಿ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾಸ್ತೆ ಏನು ನಮಸ್ತೆ ಅಸ್ತು ಭಗವ, ನಿನಗೆ ಪುನಃ ಪುನಃ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುವುದು ಬಿಟ್ಟರೆ ಹೇ ರುದ್ರ ನಾನು ಏನನ್ನ ತಾನೇ ಮಾಡೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯ ಇದೆಯಪ್ಪ ಅಂತ ಕೇಳ್ತಾರೆ. ನಮಸ್ತೆ ಅಸ್ತು ಭಗವ ಯಾಸ್ತೆ ಸಹಸ್ರಗಂ ಹೇತಯೋ, ಎತ್ತಿ ಹಿಡಿದಿರತಕ್ಕಂಥ ನಿನ್ನ ಅನಂತ ಆಯುಧಗಳ ವಿಶೇಷಣಗಳನ್ನು ಅನ್ಯಮಸ್ಮನ್ನಿವ ಪಂತುತಾ ನಮ್ಮ ಪಾಪ ಫಲಗಳ ಮೇಲೆ ಪ್ರಯೋಗಿಸಿ ಸರ್ವ ಪಾಪಗಳನ್ನು ಭಸ್ಮೀಭೂತವನ್ನಾಗಿ ಮಾಡು. ಒಂದು ವೇಳೆ ನೀನೇನನ್ನ ಆಯುಧಗಳನ್ನು ಹಿಡದೇ ಬರ್ತೀನಿ, ಬಾಣವನ್ನು ಹಿಡದೇ ಬರ್ತೀನಿ, ನಾನು ಬಿಟ್ಟೇ ಬಿಡ್ತೀನಿ ಅಂತಕ್ಕಂಥ ಸಂಕಲ್ಪ ನೀನೇನನ್ನ ಮಾಡಿಕೊಂಡ್ರೆ ನನ್ನ ಪಾಪಗಳಿದೆ, ನನ್ನನ್ನು ಕಾಡಿಸ್ತಾ ಇರ್ತಕ್ಕಂಥ ದುಃಖಗಳಿದೆ, ಆ ದುಃಖಗಳ ಮೇಲೆ ಪಾಪಗಳ ಮೇಲೆ ನಿನ್ನ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿ ಅದನ್ನೆಲ್ಲ ಸರ್ವನಾಶ ಮಾಡು ಅಂತಕ್ಕಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಮಸ್ಮನ್ನಿವ ಪಂತುತಾಃ ಅಂತ 34ನೇ ಮಂತ್ರ. ಇನ್ನು 10ನೇ ಅನುವಾಕನಲ್ಲಿ ಕೊನೆಯ ಮಂತ್ರವನ್ನು ಹೇಳ್ತಾ ಇದ್ದಾರೆ.
ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನಾ ಮುಖಾಕೃತಿ. ಎಲ್ಲಕ್ಕೂ ಕಾರಣನಾದ ಹಾಗೂ ಜಗತ್ತಿನ ಒಡೆಯನಾದ ಹೇ ಪರಮೇಶ್ವರನೇ, ಸುಸ್ಥಿರವು ಶಕ್ತವೂ ಆದ ನಿನ್ನ ಅನಂತ ಬಾಹುಗಳಲ್ಲಿ ಎತ್ತಿ ಹಿಡಿದಿರುವ ಅನಂತಾನಂತ ಆಯುಧ ವಿಶೇಷಣಗಳನ್ನು ಕೃಪಾಳುವಾದ ನೀನು ನಮ್ಮಿಂದ ಹಿಮ್ಮುಖವಾಗಿರಿಸು, ಹಿಮ್ಮೆಟ್ಟಿಸೆಂದು ಪ್ರಾರ್ಥಿಸಿರುವೆವು. 10ನೇ ಅನುವಾಕಿನ ಕೊನೆಯ ಮಂತ್ರ ಇದು. ಅಪ್ಪ, ನಿಜವಾಗ್ಲೂ ನೀನು ಕೃಪಾಕರನಾಗಿದ್ದರೆ, ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಕರುಣೆ ಇದ್ದರೆ, ನೀನು ಅಪಾರವಾಗಿರತಕ್ಕಂಥ ಮಮಕಾರದಿಂದ ನನ್ನೆಡೆಗೆ ನೀನು ನಡೆದು ಬರೋದೇ ನಿಜ ಆದರೆ, ಎಲ್ಲಕ್ಕೂ ಕಾರಣನಾಗಿರತಕ್ಕಂಥ ಶುಭ ಅಶುಭ ಎಲ್ಲದಕ್ಕೂ ಕಾರಣನಾಗಿರತಕ್ಕಂಥ ಹೇ ಪರಮೇಶ್ವರನೇ, ಜಗತ್ತಿನ ಒಡೆಯನಾದ ಹೇ ಪರಮೇಶ್ವರನೇ, ಸುಸ್ಥಿರವೂ ಸರ್ವಶಕ್ತವಾದ ನಿನ್ನ ಅನಂತ ಬಾಹುಗಳಲ್ಲಿ, ಸುಸ್ಥಿರವೂ ಸರ್ವಶಕ್ತವೂ ಆಗಿರತಕ್ಕಂಥ ನಿನ್ನ ಅನಂತ ಬಾಹುಗಳು, ಅದರಲ್ಲಿ ಹಿಡಿದಿರ್ತಕ್ಕಂಥ ಎಲ್ಲ ಅನಂತ ಆಯುಧ ವಿಶೇಷಣಗಳನ್ನು ಕೃಪಾಳುವಾದ ನೀನು ನಮ್ಮಿಂದ ಹಿಮ್ಮುಖವಾಗಿಸು. ಬೇಕಾದ್ರೆ ಆಯುಧನ ಹಿಡ್ಕೊಂಡು ಬಾ, ಆದರೆ ಹಿಂಗೆ ಗುರಿ ಮಾಡಬೇಡ, ನನ್ನ ಕಡೆ ಗುರಿ ಮಾಡಬೇಡ, ಅದನ್ನು ಹಿಂಗೆ ಕೆಳಗಡೆಗೋ ಮೇಲ್ಗಡೆಗೋ ಇಲ್ಲ ಹಿಂದಕ್ಕೋ ಗುರಿ ಮಾಡಿಕೊಂಡು ಬಾ, ನನಗೆ ಹೆದರಿಸಬೇಡ, ನನ್ನನ್ನು ಕೃಪೆಯಿಂದ ಕಾಪಾಡು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ಸಹಸ್ರಾಣಿ ಸಹಸ್ರದ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನ ಮುಖಾಕೃತಿ. ಅಂದರೆ ಆಯುಧಗಳ ಮುಖಗಳನ್ನು ಪರಾಚೀನ ಅಂದರೆ ಬೇರೆ ಕಡೆಗೆ ತಿರುಗಿಸ್ಕೊಂಡು ಬಾ, ನನ್ನ ಕಡೆಗೆ ಗುರಿ ಮಾಡಿಕೊಂಡು ಬರಬೇಡ, ನಂಗೆ ಹೆದರಿಸಬೇಡ ಅಂತಕ್ಕಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ರುದ್ರದಲ್ಲಿ 10ನೇ ಅನುವಾಕು ಸಂಪೂರ್ಣ ಆಗುತ್ತೆ. ಈಗ 10ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಳ್ಳೋಣ. ಈಗ ಅರ್ಥ ಎಲ್ಲ ಗೊತ್ತಾಗೋಗ್ಬಿಟ್ಟಿರೋದ್ರಿಂದ 10ನೇ ಅನುವಾಕ ಹೇಳ್ಕೊಳ್ಳೋವಾಗ ಎಷ್ಟು ಅಮೇಝಿಂಗ್ ಆಗುತ್ತಲ್ವ, ಒಂಥರ ಮೈ ನವಿರೇಳುತ್ತೆ, ರೋಮಾಂಚನ ಆಗುತ್ತೆ. ಹಾಗಾಗಿ ಅರ್ಥನ ಅನುಸಂಧಾನ ಮಾಡ್ತಾ ಈಗ ಹೇಳ್ಕೊತಾ ಹೋಗೋಣ. ದ್ರಾಪೇ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾ ಭೇರ್ಮಾರೋ ಯೇಷಾಂ ಕಿಂಚನಾಮ ಮತ ಯಾತೆ ರುದ್ರ ಶಿವಾ ತನು ಶಿವಾ ವಿಶ್ವಾಹ ಭೇಷಜಿ ಶಿವಾ ರುದ್ರಸ್ಯ ಭೇಷಜಿ ತಯಾ ನೋ ಮೃಡ ಜೀವಸೇ ಇಮಾಗುಂ ರುದ್ರಾಯ ತವಸೇ ಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತಿಂ ಯಥಾ ನಶ್ಯಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾನೋ ರುದ್ರೋತನೋ ಮಯಸ್ಕೃತಿ ಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಚಂಚಯೋಶ್ಚ ಮನುರಾಯಜೆ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತೌ ಮಾನೋ ಮಹಾಂತಮುತ ಮಾನೋ ಅರ್ಭಕಂ ಮಾನ ಉಕ್ಷಂತ ಉತ ಮಾನ ಉಕ್ಷಿತಂ ಮಾನೋ ವದೀಃ ಪಿತರಂ ಮೋತ ಮಾತರಂ ಪ್ರಿಯಾಮಾನಸ್ತನುವೋ ರುದ್ರರೀರಿಷಃ ಮಾನಸ್ತೋ ಕೇತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೀರಿಷಃ ವೀರಾನ್ ಮಾನೋ ರುದ್ರಭಾಮಿತೋ ವದೀರ್ಹವಿಷ್ಮಂತೋ ನಮಸಾ ವಿಧೇಮತೆ ಆರಾತ್ತೆ ಘೋಗ್ನ ಉತ ಪೂರುಷಗ್ನೇ ಕ್ಷಯದ್ವೀರಾಯ ಸುಮ್ನಮಸ್ಮೇತೆ ಅಸ್ತು ರಕ್ಷಾ ಚ ನೋ ಅಧಿ ಚ ದೇವ ಬ್ರೂಹ್ಯಧಾ ಚ ನ
ಶರ್ಮ ಯಚ್ಚದ್ವಿಬರ್ಹ ಆಹ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಮುಪಹತ್ನುಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾ ಆಹ ಪರಿಣೋ ರುದ್ರಸ್ಯ ಹೇತಿರ್ವೃಣಕ್ತೋ ಪರಿತ್ವೇಷಸ್ಯ ಧುರ್ಮತಿರಘಾಯೋಃ ಅವಸ್ಥಿರಾಮಗವದ್ಭ್ಯಸ್ತನುಷ್ವ ಮೀಢ್ವಸ್ತೋಕಾಯತನಯಾಯ ಮೃಡಯ ಮೀಡುಷ್ಟಮಶಿವತಮಶಿವೋ ನ ಸುಮನಾ ಭವ ಪರಮೇ ವೃಕ್ಷ ಆಯುಧಂ ನಿದಾಯ ಕೃತ್ತಿಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಮಸ್ಮನ್ನಿವ ಪಂತು ತಾಃ ಯಾಸ್ತೆ ಸಹಸ್ರಗುಂ ಹೇತಯೋ ಅನ್ಯಮಸ್ಮನ್ ನಿವಪಂತು ತಾಃ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನಾ ಮುಖಾಕೃತಿ. ಇದು 10ನೇ ಅನುವಾಕ. ಇಲ್ಲಿಗೆ 10ನೇ ಅನುವಾಕು ಸಂಪನ್ನ ಆಯಿತು. ಇನ್ನು 11ನೇ ಅನುವಾಕು ಅಂದರೆ ಕಟ್ಟ ಕಡೆಯ ಅನುವಾಕಿದು. ರುದ್ರದಲ್ಲಿ ಕೊನೆಯ ಒಂದು ಹಂತಕ್ಕೆ ನಾವು ಮುಟ್ಟಿದ್ದೀವಿ. ಇಲ್ಲಿವರೆಗೂ ಕೂಡ ಏನಾಯಿತು, ರುದ್ರನನ್ನು ಸ್ತುತಿ ಮಾಡಿದ್ದಾಯಿತು, ಕ್ಷಮಾಪಣೆ ಕೇಳ್ಕೊಂಡಿದ್ದಾಯಿತು, ಪ್ರಾರ್ಥನೆ ಮಾಡಿದ್ದಾಯಿತು, ಪ್ರೀತಿಯಿಂದ ಒಲಿಸ್ಕೊಳ್ಳೋದಕ್ಕೆ ಅವನನ್ನು ಪ್ರಯತ್ನ ಪಟ್ಟಿದ್ದಾಯಿತು, ಶರಣಾಗತಿ ಮಾಡಿದ್ದಾಯಿತು, ಅವನ ನಾಮಸ್ಮರಣೆ ಮಾಡಿದ್ದಾಯಿತು, ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದು ಕೂಡ ಆಯಿತು. ಇಲ್ಲಿಗೆ ನಾವು ಪವಿತ್ರರಾಗಿದ್ದೀವಿ, ಹೊಸ ಜನ್ಮವನ್ನು ಪಡ್ಕೊಂಡಿದ್ದೀವಿ. ಈಗ ರುದ್ರನನ್ನು ಅವನ ಮಹಿಮೆಯನ್ನು ಹೊಗಳ್ತಾ ಉಪಸಂಹಾರ ಮಾಡೋದಕ್ಕೆ ಋಷಿಗಳು ಉಪಕ್ರಮಿಸ್ತಾ ಇದ್ದಾರೆ. ಈಗ 11ನೇ ಅನುವಾಕ. 11ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಂಬಿಡೋಣ. ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾಂ ತೇಷಾಗುಂ ಸಹಸ್ರಯೋಜನೇವ ಧನ್ವಾನಿ ತನ್ಮಸೇ ಅಸ್ಮಿನ್ ಮಹತ್ಯನಡವೇ ಅಂತರಿಕ್ಷೇ ಭವ ಅದಿ ನೀಲಗ್ರೀವಾ ಶಿತಿಕಂಠಾಃ ಶರ್ವಾ ಅಧಃ ಕ್ಷಮಾಚರಾಃ ನೀಲಗ್ರೀವಾ ಶಿತಿಕಂಠಾ ಶಿವ ದಿವಗುಂ ರುದ್ರಾ ಉಪಶ್ರಿತಾಃ ಯೇ ವೃಕ್ಷೇಷು ಸಸ್ಪಿಂಜರಾ ನೀಲಗ್ರೀವಾ ವಿಲೋಹಿತಾಃ ಯೇ ಭೂತಾನಾಮಧಿಪತಯೋ ವಿಶಿಕಾಸಃ ಕಪರ್ದಿನಃ ಯೇ ಅನ್ಯೇಷು ವಿವಿದ್ಯಂತಿ ಪಾತ್ರೇಷು ಪಿಬತೋ ಜನಾನ್ ಯೇ ಪತಾಂ ಪತಿರಕ್ಷಯ ಐಲಭೃದಾಯ ವ್ಯುದಃ ಯೇ ತೀರ್ಥಾನಿ ಪ್ರಚರಂತಿ ಶೃಕಾವಂತೋ ನಿಷಂಗಿಣಃ ಯ ಏತಾವಂತಶ್ಚ ಭೂಯಾಗುಂಸಶ್ಚ ದಿಶೋ ರುದ್ರಾವಿತಸ್ಥಿರೇ ತೇಷಾಗುಂ ಸಹಸ್ರಯೋಜನೆ ವಧನ್ವಾನಿ ತನ್ಮಸೇ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವಿ ಯೇಷಾಮನ್ನಂ ವಾತೋ
ವರ್ಷಮಿಷವಸ್ತೆಭ್ಯೋ ದಶ ಪ್ರಾಚೀರ್ದಶ ದಕ್ಷಿಣಾ ದಶ ಪ್ರತೀಚಿ ದಶೋರ್ದೀಚಿ ದಶೋರ್ಧ್ವಾಸ್ತೆಭ್ಯೋ ನಮಸ್ತೆ ನೋ ಮೃಡಯಂತೋ ತೇಯಂ ದ್ವಿಷ್ಣೋ ಯಶ್ಚ ನೋ ದ್ವೇಷ್ಟಿತಂ ವೋ ಜಂಭೇ ದದಾಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಯೋ ರುದ್ರೋ ಅಗ್ನೌ ಯೋ ಅಪ್ಸು ಯ ಏ ಓಷಧೀಷು ಯೋ ರುದ್ರೋ ವಿಶ್ವಾ ಭುವನ ಆವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು ತಮುಷ್ಟುಹಿ ಯಸ್ವಿಷು ಸುಧನ್ವಾಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ ಯಕ್ಷ್ವಾಮಹೇ ಸೌ ಮನಸಾಯ ರುದ್ರಂ ನಮೋಭಿರ್ದೇವಮಸುರಂ ದುವಸ್ಯ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ ಏತೆ ಸಹಸ್ರಮಯುತಂ ಪಾಶಾಮೃತ್ಯೋರ್ಮರ್ತ್ಯಾಯ ಹಂತವೇ ತಾನ್ಯಗ್ನಸ್ಯ ಮಾಯಯಾ ಸರ್ವಾನವಯಜಾಮಹೇ ಮೃತ್ಯವೇ ಸ್ವಾಹಾ ಮೃತ್ಯವೇ ಸ್ವಾಹಾ ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಶಾಂತಕಃ ತೇನಾನ್ಯೇನ ಆಪ್ಯಾಯಸ್ವ ಸದಾ ಶಿವೋ ಓಂ ಶಾಂತಿ ಶಾಂತಿ ಶಾಂತಿ. ಇದು 11ನೇ ಅನುವಾಕ. 11ನೇ ಅನುವಾಕನಲ್ಲಿ ಮೊದಲನೇ ಮಂತ್ರವನ್ನು ಮಾತ್ರ ನಾವು ಅಧ್ಯಯನ ಮಾಡ್ಕೊಳ್ಳೋಣ, ಯಾಕೆಂದರೆ ಇವತ್ತು ಸಮಯ ಅಭಾವ ಇರೋದ್ರಿಂದ. ಇನ್ನು 11ನೇ ಅನುವಾಕಿನ ಉಳಿದ ಮಂತ್ರಗಳನ್ನು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇ ಮಂತ್ರ ಹೇಳ್ತಾ ಇದೆ, ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾಂ ತೇಷಾಗಂ ಸಹಸ್ರ ಯೋಜನೇವ ಧನ್ವಾನಿ ತನ್ಮಸಿ. ಸಹಸ್ರಾರು ಸಂಖ್ಯೆಯಲ್ಲಿ ಸಹಸ್ರಾರು ವಿವಿಧವಾಗಿರ್ತಕ್ಕಂಥ ರೂಪಗಳಲ್ಲಿ ರುದ್ರನ ರೂಪಗಳು ಇಡೀ ವಿಶ್ವವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದ್ಯಂತೆ. ರುದ್ರ ಇರೋನೊಬ್ಬನೇ, ಆದರೆ ವಿವಿಧವಾಗಿರ್ತಕ್ಕಂಥ ರೂಪಗಳಲ್ಲಿ, ತನ್ನದೇ ಆಗಿರ್ತಕ್ಕಂಥ ವಿವಿಧವಾಗಿರ್ತಕ್ಕಂಥ ರೂಪಗಳಲ್ಲಿ ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಟದಲ್ಲೂ ಕೂಡ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲವನ್ನೂ ಅವನೇ ವ್ಯಾಪಿಸ್ಕೊಂಡಿರೋದ್ರಿಂದ ಎಲ್ಲಿದ್ದಾನೆ? ಅಧಿಭೂಮ್ಯಾಂ, ಭೂಮಿಯ ಮೇಲೂ ಇದ್ದಾನೆ, ಅಂತರಿಕ್ಷದಲ್ಲೂ ಇದ್ದಾನೆ, ಭೂಮಿಯ ಒಳಗಡೆನೂ ಇದ್ದಾನೆ. ಎಲ್ಲಿ? ಅಗ್ನಿಯಲ್ಲಿದ್ದಾನೆ. ಇವಾಗ ನಾವು ಮಂತ್ರದಲ್ಲಿ ಕೇಳ್ಕೊಂಡ್ವಿ, ಅಗ್ನಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಕುಡಿತಾ ಇರ್ತಕ್ಕಂಥ ನೀರಿನಲ್ಲಿದ್ದಾನೆ, ತಿಂತಕ್ಕಂಥ ಅನ್ನದಲ್ಲಿದ್ದಾನೆ, ಉಪಯೋಗಿಸ್ತಾ ಇರ್ತಕ್ಕಂಥ ಪಾತ್ರೆಗಳಲ್ಲಿದ್ದಾನೆ, ನಾವು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದಾರಿಗಳಲ್ಲಿದ್ದಾನೆ. ಎಲ್ಲ ಕಡೆನೂ ಇವನೇ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದರೆ ನಮಗೆ ಗೊತ್ತು, ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾ ನಿದದೇ ಪದಂ ಸಮೂಢಮಸ್ಯ ಭಾಗಂ ಸುರೇ ಅಂತೇಳ್ಬಿಟ್ಟು ವೇದ ಮಂತ್ರ ಹೇಳುತ್ತೆ. ಅಂದರೆ ಪರಮಾತ್ಮ ಏನು ಮಾಡಿದ್ದಾನೆ? ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಕೂಡ ತನ್ನ 3 ಹೆಜ್ಜೆಯಲ್ಲಿ ಆಳ್ದು ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತಾರೆ. ಸೃಷ್ಟಿ ಅಷ್ಟೇ ಅಲ್ಲಪ್ಪ, ಸೃಷ್ಟಿಯ ಆಚೆಗೂ ಉಳ್ಕೊಂಡಿದ್ದಾನೆ ಇವನು ಭಗವಂತ ಅಂತ ಹೇಳ್ಬಿಟ್ಟು ವೇದ ಮಂತ್ರಗಳು ಹೇಳ್ತಾ ಇದೆ. ಹಾಗಾಗಿ ಎಲ್ಲದನ್ನೂ ವ್ಯಾಪಿಸ್ಕೊಂಡಿರತಕ್ಕಂಥ ಹೇ ರುದ್ರ, ತೇಷಾಗಂ ಸಹಸ್ರ ಯೋಜನೆಯವ ಧನ್ವಾನಿ ತನ್ಮಸಿ. ನಿನ್ನ ಆಯುಧಗಳು, ನಿನ್ನ ಬಾಣಗಳು, ನಿನ್ನ ಬತ್ತಳಿಕೆಗಳು ಏನೇನಿದೆಯೋ ಅದನ್ನೆಲ್ಲ ಕೂಡ ಭಕ್ತರಾಗಿರ್ತಕ್ಕಂಥ ನಮ್ಮಿಂದ ಸಹಸ್ರಾರು ಯೋಜನೆಗಳ ದೂರದಲ್ಲಿ ಇಟ್ಟುಬಿಡು. ನಮ್ಮ ಹತ್ರಕ್ಕೆ ಅದು ಬರತಕ್ಕಂಥದ್ದು ಬೇಡ.
ಇವನ ಆಯುಧಗಳು ಯಾವುದು? ರೋಗಗಳು, ದುಃಖಗಳು, ರುಜಿನಗಳು ಅಂತಕ್ಕಂಥ ಆಯುಧಗಳು. ಇವ್ಯಾವುದು ಕೂಡ ಭಕ್ತರಾಗಿರ್ತಕ್ಕಂಥ ನಮ್ಮ ಹತ್ರಕ್ಕೆ ಬರೋದು ಬೇಡ. ಸಹಸ್ರಾರು ಯೋಜನೆಗಳ ದೂರದಲ್ಲಿ ಅದನ್ನು ಇಟ್ಟುಬಿಡು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ. ನೋಡಿ, ಸಾಕಷ್ಟು ಜನ ರುದ್ರರು ಇದ್ದಾರೆ ಅನ್ನೋದಕ್ಕೆ ಈ ಮೊದಲನೇ ಮಂತ್ರಕ್ಕೆ ಯಾವ ಯಾವ ಗ್ರಂಥಗಳಲ್ಲಿ ಉಲ್ಲೇಖಗಳಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇವಾಗ ತೈತ್ತರೀಯ ಆರಣ್ಯಕ ಹೀಗೆ ಹೇಳುತ್ತೆ, ಒಬ್ಬನೇ ರುದ್ರನ ಅನುಚರರು, ರುದ್ರ ಸಮ ಗಣದೇವತೆಗಳು, ಪ್ರಮಥನಶೀಲರು ಅಂತಂದರೆ ಎಲ್ಲದನ್ನು ಹಿಂಗೆ ಕ್ರ್ಯಾಶ್ ಮಾಡಿಬಿಡ್ತಕ್ಕಂಥ ಅವರು ಅಂತ. ಪ್ರಮಥನಶೀಲರು ಆದವರು ಕೇಳಬಂದರೂ ಕಾಣಬರುವುದಿಲ್ಲ. ನಾವು ಕೇಳಿ ತಿಳ್ಕೊಬೋದು, ರುದ್ರರಿದ್ದಾರೆ, ವ್ಯಾಪಿಸ್ಕೊಂಡಿದ್ದಾರೆ, ಎಲ್ಲ ಕಡೆನೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಆದರೆ ಕಣ್ಣಕ್ಕೆ ಕಾಣಲ್ವಂತೆ ಇವರೆಲ್ಲ. ಇವರನ್ನ ಗುಹ್ಯಕರು ಅಂತ ಕರೀತಾರೆ. ನಾವೆಲ್ಲ ಕೇಳಿರ್ತೀವಿ ಅದೆಲ್ಲ ಪದ, ಗುಹ್ಯಕರು ಅಂತ. ಅಂದರೆ ರಹಸ್ಯವಾಗಿ ಇರ್ತಕ್ಕಂಥವ್ರು, ರಹಸ್ಯವಾಗಿ ನಮ್ಮ ಸುತ್ತಮುತ್ತೂರನೇ ಇರ್ತಾರೆ. ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಆಲೋಚನೆಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥವ್ರು, ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಲೆಕ್ಕಾಚಾರಗಳನ್ನು ಲೆಕ್ಕ ಹಾಕ್ತಾ ಇರ್ತಕ್ಕಂಥವ್ರು, ನಾವು ನಡೀತಾ ಇರ್ತಕ್ಕಂಥ ಪ್ರತಿ ನಡೆಯನ್ನು ನೋಡ್ತಾ ಇರ್ತಕ್ಕಂಥವ್ರು. ಅದಕ್ಕೆ ಇವರನ್ನ ವಿಶ್ವಸಾಕ್ಷಿ, ವಿಶ್ವಚಕ್ಷು ಅಂತ ಕರೀತಾರೆ. ಅದಕ್ಕೆ ತೈತ್ತರೀಯ ಆರಣ್ಯಕದಲ್ಲಿ ಈ ಥರ ಹೇಳ್ತಾರೆ. ಮಹಾನಾರಾಯಣೋಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅಂದರೆ, ಅಘೋರ ಘೋರ ಘೋರತರರಾದ ಜಗತ್ತನ್ನು ಹಿಂಸಿಸುವ ಎಲ್ಲ ರುದ್ರಗಣಗಳಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಯಾವುದರಲ್ಲಿ? ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರ ತರೇಭ್ಯ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಅಂತ. ಏನು? ಅಘೋರ ಅಂದರೆ ಶಾಂತರಾಗಿರ್ತಾರಂತೆ ಕೆಲವರು ರುದ್ರರು, ಕೆಲವರು ಘೋರವಾಗಿರ್ತಾರಂತೆ. ಘೋರ ಅಂದರೆ ತುಂಬ ಟೆರಿಬಲ್ ಆಗಿರ್ತಕ್ಕಂಥವ್ರು. ಘೋರ ತರೇಭ್ಯ ಅದನ್ನು ವರ್ಣಿಸೋದು ಕೂಡ ಆಗೋದಿಲ್ಲ, ಅಷ್ಟು ಭಯಂಕರವಾಗಿರ್ತಕ್ಕಂಥ ರುದ್ರಗಣ ಶಕ್ತಿಗಳಿರುತ್ತಂತೆ ನಮ್ಮ ಸುತ್ತಮುತ್ತೂರ ಕೂಡ. ಏನೋ ಸರ್ವೇಭ್ಯೋ ಎಲ್ಲದನ್ನು ವ್ಯಾಪಿಸ್ಕೊಂಡಿದ್ದಾರೆ. ಸರ್ವ ಶರ್ವೇಭ್ಯೋ, ಸರ್ವ ಏನು ನಿನಗೆ ಕಾಣ್ತಾ ಇದೆ ಸುತ್ತಮುತ್ತೂರ ಅದೆಲ್ಲ ಕೂಡ ಶರ್ವನೇ ಆಗಿದ್ದಾನೆ. ಶರ್ವನಿಂದ ಹೊರತಾಗಿ ಬೇರೆ ಯಾವುದು ಕೂಡ ಇಲ್ಲ. ಇಡೀ ಪ್ರಪಂಚ ಭಗವಂತನಿಂದ ತುಂಬಿ ತುಳುಕಾಡ್ತಾ ಇದೆ. ಸರ್ವ ಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ನಾನು ಕಂಬ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ ಕಂಬ ರುದ್ರನ ರೂಪನೇ. ಈ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ ಅಂತಂದರೆ ಈ ಬಿಲ್ಡಿಂಗ್ ರುದ್ರನ ರೂಪನೇ. ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಕೂಡ ರುದ್ರರ ರೂಪರೇ. ಹಾಗಾಗಿ ಯಾವುದು ಕೂಡ ರುದ್ರನಿಂದ ಹೊರತಾಗಿ ಇಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಕೊತಾನೆ, ಮತ್ತ ಪರತರಂ ನಾನ್ ಯತ್ ಕಿಂಚಿದಸ್ತಿ ಧನಂಜಯ. ನನ್ನನ್ನು ಮೀರಿರ್ತಕ್ಕಂಥ ಪದಾರ್ಥ, ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪದಾರ್ಥ ಕಿಂಚಿತ್ತೂ ಇಲ್ಲ ಅರ್ಜುನ. ಏನು? ಸೂತ್ರೇ ಮಣಿಗಣ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲ ಮಣಿಗಳಲ್ಲಿ ನೋಡಿ, ಮಣ್ಣಿನ ಮಣಿಗಳಿರ್ಬೋದು, ಗಾಜಿನ ಮಣಿಗಳಿರ್ಬೋದು, ಮುತ್ತಿರ್ಬೋದು, ರತ್ನ ಇರ್ಬೋದು, ಈ ಥರದ್ದು ಏನೇ ಮಣಿಗಳಿದ್ರೂ ಕೂಡ, ದಂತದ ಮಣಿಗಳಿರ್ಬೋದು, ಎಂಥ ಮಣಿಗಳಿದ್ರೂ ಕೂಡ ಎಲ್ಲ ಮಣಿಗಳನ್ನು ಹೊಕ್ಕಿರ್ತಕ್ಕಂಥ ದಾರ ಒಂದೇ ಇರುತ್ತೆ. ಸರದ ರೀತಿಯಲ್ಲಿ ಪೋಣಿಸಿರ್ತಕ್ಕಂಥದ್ದು. ಅಂದರೆ ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು, ಎಲ್ಲದನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಮತ್ತು ಎಲ್ಲ ಮಣಿಗಳ ಒಳಗೆ ಹೊಕ್ಕಿರ್ತಕ್ಕಂಥದ್ದು ಒಂದೇ ದಾರ. ಆ ದಾರ ಯಾವುದು ಅಂದರೆ ಪರಮಾತ್ಮ ಅಂತಕ್ಕಂಥ ದಾರ, ನಮ್ಮನ್ನೆಲ್ಲ ಪೋಣಿಸಿಟ್ಕೊಂಡಿರ್ತಕ್ಕಂಥ ದಾರ ಅದು. ಹಾಗಾಗಿ ಮತ್ತ ಪರತರಂ ನಾನು ಎತ್ಕಿಂಚಿದಸ್ತಿ ಧನಂಜಯ, ನನ್ನನ್ನು ಮೀರಿರ್ತಕ್ಕಂಥ ಪದಾರ್ಥ ಕಿಂಚಿತ್ತೂ ಇಲ್ಲ ಅಂತ ಹೇಳ್ತಾನೆ. ಇದು ಮಹಾನಾರಾಯಣ ಉಪನಿಷತ್ತು ಕೊಡ್ತಾ ಇರ್ತಕ್ಕಂಥ ವ್ಯಾಖ್ಯಾನ ರುದ್ರರ ಬಗ್ಗೆ. ಆಯುಷ್ಯ ಸೂಕ್ತ ಅಂತ ಒಂದಿದೆ. ಆ ಆಯುಷ್ಯ ಸೂಕ್ತದಲ್ಲಿ ಹೇಳ್ತಾರೆ, ದಿವ್ಯರು, ಬಹುರೂಪರು, ಸನಾತನರು ಅಂದರೆ ತುಂಬ ಹಿಂದಿನ ಕಾಲದಿಂದ ಇರತಕ್ಕಂಥವ್ರು ರುದ್ರಗಣ ದೇವತೆಗಳು ನಮ್ಮ ಆಯುಷ್ಯವನ್ನು ನಾಶಗೊಳಿಸುತ್ತಿರುವ ಮೃತ್ಯುವನ್ನು ಹಿಮ್ಮೆಟ್ಟಿಸಲಿ. ಆಯುಷ್ಯ ಸೂಕ್ತ ಹೇಳ್ತಾ ಇರ್ತಕ್ಕಂಥವ್ರು ನಮ್ಮನ್ನು ಆಯುಷನ್ನು ಯಾವುದು ತಿಂದು ಹಾಕ್ತಾ ಇರ್ತಕ್ಕಂಥ ದುಷ್ಟ ಶಕ್ತಿಗಳಿದೆ ಅಥವಾ ನಮ್ಮ ಕರ್ಮ ಇದೆ, ಪೂರ್ವಾರ್ಜಿತ ಕರ್ಮ ಇದೆ, ಆ ಪೂರ್ವಾರ್ಜಿತ ಕರ್ಮನ್ನು, ಆ ದುಷ್ಟ, ಆ ನೆಗೆಟಿವ್ ತತ್ವವನ್ನು ಏನಿದೆ ಅದನ್ನು ಈ ರುದ್ರ ರೂಪರಾಗಿರ್ತಕ್ಕಂಥ ಈ ರುದ್ರ ಶಕ್ತಿ ಹೊಡೆದು ಓಡಿಸ್ಲಿ ಅಂತಕ್ಕಂಥ ಒಂದು ಮಂತ್ರ ಆಯುಷ್ಯ ಸೂಕ್ತದಲ್ಲಿದೆ. ದಿವ್ಯರು, ಬಹುರೂಪರು, ಸನಾತನರು, ರುದ್ರಗಣ ದೇವತೆಗಳು ನಮ್ಮ ಆಯುಷ್ಯವನ್ನು ನಾಶಗೊಳಿಸುತ್ತಿರುವ ಮೃತ್ಯುವನ್ನು ಹಿಮ್ಮೆಟ್ಟಿಸಲಿ, ಹೊಡೆದು ಓಡಿಸಲಿ ಅಂತಕ್ಕಂಥದ್ದು ಆಯುಷ್ಯ ಸೂಕ್ತ ಹೇಳ್ತಾ ಇದೆ. ಶ್ವೇತಾಶ್ವತರ ಉಪನಿಷತ್ತು ಹೇಳ್ತಾ ಇದೆ, ಅಮೃತ ಸ್ವರೂಪರಾದ ರುದ್ರರು ದಿವ್ಯವಾದ ಸ್ಥಾನಗಳನ್ನು ಆಶ್ರಯಿಸಿ ಪೊರೆಯಲಿ. ಏನು? ವಾಗ್ ಹೃದಯ ಮಯ್ಯೇ ನಾವೆಲ್ಲ ಕೇಳಿರ್ತೀವಿ ರುದ್ರನ್ನ ಹೇಳುವಾಗ. ಏನೋ ಸೂಕ್ತ ಅಂತ ಕರೀತಾರೆ. ಅದು ಮೊದಲಲ್ಲಿ ಹೇಳ್ತಾರೆ, ವಾಗ್ ಹೃದಯ ಮಯ್ಯೇ ಅಹಂ ಅಮೃತಂ ಬ್ರಹ್ಮಣಿ ಅಂತ. ಅದರಲ್ಲಿ ರುದ್ರ ಕಣ್ಣಲ್ಲಿರಲಿ, ಮೂಗಲ್ಲಿರಲಿ, ಬಾಯಲ್ಲಿರಲಿ ಅಂತ ಹೇಳ್ಬಿಟ್ಟು ಆಯಾ ಸ್ಥಾನಗಳಲ್ಲಿ ಆ ರುದ್ರ ಶಕ್ತಿಗಳನ್ನೆಲ್ಲ ಕೂಡ ಆವಾಹನೆ ಮಾಡ್ಕೊತಾರೆ ಫಸ್ಟು
ನ್ಯಾಸ ಮಹಾನ್ಯಾಸ ಲಘುನ್ಯಾಸಗಳಲ್ಲಿ ಅದನ್ನು ಏನು ಮಾಡ್ತಾರೆ, ನ್ಯಾಸ ಇಟ್ಕೊತಾರೆ. ಅಂದರೆ ಶರೀರದ ಭಾಗಗಳಲ್ಲಿ ಆ ರುದ್ರಶಕ್ತಿಗಳನ್ನು ಆವಾಹನೆ ಮಾಡಿ ಸ್ಥಾಪಿಸ್ತಾರೆ. ಅದನ್ನು ಲಘುನ್ಯಾಸ ಮಹಾನ್ಯಾಸ ಅಂತೆಲ್ಲ ಕರೀತಾರೆ. ಅದರಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತಾ ಇದೆ, ಅಮೃತ ರೂಪರಾದ ರುದ್ರರು ದಿವ್ಯವಾದ ಸ್ಥಾನಗಳನ್ನು ಆಶ್ರಯಿಸಿ ಪೊರೆಯಲಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ದಿವ್ಯವಾಗಿರತಕ್ಕಂಥ ಸ್ಥಾನಗಳನ್ನು ಆಶ್ರಯಿಸಿಕೊಂಡು ರುದ್ರ ನಮ್ಮನ್ನು ಕಾಪಾಡಲಿ, ಪ್ರೊಟೆಕ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಶಿವಪುರಾಣ ಹೀಗೆ ಹೇಳುತ್ತೆ, ನಿತ್ಯ ಮುಕ್ತರು, ಉಪಮಾನರಹಿತರು, ದ್ವಂದ್ವಾತೀತರು, ಸಂಕಟರಹಿತರು, ಶಕ್ತಿ ಸೇವಕರಿಂದೊಡಗೂಡಿದ ತ್ರಿಲೋಕ ವಂದ್ಯರಾದ, ಸೃಷ್ಟಿ ಸಂಹಾರ ಕ್ರಿಯಾಕಲಾಪ ರೂಪರಾದ, ಅನ್ಯೋನ್ಯ ಪ್ರಿಯರು, ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರರು, ಸಾರೂಪ್ಯರು ಅಂದರೆ ಪರಮೇಶ್ವರನಂತೆಯೇ ರೂಪವನ್ನು ಇರ್ತಕ್ಕಂಥವರು ಇರ್ತಾರಂತೆ. ಸಾರೂಪ್ಯರು, ಸಾಧುಗಳು, ಪಾಪ ಭಯಂಕರರು, ಲೋಕಗಳ ಅಂಚಿನಲ್ಲಿರ್ತಕ್ಕಂಥವರು, ಅನೇಕ ರೂಪರು, ಕುಳ್ಳರು, ಕುಬ್ಜರೂಪರು, ಜಟಾಧಾರಿಗಳು, ಬೋಳು ತಲೆಯವರು, ರುದ್ರದಲ್ಲೇ ಬರುತ್ತೆ. ಅವ್ಯುಕ್ತ ಕೇಶಾಯಚ ಏನು ಕಪರ್ದಿನೇಚ ಅವ್ಯುಕ್ತ ಕೇಶಾಯಚ ಅಂತೆಲ್ಲ ಬರುತ್ತಲ್ಲ, ಇಲ್ಲಿ ಶಿವಪುರಾಣವೂ ಅದೇ ಹೇಳ್ತಾ ಇದೆ. ಬೋಳು ತಲೆಯವರು, ಜಟಾಧಾರಿಗಳು, ಶಿತಿಕಂಠರು, ಶಂಖದಂತೆಯೇ ಕಂಠದ ಇರ್ತಕ್ಕಂಥವರು, ಮಂದ ಉದರ ಅಂದರೆ ಡೊಳ್ಳು ಹೊಟ್ಟೆಯವರು, ವಿವಿಧಾಯುಧ ಧಾರಿಗಳು, ಎತ್ತರವಾದ ಕಿರೀಟಧಾರಿಗಳು, ಸಿದ್ಧರು ಆದ ಗಣಶಕ್ತಿಗಳಿಂದ ಕೂಡಿ ಪಾರ್ವತೀ ಸಹಿತ ಪರಮೇಶ್ವರನು ಸೃಷ್ಟಿಯನ್ನಾಳುತ್ತಿರುವನು. ಇದು ಶಿವಪುರಾಣದಲ್ಲಿ ಹೇಳಿರ್ತಕ್ಕಂಥ ಮಾತು. ಇನ್ನು ಲಿಂಗ ಪುರಾಣದಲ್ಲಿ ಏನು ಹೇಳಿದೆ ಅನ್ನೋದನ್ನು ನೋಡ್ಬಿಡೋಣ. ಲಿಂಗ ಪುರಾಣದಲ್ಲಿ ರುದ್ರಗಣಗಳೆಲ್ಲ ಕೂಡ ಪಾರ್ವತಿ ಪರಮೇಶ್ವರರನ್ನು ಸುತ್ತುವರಿದು ಈ ಥರ ಪ್ರಶ್ನೆ ಮಾಡ್ತಾರಂತೆ. ಅದು ಲಿಂಗ ಪುರಾಣ ಹೇಳ್ತಾ ಇದೆ. ಸಮುದ್ರವನ್ನು ಒಣಗಿಸೋಣವೇ, ಹೇ ಪರಮೇಶ್ವರ ನೀನು ಎಸ್ ಅಂದ್ಬಿಡು. ಸಮುದ್ರನ ಏನು ಮಾಡ್ತೀವಿ ನಾವು, ಆಪೋಷಣ ತೊಗೊಂಡ್ಬಿಟ್ಟು ಒಣಗಿಸಾಕ್ಬಿಡ್ತೀವಿ, ಡ್ರೈ ಮಾಡಾಕ್ಬಿಡ್ತೀವಿ. ಕಿಂಕರ ಸಹಿತನಾದ ಯಮನನ್ನು ಹೊಡೆದು ದಬ್ಬಿ ತರೋಣವೇ, ಕಿಂಕರ ಸಹಿತನಾಗಿರ್ತಕ್ಕಂಥ ಯಮನನ್ನು ಚೆನ್ನಾಗಿ ಹೊಡೆದು ನಿನ್ನ ಹತ್ರ ಕೆಳ್ಕೊಂಬರೋಣ. ಬ್ರಹ್ಮ ಅಥವಾ ಸೂರ್ಯನನ್ನು ಬಂಧಿಸಿ ಬಿಡೋಣವೇ, ನೀನು ಎಷ್ಟನ್ಬಿಡಪ್ಪ, ಬ್ರಹ್ಮನ ಸೂರ್ಯನನ್ನು ಬಂಧಿಸ್ಬಿಡ್ತೀವಿ. ಅಷ್ಟು ಶಕ್ತಿವಂತರಾಗಿರ್ತಕ್ಕಂಥವರು ರುದ್ರಗಣ ದೇವತೆಗಳು. ಇಂದ್ರನನ್ನು ವಿಷ್ಣುವನ್ನು ಕಟ್ಟಿ ನಿನ್ನೆಡೆಗೆ ಕೆಡವೋಣವೇ, ಒಂದು ವೇಳೆ ಇಂದ್ರ ಏನನ್ನ ತಪ್ಪು ಮಾಡಿದಾನ ಹೇಳೋ, ಇಲ್ಲ ವಿಷ್ಣು ಏನನ್ನ ತಪ್ಪು ಮಾಡಿದಾನ ಹೇಳೋ, ಕಟ್ಟಿಬಿಟ್ಟು ನಿನ್ನ ಹತ್ರಕ್ಕೆ ಹಿಂಗೆ ಕೆಡವು ಬಿಡ್ತೀವಿ ನಾವು. ಏನು ನೀನು ಎಸ್ಸನ್ಬೇಕಷ್ಟೇ ಅಂತಕ್ಕಂಥ ರುದ್ರಗಣ ದೇವತೆಗಳಂತೆ. ದೈತ್ಯ ದಾನವರ ಎಳೆದು ತರೋಣವೇ, ಯಾರಿಗೆ ಸುಖ ಉಂಟಾಗಿಸಬೇಕು, ನೀನು ಯಾರಿಗನ್ನ ನೋಡಪ್ಪ ಇಂಥವ್ರಿಗೆ ಸುಖ ಮಾಡಿ ಬನ್ನಿ ಅಂತ ಹೇಳಿದ್ರೆ ಸಾಕು, ಅವ್ರಿಗೆಲ್ಲ ಥರದಲ್ಲೂ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಥರದಲ್ಲೂ ನಾವು ರಕ್ಷಿಸಿ ಬರ್ತೀವಿ. ಯಾರಿಗೆ ಸುಖ ಉಂಟಾಗಿಸಬೇಕು, ಯಾರಿಗೆ ದುಃಖ ಉಂಟಾಗಿಸಬೇಕು, ನೀನು ಎಸ್ಸನಪ್ಪ, ಯಾರಿಗೇನು ದುಃಖ ಕೊಡಬೇಕೋ ನಾವು ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟಂತ. ನಿನ್ನ ಭಕ್ತರನ್ನು ರಕ್ಷಿಸಿ ಅಭಯ ನೀಡಬೇಕೆ, ನಿನ್ನನ್ನು ಯಾರಾದರೂ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನನ್ನ ಅಭಯ ನೀಡಬೇಕೆ ಅಂತ ಕೇಳ್ತಾರಂತೆ. ಇದು ಲಿಂಗ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಮಾತು. ಗಾಯತ್ರಿ ಮಂತ್ರಶಕ್ತಿ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾರು ಭಗವದ್ ಭಕ್ತರು, ರುದ್ರನನ್ನು ಆಶ್ರಯಿಸಿರ್ತಕ್ಕಂಥವ್ರು, ರುದ್ರ ಪಾರಾಯಣ ಮಾಡ್ತಕ್ಕಂಥವ್ರು, ಇಂಥವ್ರು ಯಾರಿದ್ದಾರೆ ಭಗವದ್ ಭಕ್ತರು, ನವಗ್ರಹಗಳು ಅವ್ರ ಮುಂದೆ ಕೈ ಕಟ್ಟಿ ನಿಲ್ಲುತ್ತಂತ, ತಲೆ ಬಗ್ಗಿಸ್ಕೊಂಡು ನವಗ್ರಹಗಳು ಕೈ ಕಟ್ಟಿ ವಿನಯಪೂರ್ವಕವಾಗಿ ನಿಲ್ಲುತ್ತಂತೆ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ. ನಾವೇನು ಮಾಡ್ತೀವಿ, ಶನಿಗ್ರಹ ಹಂಗೆ ಮಾಡ್ಬಿಡುತ್ತೆ, ರಾಹು ಗ್ರಹ ಹಿಂಗೆ ಮಾಡ್ಬಿಡುತ್ತೆ, ಯಾವ ಗ್ರಹ ಏನು ಮಾಡುತ್ತೋ ಸಾಡೆ ಸಾತಿ ಅಂತೆಲ್ಲ ಅನ್ಕೊತೀವಿ. ಏನೋ ನವಗ್ರಹಗಳು ಕೈ ಕಟ್ಟಿ ತಲೆ ಬಗ್ಸಿ ನಿಂತ್ಕೊಳತ್ತಂತೆ. ದೇವಾನುದೇವತೆಗಳು ಅವನಿಗೆ ಏನು ಮಾಡಿಕೊಡ್ಲಿ ಅಂತ ಕಾಯ್ತಾ ಇರ್ತಾರಂತೆ. ಅವ್ನಿಗೆ ಯಾವುದಾದ್ರೂ ಒಂದು ಫೇವರ್ ಮಾಡಬೇಕು ಅಂತಕ್ಕಂಥ ಅದೇ ತಮ್ಮ ಭಾಗ್ಯ ಅಂತ ಭಾವಿಸ್ಕೊತಾರಂತೆ. ಇದೆಲ್ಲ ಅದರಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥದ್ದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಧನೆ ಈ ಕಲಿಯುಗದಲ್ಲಿ ಬೇರೆ ಯಾವುದೂ ಇಲ್ಲ. ನಾನು ಯಜ್ಞ ಮಾಡ್ತೀನಿ, ನಾನು ತಪಸ್ಸು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸುಳ್ಳು. ಇದೆಲ್ಲ ಮಾಡಿ ನಾವು ಏನು ಸಾಧಿಸಬೇಕಾದ್ದೇನೂ ಇಲ್ಲ. ಸುಲಭವಾಗಿ ಭಗವಂತನನ್ನು ಒಲಿಸ್ಕೋಬೇಕು ಅಂದರೆ ಕಲಿಯುಗದಲ್ಲಿ ಅವನ ನಾಮಸ್ಮರಣೆ. ನೀವು ಯಾವ ಮಂತ್ರನೂ ಬೇಕಾಗಿಲ್ಲ, ಯಾವ ಜಪಾನೂ ಬೇಕಾಗಿಲ್ಲ, ಏನೂ ಇಲ್ಲ. ನಾಮಸ್ಮರಣೆ. ಗಡಿಯಾರ ನೋಡಿ, ಏನನ್ನ ಒಂದು ನಿಮಿಷ ಬಿಡುವು ಕೊಡುತ್ತಾ, ಟಿಕ್ 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 ಶಬ್ದ ಮಾಡ್ತಾನೇ ಇರುತ್ತೆ. ಆ ಗಡಿಯಾರ ನಮಗೆ ಒಂದು ಸಂದೇಶ ಕೊಡುತ್ತಂತೆ. ಘಟ್ 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 ಅಂತ ಶಬ್ದ ಮಾಡುತ್ತೆ ಗಡಿಯಾರ. ಘಟ್ ಅಂದರೆ ಘಟಿಸಿ ಹೋಯಿತು, ಎಲೈ ಮಾನವರೇ ಈ ಕ್ಷಣ ನಿಮಗೆ ವ್ಯರ್ಥವಾಗಿ ಹೋಯಿತು.
ಗಟ್ಟಿಸಿ ಹೋಯಿತು ಅಂತ ಅದು ಜ್ಞಾಪಿಸ್ತಾ ಇರುತ್ತಂತೆ. ಯಾಕೆ ಗಟ್ಟಿಸಿ ಹೋಯಿತು ಅಂತ ಜ್ಞಾಪಿಸ್ತಾ ಇದ್ದಾರೆ ಅಂದರೆ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಕ್ಷಣಾರ್ಧಮಪಿ ವ್ಯರ್ಥಂ ನನೀಯಂ, ಅರ್ಧ ಕ್ಷಣ ಕೂಡ ನೀನು ವ್ಯರ್ಥವಾಗಿ ಕಳಿಬೇಡ ಹೇ ಭಕ್ತ. ಭಗವಂತನ ನಾಮಸ್ಮರಣೆ ಮಾಡು ಮಾಡು ಮಾಡು. ಫಸ್ಟಲ್ಲಿ ನಮ್ಗೆ ಅದನ್ನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅನ್ನಗತವಾಗಿರ್ತಕ್ಕಂಥ ಶರೀರ, ವ್ಯಸನ ಜೀವರಾಗಿರ್ತಕ್ಕಂಥ ನಾವು ಏನು ಮಾಡ್ತೀವಿ, ಯಾವಾಗಲೂ ಜ್ಞಾಪಕಕ್ಕೆ ಬರುತ್ತೆ. ಜ್ಞಾಪಕ ಬಂದಾಗ ರಾಮಕೃಷ್ಣ ಅನ್ಕೊತೀವಿ, ಶಿವ ಅನ್ಕೊತೀವಿ, ಆಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಮರ್ತೋಗಿರ್ತೀವಿ. ಅದನ್ನೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ 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 24 ಗಂಟೆ ಜಪ ಮಾಡೋದನ್ನು ನಾವು ಕಲಿಬೇಕು. ಅದನ್ನೇ ಅಭ್ಯಾಸ ಯೋಗಯುಕ್ತೇನ ಅಂತ ಹೇಳ್ತಾರೆ. ನಮ್ಮ ಅಜ್ಜಿಯವರು ಈಗಲೂ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ಬಾಗೇಪಲ್ಲಿನಲ್ಲಿ ಇದ್ದರು ನಮ್ಮ ಅಜ್ಜಿಯವರು. ಅವರೊಂದು ಹೇಳಿದ್ರು, ಅವ್ರ ಮನೆ ಮುಂದೆ ಒಂದು ಪಾರಿಜಾತದ ಗಿಡ ಇತ್ತು. ಬೆಳಗ್ಗೆ ಆಗೋಷ್ಟೊತ್ತು ದಂಡೆ ಪಾರಿಜಾತ ಉದುರೋದು ಅವ್ರ ಕಾಂಪೌಂಡ್ರು ತುಂಬ. ಅವ್ರೇನು ಮಾಡೋರು, ಆ ಪಾರಿಜಾತನ್ನೆಲ್ಲ ಒಂದು ಕಡೆ ಆರಿಸ್ಬಿಟ್ಟು ಅದನ್ನು ಬೇರೆ ಬೇರೆ ಭಾಗ ಮಾಡಿ ಪೇಟೆನಲ್ಲಿರ್ತಕ್ಕಂಥ ಅವ್ರಿಗೆಲ್ಲ ಹಂಚೋರು, ಎಲ್ಲ ಮನೆಗೆ. ಅದು ತಾವೇ ತೊಗೊಂಡು ಬಂದು ತೊಗೊಳ್ಳಿ ಅಂತ. ಕೆಲವರು ಭಕ್ತಿ ಶ್ರದ್ಧೆಯಿಂದ ಇಸ್ಕೊಳೋರು, ಏನಪ್ಪ ಅಜ್ಜಿ ಮನೆ ಮುಂದಕ್ಕೆ ಬರುತ್ತೆ, ಪಾರಿಜಾತ ಕೊಡುತ್ತೆ ಪೂಜೆಗೆ ಅಂತೇಳ್ಬಿಟ್ಟು. ಕೆಲವ್ರು ಬೈಕೊಂಡವ್ರು, ಬೆಳಗ್ಗೆ ಒಂದು ತಲೆ ತಿಂತಾಳೆ, ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ, ಈ ಅಮ್ಮನ ಹೂ ಕೊಡದೇ ಇದ್ರೆ ಯಾವ ದೇವರು ಅಳ್ತಾನೆ ಅಂತೇಳ್ಬಿಟ್ಟು ಬೈಕೊಂಡ್ತಕ್ಕಂಥವರು ಇದ್ದರು. ಒಂದ್ಸರಿ ನಮ್ಮ ಅಜ್ಜಿಯವರು ನನಗೆ ಹೇಳಿದ್ರು, ಅಪ್ಪ ನಾನು ಮಾಡ್ತಾ ಇರ್ತಕ್ಕಂಥ ಸಾಧನೆಯನ್ನು ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ, ರಹಸ್ಯವಾಗಿ ತಿಳ್ಕೋ ಅಂತ. ಏನು ಅಜ್ಜಿ ಅಂತಂದರೆ, ನಾನು ಬೇರೆ ಏನೂ ಸಾಧನೆ ಮಾಡಲ್ಲ. ಬೆಳಗ್ಗೆ ಎದ್ದು ಎಷ್ಟು ಪಾರಿಜಾತದ ಹೂವು ಉದುರಿರುತ್ತೋ ನಾನು ಅದನ್ನು ಒಂದು ಹೂವು ಎತ್ತಬೇಕಾಗಿದ್ರು ಕೂಡ ಶ್ರೀರಾಮ 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 ಅಂತ ಎತ್ಕೊತೀನಿ. ಆ ಎತ್ತಿರ್ತಕ್ಕಂಥ ಪುಣ್ಯ ನಿಮ್ಗೆಲ್ಲರಿಗೂ ಸೇರಲಿ ಅಂತೇಳ್ಬಿಟ್ಟು ಇಡೀ ಪೇಟೆನಲ್ಲಿರ್ತಕ್ಕಂಥ ಅವ್ರ ಮನೆ ಬಾಗಿಲಿಗೂ ತೊಗೊಂಡೋಗಿ ಕೊಡ್ತೀನಿ ನಾನು. ಇದೇ ನಾನು ಮಾಡ್ತಾ ಇರ್ತಕ್ಕಂಥ ಸಾಧನೆ ಅಂತ. ನನಗೆ ಮೈ ಜುಮ್ಮನ್ಬಿಡ್ತು, ಶಾಕ್ ಹೊಡೆದಂಗೆ ಆಗೋಗ್ಬಿಡ್ತು. ಎಂಥ ಸಾಧನೆ! ಅಲ್ಲಿ ಎಷ್ಟು ಪಾರಿಜಾತದ ಹೂವು ಬಿದ್ದಿರುತ್ತೆ ಮನೆ ಮುಂದೆ. ಯಾಕೆಂದರೆ ಒಂದು 3-4 ಬುಟ್ಟಿ ಅಷ್ಟು ಹೂವು ಬೀಳುತ್ತೆ ಪಾರಿಜಾತ. ಅಷ್ಟು ಜಪ ಮಾಡ್ತಾರೆ ಅವರು ಬೆಳಗ್ಗೆ ಎದ್ದು ಅಂತಾನೆ, ಬೆಳಗಿನ ಜಾವಕ್ಕೆ ಎದ್ದು ಆರಿಸೋರು. ಎಂಥ ಪುಣ್ಯಾತ್ಗೀತಿ ಇವರು ಅಂತೇಳ್ಬಿಟ್ಟು ಅಂತ. ನಮ್ಮ ಕೊಲಿಗೊಬ್ಬರಿದ್ದರು, ಅವರು ಲೆಕ್ಚರರು, ಬಯಾಲಜಿ ಲೆಕ್ಚರರು. ಆ ಪುಣ್ಯಾತ್ಮ ನೋಡೋದಕ್ಕೆ ತುಂಬ ಸಿಂಪಲಾಗಿ ಕಾಣ್ತಕ್ಕಂಥವ್ರವರು. ಹೆಂಗೆ ನೋಡೋರು ಅಂದರೆ ಅವರು ಯಾವುದೇ ಸಾಧನೆ, ಆಧ್ಯಾತ್ಮ ಸಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಥರ ಕಾಣ್ತಾನೆ ಇರಲಿಲ್ಲ, ಎಲ್ಲ ಮಾಮೂಲಿಯಾಗಿ ಇರೋರು. ಅವರೊಂದು ರಹಸ್ಯ ಹೇಳಿದ್ರು, ನನ್ನ ಪುಣ್ಯ ನೋಡಿ ನನಗೆ ಎಂತೆಂಥ ರಹಸ್ಯಗಳನ್ನು ಹೇಳಿದ್ದಾರೆ ಅಂತೇಳ್ಬಿಟ್ಟು ಅಂತ. ಅವರೊಂದು ರಹಸ್ಯ ಹೇಳಿದ್ರು, ಅಪ್ಪ ಈ ಉಸಿರನ್ನು ಎಳ್ಕೊಳ್ಳೋವಾಗ ಬಿಡೋವಾಗ ಯೋಗಿಗಳು ಏನು ಮಾಡ್ತಾರೆ ಅಂದರೆ ಸೋಹಂ ಅಂತ ಜಪ ಮಾಡ್ತಾರೆ. ಅದನ್ನು ಅಜಪ ಜಪ ಅಂತ ಕರೀತಾರೆ. ನಾನೊಂದು ಜಪ ತುಂಬ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೀನಿ, ನಿನಗೆ ಮಾತ್ರ ಹೇಳ್ತೀನಿ ಅಂತಂದರು. ಹೇಳಿ ಸ್ವಾಮಿ ಅಂತಂದರು. ನಾನು ಶ್ರೀರಾಮ 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 ಅಂತ ನಾನು ಉಸಿರು ಎಳ್ಕೊಳ್ಳೋವಾಗೆಲ್ಲ ನಾನು ಅದನ್ನು ಜಪ ಮಾಡ್ತಾನೇ ಇರ್ತೀನಿ ಅಂತೇಳ್ಬಿಟ್ಟು ಅಂತ. ಅಂದರೆ ಎಂಥ ಸಾಧನೆ, ಎಂಥ ಸಾಧಕ. ಅದಕ್ಕೆ ಎಂದರೋ ಮಹಾನುಭಾವುಲು ಅಂತ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ, ಎಂಥ ಭಕ್ತರು ಇರ್ತಾರೋ, ಎಂಥ ಸಾಧನೆಗಳನ್ನು, ರಹಸ್ಯ ಸಾಧನೆಗಳನ್ನು ಮಾಡ್ತಾ ಇರ್ತಾರೋ. ಆದರೆ ಒಂದಂತೂ ನಿಜ, ನಾಮಸ್ಮರಣೆಗಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಕಲಿಯುಗದಲ್ಲಿ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ. ನೋಡಿ, ಕೃತಯುಗದಲ್ಲಿ ಯಜ್ಞಯಾಗಾದಿಗಳನ್ನೆಲ್ಲ ತಪಸ್ಸನ್ನು ಮಾಡಿದ್ರೆ ಮಾತ್ರ ಭಗವಂತ ಒಲಿತಾ ಇದ್ದಂತೆ. ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಮಾತ್ರ ಭಗವಂತ ಒಲಿತಾ ಇದ್ದಂತೆ. ದ್ವಾಪರದಲ್ಲಿ ಅರ್ಚನೆಯಿಂದ ಒಲಿತಾ ಇದ್ದಂತೆ. ಆದರೆ ಕಲಿಯುಗದಲ್ಲಿ ನೀವು ಏನು ಮಾಡಬೇಕಾಗಿಲ್ವ, ಶುಚಿರ್ವ ಅಶುಚಿರ್ವ ಅಂತ ಹೇಳ್ತಾರೆ ಭಾಗವತದಲ್ಲಿ ಶುಕ ಮಹರ್ಷಿಗಳು. ನೀನು ಶುಚಿಯಾಗಿರು ಅಶುಚಿಯಾಗಿರು, ನೀನು ಯಾವುದೇ ಪರಿಸ್ಥಿತಿನಲ್ಲಿರು, ನಾಮಸ್ಮರಣೆಯನ್ನು ಎಡಬಿಡದೆ ಮಾಡ್ತಾ ಇರು. ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಕಲಿಪುರುಷ ಕೂಡ ಭಯ ಬೀಳ್ತಾನಂತೆ ಕಲಿಯುಗದಲ್ಲಿ ಸಾಧನೆ ಮಾಡಬೇಕು ಅಂತ. ಕಲಿಯುಗ ಪ್ರಾರಂಭ ಆಗ್ತಾ ಇತ್ತಂತೆ. ವಸಿಷ್ಠರ ಹತ್ರಕ್ಕೆ ಕಲಿಪುರುಷ ಭೇಟಿ ಮಾಡೋದಕ್ಕೆ ಅಂತ ಹೋದಂತೆ. ಕಲಿಪುರುಷನ ಹತ್ರ ಒಂದು ಕಂಬಳಿ ಇತ್ತಂತೆ, ಕರಿ ಕಂಬಳಿ. ಆ ಕರಿ ಕಂಬಳಿನ ಹಿಂಗೆ ತಲೆ ಮೇಲೆ ಹಿಂಗೆ ಹೊದ್ಕೊಂಡು ಕಲಿಪುರುಷ ಆ ವಸಿಷ್ಠರ ಆಶ್ರಮಕ್ಕೆ ಪ್ರವೇಶ ಮಾಡಿದಂತೆ. ವಸಿಷ್ಠರನ್ನು ಕೇಳಿದ್ದು 3 ಪ್ರಶ್ನೆ. ಕಲಿಯುಗ ಪ್ರಾರಂಭ ಆಗ್ತಾ ಇದೆ, ನನ್ನ ಕರ್ತವ್ಯ ಏನು, ನಾನು ಹೇಗೆ ನಡ್ಕೊಳ್ಳಿ, ಇಷ್ಟೇ 3 ಪ್ರಶ್ನೆ ವಸಿಷ್ಠರನ್ನ ಕೇಳಿದಂತೆ. ವಸಿಷ್ಠರು ಹೇಳಿದ್ರಂತೆ, ನೀನು ಯಾರ ಮೇಲೆ ಏನು ಪ್ರಭಾವನಾದರೂ ಬೀರು, ನಾಮಸ್ಮರಣೆ ಮಾಡೋರ ಹತ್ರಕ್ಕೆ ಕೂಡ ಹೋಗಬೇಡ, ನೀನು ಸುಟ್ಟು ಹೋಗ್ತೀಯಾ ಅಂತ ಹೇಳಿದ್ರಂತೆ. ಯಾರು? ವಸಿಷ್ಠರು ಹೇಳಿದ್ರಂತೆ. ಕಡೆ ಕಲಿಪುರುಷ ಹೊರಗಡೆಗೆ ಬಂದಂತೆ, ಮೈಯೆಲ್ಲ ಉರಿತಾ ಇತ್ತಂತೆ ಕಲಿಪುರುಷನಿಗೆ. ಏನಿದು ಅಂತ ಹೇಳ್ಬಿಟ್ಟು ತಾನು ಹೊದ್ಕೊಂಡಿರ್ತಕ್ಕಂಥ ಕಂಬಳಿ ತೆಗೆದು ಹಿಂಗೆ ಕೊಡುವುದಂತೆ. ಕೊಡುವುದ್ರೆ ಅದರೊಳಗೆ ಬೆಂಕಿ ಉಂಡೆಗಳು ಪಟ ಪಟ ಅಂತ ಶಬ್ದ ಮಾಡ್ತಾ ಕೆಳಗಡೆಗೆ ಬಿತ್ತಂತೆ.
ಏನಕ್ಕೆ ಅಂತಂದರೆ ವಸಿಷ್ಠರನ್ನ ಮಾತಾಡಿ ಆ ನಾಮಸ್ಮರಣೆ ಬಗ್ಗೆ ಕೇಳಿದ್ನಲ್ಲ, ಬರೀ ಕೇಳಿದ್ದಕ್ಕೆ ಅವನ ಮೈ ತುಂಬ ಬೆಂಕಿ ಉಂಡೆಗಳು ಬಂದಿತ್ತಂತೆ. ಇನ್ನು ನಾಮಸ್ಮರಣೆ ಮಾಡೋರ ಹತ್ರಕ್ಕೆ ಕಲಿಪುರುಷನ ಪ್ರಭಾವ ಆಗತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ಕಲಿಯುಗಕ್ಕೆ ನಾಮಸ್ಮರಣೆಯನ್ನು ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ಇನ್ನೇನು ರುದ್ರ ಮುಗಿತಾ ಬಂತು. ಇಲ್ಲಿ ಮೊದಲನೇ ಮಂತ್ರನ ನಾವು ಅಧ್ಯಯನ ಮಾಡ್ಕೊಂಡಿದ್ದೀವಿ 11ನೇ ಅನುವಾಕನಲ್ಲಿ. ಬಹುಶಃ ನೆಕ್ಸ್ಟು ಇದಕ್ಕೆ ಭಗವಂತನ ಕೃಪೆ ಇದ್ದರೆ ನೆಕ್ಸ್ಟ್ ಪ್ರವಚನದಲ್ಲಿ 11ನೇ ಅನುವಾಕು ಅಂತಕ್ಕಂಥದ್ದು ಮುಗಿಬಹುದು. ಆದ ನಂತರ ಚಮಕಾಧ್ಯಾಯ ಸ್ಟಾರ್ಟ್ ಆಗುತ್ತೆ. ಚಮಕ ಮುಗಿದ ಮೇಲೆ ನಮ್ಮ ಹಿರಿಯರ ಒಂದು ಆಶಯದಂತೆ ಈ ಸುಂದರಕಾಂಡದ ಪಾರಾಯಣವನ್ನು ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ಮುಗಿಸೋಣ. ಹೇಳಿ ಸರ್. ಲಾಸ್ಟ್ ವೀಕು ಯಾವುದೊಂದು ಕೆಲಸ ಇತ್ತು. ಒಬ್ಬ ಇಂಜಿನಿಯರ್ ನನ್ನ ಹತ್ರ ಬಂದಿದ್ದು. ಆ ಇಂಜಿನಿಯರು ಅವರು ಬೆಂಗಳೂರಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಅವರು ಇಂಗ್ಲೆಂಡಲ್ಲಿ ಅವರು ಹೈಯರ್ ಸ್ಟಡೀಸ್ ಮಾಡಿಕೊಂಡು ಅಲ್ಲೆಲ್ಲ ಇದು ಮಾಡ್ಕೊಂಡು ಬಂದು ಇಲ್ಲಿ ಬೆಂಗಳೂರು ತುಂಬ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಅವರು ಬಂದಿದ್ದು. ಅವ್ರ ಹೆಸರು ರಾಜು ಅಂತ. ಅವರು ಅಯ್ಯಂಗಾರ್, ಶ್ರೀ ವೈಷ್ಣವರು ನಾಮ ಇಟ್ಕೊಂಡಿದ್ದಾರೆ. ಸುಮಾರು ಅವರು 40-45 ಮಧ್ಯೆ ವಯಸ್ಸಿರುತ್ತೆ. ಅವ್ರು ಚಪ್ಪಲಿ ಹಾಕೊಂಡು ನಡೆಯೋದು. ಬರೀ ಕಾಲಿನ ಹೋಗಿ ಬಂದಿರೋದು. ಅಷ್ಟು ದೊಡ್ಡ ಇವರು ಚಪ್ಪಲಿ ಹಾಕೊಂಡು ನಡೆಯೋದಿಲ್ಲ, ಬರೀ ಕಾಲಲ್ಲೇ ನಡೀತಾರೆ. ಒಳ್ಳೆ ಬಿಸಿಲಲ್ಲಿ ಬಂದಿದ್ದು. ನಾನು ಚಪ್ಪಲಿ ಹಾಕೊಂಡು ನಡೀತಾ ಇದ್ದೇನೆ, ನೀವು ಚಪ್ಪಲಿ ಇದ್ದ ನನಗೆ ಅಭ್ಯಾಸ ಇಲ್ಲ, ನಡೀರಿ ನೀವು ಅಂತ ಹೇಳ್ಬಿಟ್ಟು ಚಪ್ಪಲಿ ಹಾಕೊಂಡು ನಡೆಯೋದು. ಎರಡನೇದು ಇದು ಯಾಕೆ ಹೇಳ್ತೀನಿ ಅಂತಂದರೆ, ನನ್ನನ್ನು ಮಾತಾಡಬೇಕಾದಾಗ ಅವ್ರ ಕೈಯಲ್ಲಿ ಒಂದಿಷ್ಟು ಅವರು ವೆಂಕಟೇಶ್ವರ ಸ್ವಾಮಿ ಬರ್ತಾರೆ. ಇಷ್ಟು ಈ ಸೈಜ್ದು ವೆಂಕಟೇಶ್ವರ ಸ್ವಾಮಿ ಮೂರ್ತಿ. ಈ ಮೂರ್ತಿನ ಅವ್ರು ಬಿಡೋದೇ ಇಲ್ಲ. ಸರ್ವದಾ ಸರ್ವತ್ರ ಕೈಯಲ್ಲಿ ಹಿಡ್ಕೊಂಡೆ. ಈಗ ನಮ್ಮನ್ನು ಮಾತಾಡ್ತಾ ಇದ್ದಾರೆ, ವ್ಯವಹಾರ ಮಾತಾಡ್ತಿದ್ದಾರೆ, ಈ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇರೋದೆ. ಒಂದು ವೇಳೆ ಯಾರು ಬರಿಬೇಕಾದ್ರೆ ಎದುರಿಗೆ ಇಟ್ಕೊಂಡು ಏನು ಮಾಡ್ತಾ ಇದ್ರು ಕೂಡ ಅವರ ಪ್ರೆಸೆನ್ಸ್ ಅಲ್ಲಿ, ಅವರ ಅಸ್ತಿತ್ವದಲ್ಲಿ, ಅವರ ವೆಂಕಟೇಶ್ವರನ ಆಧ್ವರ್ಯದಲ್ಲಿ ನಡೀತಾ ಇದೆ. ವಿಶ್ವಾಸ ಅದನ್ನ ನೋಡಿದಾಗ ಅನ್ನಿಸ್ತು, ಇದು ಭಕ್ತಿ. ಈ ಕಾಲದಲ್ಲಿ ಈ ತರ ಭಕ್ತಿ ಇರೋದಂತಂದ್ರೆ ಎಷ್ಟು ವಿರಳ ಅಂತ ಅನ್ನಿಸ್ತು. ಈಗ ನೀವೇನು ಹೇಳ್ತಿದ್ದೀರೋ ನಾಮಸ್ಮರಣೆ ಬಗ್ಗೆ ಸ್ವಾಮಿಯವರು ಹೇಳ್ತಾ ಇದ್ರು. ಅದು ಎಂತಹ ಇಟ್ಸ್ ಲೈಕ್ ಎ ಥಂಡರ್ ಬೋಲ್ಟ್ ವಿಚ್ ಬರ್ನ್ಸ್ ಮೌಂಟನ್ಸ್ ಆಫ್ ಸಿನ್ ಅಂತ. ಪಾಪದ ಪರ್ವತಗಳನ್ನು ಸುಡುವ ಸಿಡಿಲು ಹೊಡೆದಂಗೆ ಹೊಡೆದು ಅದು ಇದಾಗುತ್ತೆ. ಎಷ್ಟೇ ಪಾಪಗಳಿರಲಿ, ಇಲ್ಲಿರೋರು ಎಲ್ಲರೂ ಕೂಡ ನಾವು ಅದನ್ನ ಆಚರಣೆ ಇಲ್ಲಿಡೋಣ ಅನ್ನೋದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಮಸ್ಮರಣೆ ಮಾಡೋಣ. ಆಮೇಲೆ ಇನ್ನೊಂದು ಕಾಪಾಡ್ತಾರೆ. ಕಳಕಳಿಯ ಒಂದು ಮನವಿ ಏನು ಅಂತಂದ್ರೆ, ಸುಂದರಕಾಂಡ ಪ್ರಾರಂಭ ಆಗುವಷ್ಟೊತ್ತಿಗೆ ದಯಮಾಡಿ ಈ ನಾಮರಾಮಾಯಣ ಶುದ್ಧ ಬ್ರಹ್ಮ ಪರಾತ್ಪರ ನಾಮ ನಾವು ಇಷ್ಟೊತ್ತು ಹೇಳೋದಲ್ಲ, ಆದಷ್ಟು ಕಂಠಪಾಠ ಮಾಡೋದಕ್ಕೆ ಪ್ರಯತ್ನ ಪಡೋಣ. ತುಂಬ ಚೆನ್ನಾಗಿದೆ. ಆ 7 ಇದು ಏನು ರಾಮಾಯಣದ ಕಾಂಡಗಳು, ಅದನ್ನು ನಮಗೆ ನಾಮರಾಮಾಯಣ ಅಂತ ಕೊಟ್ಟಿದ್ದಾರೆ. ಅದ್ಭುತವಾಗಿದೆ. ಆ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕು, ನಮ್ಗೆ ಇಡೀ ರಾಮಾಯಣ ಪಾರಾಯಣದ ಪುಣ್ಯ ಸಿಗುತ್ತೆ. ಬೇಕಾದ್ರೆ ಸುಂದರಕಾಂಡ ಪ್ರಾರಂಭ ಮಾಡಿದಾಗ ಒಂದೊಂದು 2-3 ನಾಮಕ್ಕೆ ಅರ್ಥ ತಿಳ್ಕೊತ ಹೋಗೋಣ. ನಾಮರಾಮಾಯಣದಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿದೆ. ಹಾಗಾಗಿ ಅದನ್ನು ಕಂಠಪಾಠ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತಕ್ಕಂಥದ್ದು ಒಂದು ಕಳಕಳಿಯ ಮನವಿ. ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.